ಎಲ್ಲರಿಗೂ ಹರಿ ಕೃಷ್ಣ. ಇವತ್ತು 3ನೇ ಅಧ್ಯಾಯ ನಾವು ಮುಂದುವರ್ಸೋಣ. 3ನೇ ಅಧ್ಯಾಯ 30ನೇ ಶ್ಲೋಕಕ್ಕೆ ನಾವು ನಿಲ್ಸಿದ್ವಿ ಅಲ್ವಾ, ನಾಪ್ಕ ಇದೆಯಾ? 30ನೇ ಶ್ಲೋಕವರೆಗೂ ಮಾಡಿದ್ವಿ. 31ರಿಂದ ಇವತ್ತು ಮಾಡ್ಬಿಟ್ಟು ಇವತ್ತು ಪೂರ್ತಿಯಾಗಿ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. 31ರಿಂದ 43. ಓಕೆ, ಮೇ ಮತಂ. ಓಕೆ, ಯಾರು ಮಂಗಳಾಚರಣ ಮಾಡ್ತೀರಾ? ಹರಿಬೋಲ್ ಓಂ ಅಜ್ಞಾನತೆ ಮಿಲಂದಿಸಿ ನಾ ಹೇಳಿ ಮಾತಾಜಿ ಮಂಗಳಾಚರಣೆ. ಯಾರು ಮಾಡ್ತೀರಾ? ನಿಶಾಂತ ಮಾತಾಜಿ ಮಾಡ್ತೀರಾ? ಮಾತಾಜಿ ನನ್ ಮಗ ಸ್ವಲ್ಪ ತೀಟ್ಲೆ ಮಾಡ್ತಾನೆ, ಡಿಸ್ಟರ್ಬ್ ಆಗುತ್ತೆ. ಸುಧಾ ಮಾತಾಜಿ ಮಾಡ್ತೀರಾ? ಮಾಡ್ಲಾ ಮಾತಾಜಿ? ಮಾತಾಜಿ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರೆ. ಹರೇ ಕೃಷ್ಣ. ಮುಂದುವರ್ಸೋಣ ನಾವು. ಇವಾಗ ಕರ್ಮಯೋಗ 3ನೇ ಅಧ್ಯಾಯದಲ್ಲಿ ನಾವಿದೀವಿ. ಓಕೆ, ಈಗಾಗಲೇ ನಾನು ರೆಕಾರ್ಡಿಂಗ್ಸ್ ಕಳ್ಸಿದ್ದೀನಿ, ಪ್ಲೇ ಲಿಸ್ಟ್ ಕಳ್ಸಿದ್ದೀನಿ. ಆ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ರೆಕಾರ್ಡಿಂಗ್ಸ್ ಇದೆ. ರೆಕಾರ್ಡಿಂಗ್ ಕೇಳಿದ್ರೆ ನಿಮ್ಗೆ ಎಲ್ಲ ಕಂಟಿನ್ಯೂಸ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಮೊದಲನೇ ಅಧ್ಯಾಯದಿಂದ 3ನೇ ಅಧ್ಯಾಯ 30ನೇ ಶ್ಲೋಕ ಕಳಿಸಿದ್ದೀನಿ ನಾನು. ಆಮೇಲೆ ನಾವು ಸ್ಪೆಷಲ್ ಟಾಪಿಕ್ಸ್ ಏನೇನು ಮಾಡಿದೀವಲ್ಲ ಅದನ್ನು ಎಲ್ಲ ಕಳಿಸಿದ್ದೀನಿ ನಾನು. ಓಕೆ, ನಿಮ್ಗೆ ಟೈಮ್ ಆದಾಗಲೆಲ್ಲ ಕೇಳಿಸ್ಕೊಳ್ಳಿ. ಎಷ್ಟು ಕೇಳಿಸ್ಕೊಂತೀವೋ ವೆರಿ ನೈಸ್, ಅಷ್ಟು ನಮ್ಗೆ ತಿಳುವಳಿಕೆ ಬರ್ತೀನಿ ಅಲ್ವಾ. ಸೊ 31ನೇ ಶ್ಲೋಕನ ಮುಂದುವರ್ಸೋಣ ನಾವು. ಕರ್ಮಯೋಗ ಇವತ್ತು. ಓಕೆ, ತುಂಬಾ ಒಳ್ಳೆ ಶ್ಲೋಕಗಳಿದೆ. ಕೊನೆಯ ಸೆಕ್ಷನ್ ಆಫ್ ಕರ್ಮಯೋಗ ಇದು. ಸೊ ತುಂಬಾ ವಿಷಯ ತಿಳಿಸ್ಕೊಡ್ತಾನೆ ಭಗವಂತ. ಕರ್ಮ ಮಾಡೋದು ಹೇಗೆ, ಎರಡನೇದು ಬಂದ್ಬಿಟ್ಟು ಕಾಮದ ಬಗ್ಗೆ ತಿಳಿಸ್ಕೊಡ್ತಾನೆ ಭಗವಂತ. ಆಮೇಲೆ ಯಾವ ರೀತಿ ಕಾಮನ ನಾವು ದೂರ ಪಡಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಕಾಮ ಎಲ್ಲೆಲ್ಲಿರತ್ತೆ, ಹೇಗ್ ನಾವು ಅದನ್ನ ಜಯ ಸಾಧಿಸ್ಬೋದು ಕಾಮದ ಮೇಲೆ, ಅದನ್ನ ತಿಳ್ಕೊತೀವಿ ಇವತ್ತು. ಓಕೆ, ಒಂದ್ಸರಿ ನಾವು ಕಾಮನ ಗೆದ್ವಿ ಅಂದ್ರೆ ಭಗವಂತನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಅದು ಕರ್ಮಯೋಗ ಆ ತರ ಎಂಡಾಗತ್ತೆ. ಈ ಅಧ್ಯಾಯ ಶುರು ಮಾಡೋಣ. ಯೇ ಮೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಶೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. 31 ಶ್ಲೋಕ ಅನುವಾದ ಇರುತ್ತೀರಾ? ನಾನು ಓದ್ಲಿ ಮಾತಾಜಿ ಅನುವಾದ? ಮಾತಾಜಿ ಓದಿ. ನನ್ನ ಅಪ್ಪನೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವಂತ ಏನಂತಾನೆ, ಭಗವಂತನ ಅಪ್ಪ
ಅಪ್ಪಣೆಗೆ ಅನುಸಾರವಾಗಿ ಭಗವಂತ ತಿಳಿಸ್ಕೊಟ್ಟಿರೋ ದಾರಿದಲ್ಲಿ ಯಾರು ಅವರ ಕರ್ತವ್ಯದ ನಿಭಾಯಿಸ್ಕೊಂಡು ಹೋಗ್ತಾರೆ, ಭಗವಂತ ಏನಂತಾರೆ, ಅಂತವರು ಈ ಒಂದು ಶ್ರದ್ಧೆಯಿಂದ ಅನುಸರಿಸುವವರು ಮತ್ತೆ ಅಸೂಯೆ ಇಲ್ಲದೆ ಅಲ್ವಾ. ಅಸೂಯೆ ಯಾಕೆ ಬರುತ್ತೆ ನಮ್ಗೆ? ಅಸೂಯೆ ಯಾವಾಗ ನಾವು ಭಗವಂತನ ಒಂದು ಸುಪ್ರೀಮಸಿ ಒಪ್ಪಲ್ವೋ ಅಲ್ವಾ. ನೀನೊಬ್ನೇನ ಗ್ರೇಟು, ನಾನು ಗ್ರೇಟ್, ನೀನೊಬ್ನೇನ ಭಗವಂತ, ನಾನು ಈಶ್ವರ, ನಾನು ಕಂಟ್ರೋಲ್ ಮಾಡ್ತೀನಿ, ನನಗೂ ಸ್ವತಂತ್ರ ಬೇಕು, ನನಗೂ ಒಂದು ಸ್ವಂತವಾಗಿರುವಂತ ಒಂದು ರಾಜ್ಯ ಬೇಕು. ರಾಜ್ಯ ಅಂದ್ರೆ ನಾವು ಕೇಳಿರ್ತೀವಿ ಇವಾಗ ಸ್ವಂತ ಇಂಡಿಪೆಂಡೆನ್ಸ್, ಪೂರ್ತಿ ಇಂಡಿಪೆಂಡೆನ್ಸ್ ಕೇಳೋದ್ರಿಂದ ನಾವು ಈ ಪ್ರಪಂಚಕ್ಕೆ ಬಂದಿರೋದು ಆಕ್ಚುಲಿ ಅಲ್ವಾ. ನಮಗೂ ಒಂದ್ ಕುಟುಂಬ, ಒಂದ್ ಮನೆ, ನಮ್ ಕೈಯಲ್ಲಿ ಒಂದಿಷ್ಟು ಕಂಟ್ರೋಲ್ ಅಲ್ಲಿರತ್ತಲ್ವಾ, ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ ಅಂತ ಅನ್ಕೊಂಡು ನಾವು ಈಶ್ವರ ತರ ನಡ್ಕೋತಾ ಇರ್ತೀವಿ. ಆದ್ರೆ ಪರಮೇಶ್ವರ ನಾವಲ್ಲ, ಪರಮೇಶ್ವರ ಒಂದೇ ಭಗವಂತನೇ, ನಾವೆಲ್ಲ ಚಿಕ್ಕ 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 ಈಶ್ವರ ಅಂತ ಅಲ್ವಾ. ಸೊ ಆ ಅಸೂಯೆನ ಕಮ್ಮಿ ಮಾಡ್ಕೊಳಕ್ ಹೇಳ್ತಾನೆ ಭಗವಂತ. ಆ ಅಸೂಯೆ ಅನ್ನೋದು ಹೋಗ್ಲಾಡ್ಸ್ಕೋಬೇಕು, ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಹೋಗುತ್ತದು. ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮ ಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ಕರ್ಮ ಫಲ ಯಾವಾಗ್ಲೂ ನಮ್ಮನ್ನ ಬಂಧಿಸ್ತಾ ಇರತ್ತೆ. ಆ ಫಲದ ಒಂದು ಆಕರ್ಷಣೆ ನಾವು ಯಾವಾಗ್ಲೂ ಬಂಧಿತರಾಗ್ತಾನೆ ಇರ್ತೀವಿ. ಅದರಿಂದ ನಾವು ಹೊರಗೆ ಬರ್ಬೇಕು. ಕೃಷ್ಣ ನೋಡಿ ಇಲ್ಲಿ ಹೇಳ್ತಾರೆ, ಎಲ್ಲಾ ಶಾಸ್ತ್ರದ ಸಾರ ಬಂದ್ಬಿಟ್ಟು ಈ ಕೃಷ್ಣ ಪ್ರಜ್ಞೆ. ಎಲ್ಲಾ ಶಾಸ್ತ್ರ ಏನ್ ಹೇಳುತ್ತೆ, ಯಾವ್ದಕ್ಕೆ ಪಾಯಿಂಟ್ ಔಟ್ ಮಾಡುತ್ತೆ? ಭಗವಂತನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು, ಕೃಷ್ಣನ ಅರಿತ್ಕೊಳ್ಳೋದು, ಕೃಷ್ಣ ಪ್ರಜ್ಞೆದಲ್ಲಿರೋದು, ಭಗವಂತನ ಭಕ್ತಿ ಮಾಡೋದು. ಇದು ಈ ಹಂತಕ್ಕೆ ಬಂದಿಲ್ಲ ಅಂದ್ರೆ ಇನ್ನೂ ಸಾಕಷ್ಟು ನಮ್ಗೆ ಏನಂತಾರೆ, ಹಣ್ಣು ಕಾಯಿ ಇನ್ನು ಸರಿಯಾಗಿ ಹಣ್ಣಾಗಿಲ್ಲ ಅಂದ್ರೆ ತಿನ್ನೋದಿಕ್ ಆಗಲ್ಲ, ಅದ್ರಲ್ಲಿ ರುಚಿ ಇರಲ್ಲ, ಸ್ವಾದ ಇರಲ್ಲ ಅಲ್ವಾ, ರುಚಿ ಅನ್ಸಲ್ಲ ನಮ್ಗೆ, ಆ ಸಿಹಿ ಇನ್ನೂ ಬಂದಿರಲ್ಲ ಪೂರ್ತಿ. ಸೊ ಪೂರ್ತಿ ಕಾಯಿ ಯಾವಾಗ ಹಣ್ಣಾಗಿದೆ ಅವಾಗಲೇ ನಾವು ತಿನ್ನೋದಿಕ್ಕಾಗತ್ತೆ ಅಲ್ವಾ. ಆ ಸ್ಟೇಜ್ ಯಾವ್ದಪ್ಪ, ಹಣ್ಣು ತಿನ್ನೋ ಸ್ಟೇಜ್ ಅಂದ್ರೆ ಈ ಭಕ್ತಿ ಮಾರ್ಗ. ಈ ಭಕ್ತಿಗೆ ನಾವು ಒಂದ್ಸರಿ ಕಾಲಿಟ್ಟಿದೀವಿ ಅಂದ್ರೆ ಅವನು ಮಾಡಿದ ಪ್ರಯತ್ನ ಎಲ್ಲ ಸಫಲ ಆಯ್ತು, ಇವಾಗ ನಾನು ಈ ದಾರಿದಲ್ಲಿ ಮುಂದುವರ್ಸ್ಕೊಂಡು ಹೋಗೋದು. ಆ ಹಣ್ಣು, ಆ ಭಕ್ತಿಯನ್ನ, ಹಣ್ಣನ್ನ ಪ್ರತಿನಿತ್ಯ ನಾವು ರುಚಿ ಅನುಭವಿಸ್ತಾ ಇರ್ಬೇಕು. ಭಕ್ತಿ ಮಾಡ್ತಾ ಮಾಡ್ತಾ, ಸೇವೆ ಮಾಡ್ತಾ ಮಾಡ್ತಾ ಭಗವಂತನಿಗೆ. ಇಲ್ಲಿ ನೋಡಿ ಹೇಳ್ತಾರೆ, ಇನ್ನೊಂದೆಷ್ಟು ಜನ ವ್ಯಕ್ತಿ ಇರ್ತಾರೆ, ಏನಪ್ಪಾ, ಅವರೆಲ್ಲ ಭಗವದ್ಗೀತೆ ಓದ್ತಾರೆ, ಭಗವದ್ಗೀತೆ ಮೇಲೆ ಎಷ್ಟೆಲ್ಲ ಭಾಷೆ ಬರೀತಾರೆ, ಆದ್ರೆ ಅವರಲ್ಲಿ ಪ್ರಾಬ್ಲಮ್ ಏನಂದ್ರೆ ಭಗವಂತನ ಮೇಲೆ ಪೂರ್ತಿ ಶ್ರದ್ಧೆ ವಿಶ್ವಾಸ ಇರೋದಿಲ್ಲ. ಅವ್ರನ್ನ ಪಕ್ಕಕ್ಕೆ ಇಟ್ಬಿಡ್ತಾರೆ. ನಾ ಹೇಳಿದ್ನಲ್ಲ, ಭಗವಂತ ಅಂದ್ರೆ ಭಗವಂತ ಅಲ್ಲ, ನನಗ್ ಶರಣ ಆಗೋದು, ನಾನು ಅಂದ್ರೆ ಭಗವಂತ ಅಲ್ಲ, ಕೃಷ್ಣ ಅಲ್ಲ, ಕೃಷ್ಣನಲ್ಲಿರೋ ಅಂತ ಇನ್ನೊಬ್ಬ ವ್ಯಕ್ತಿ, ಅಥವಾ ಕೃಷ್ಣನಲ್ಲಿರೋ ಅಂತ ಒಂದು ನಿರಾಕಾರ ರೂಪ. ಸೊ ನಿರಾಕಾರ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ. ಇದನ್ನ ಯಾರು ಭಾವಿಸ್ತಾರೋ ಅವ್ರಿಗೆ ಪರಿಪೂರ್ಣ ಸತ್ಯ ಅರ್ಥ ಆಗಿಲ್ಲ ಅಂತ ಅರ್ಥ, ಪರಿಪೂರ್ಣ ಜ್ಞಾನ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಭಗವಂತನ ಆಕಾರನ ಅವರು ಮಾಯೆ ಅಂತ ಭಾವಿಸ್ತಾರೆ. ಭೌತಿಕ ಪ್ರಪಂಚದ ಒಂದು ಗುಣಗಳಿಗೆ ವಶ ಪಡೆಯುವಂತ ಒಂದು ಆಕಾರ ಅದು ಅನ್ಕೋತಾರೆ, ನಮ್ ತರ ಅನ್ಕೊಂತಾರೆ ಮಾಯವಾದಿಗಳು. ಸೊ ಅವರಿಗೆ ಭಗವಂತನೇ ಇಲ್ಲಿ ಹೇಳ್ತಾನೆ, ಅಂತವ್ರಿಗೆ ಮುಕ್ತಿ ಅನ್ನೋದು ಇಲ್ವೇ ಇಲ್ವಂತ. ಅವ್ರು ಯಾವತ್ತೂ ಅವ್ರಿಗೆ ಲಿಬರೇಷನ್ ಅನ್ನೋದು ಇಲ್ವೇ ಇಲ್ಲ. ಅವ್ರು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ, ಈ ಮೃತ್ಯು ಸಂಸಾರಕ್ಕೆ ಬರ್ಲೇಬೇಕು. ಅವ್ರು ಮತ್ತೆ 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 ಇಲ್ಲಿ ಜನ್ಮ ತಾಳ್ತಾರೆ. ಯಾಕಂದ್ರೆ ಅವರಲ್ಲಿ ಇರೋಂತ ಒಂದು ಅಸೂಯೆ ಸ್ವಭಾವದಿಂದ, ಭಗವಂತನ ಒಂದು ಪರ್ಸನಲ್ ರೂಪನವರು ನಿರಾಕರಿಸೋದ್ರಿಂದ, ಪರಿಪೂರ್ಣ ಜ್ಞಾನ ಇಲ್ದಿರೋದ್ರಿಂದ. ಹಾಗಾಗಿ ಕೃಷ್ಣನ ಸುಪ್ರೀಮಸಿ ಡಿಸ್ರಿಗಾರ್ಡ್ ಮಾಡೋದಕ್ಕೋಸ್ಕರ ಕೃಷ್ಣ ಹೇಳಿದ್ ನೋಡಿ, ಅವರಿಗೆ ಯಾವುದೇ ರೀತಿ ಒಂದು ಬಿಡುಗಡೆ ಅನ್ನೋದೇ ಇಲ್ಲ, ಮತ್ತೆ ಮತ್ತೆ ಅವ್ರು ಬಂಧಿತರಾಗ್ತಿರ್ತಾರೆ. ಬಟ್ ಅದೇ ಒಂದು ಸಾಧಾರಣ ವ್ಯಕ್ತಿ, ಒಂದು ಕಥೆನೂ ಇದೆ, ಒಂದು ಸಾಧಾರಣ ವ್ಯಕ್ತಿ ಕೂಡ ಭಗವಂತನ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇಲ್ದೇ ಅವ್ರನ್ನು ಕೂಡ, ಬಟ್ ಅವನ ಒಂದು ಸುಪ್ರೀಮಸಿ ಒಪ್ಕೊಂಡ್ಬಿಟ್ರೆ, ಹೌದಪ್ಪ ಎಲ್ಲ ಒಡೆಯ ಅವನೇ, ಈ ಪ್ರಪಂಚ ನಿರ್ಮಿಸಿರೋದು ಅವನೇ, ಅವನ್ ಬಿಟ್ಟು ಇನ್ನೇನಿದೆ, ಅವನ್ನ ಶರಣಾಗ್ತೀನಿ, ಅವ್ನು ಹೇಗ್ ತಿಳಿಸ್ಕೊಡ್ತಾನ ಆ ದಾರಿ ನಡ್ಕೊಂಡು ಹೋಗ್ತೀನಿ ನಾನು ಅವನಿಗೆ. ಒಂದು ಕತೆ ಇದೆ ಅಲ್ಲ ಗುಜ್ಜಿ, ಸೂಜಿ ಕಣ್ಣಿಂದ ಆನೆ ತೋರಿಸಿದ್ದು ಅದು ಕೂಡ ಎಸ್, ಭಗವಂತ ಹೇಳಿದಾನೆ ಅಂದ್ರೆ ಹೌದು, ಸೂಜಿ ಕಣ್ಣಲ್ಲಿ ಆನೆ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಚಪ್ಲಿ ಹೊಲಿಯೋನು ಚಮ್ಮಾರ ಅಲ್ವಾ, ಚಮ್ಮಾರನ್ ಕತೆ ನಾವು ನೋಡಿದ್ವಿ ಲೆವೆಲ್ ಬದಲ್. ಜ್ಞಾಪಕ ಇದೆಯಾ? ಎಷ್ಟ್ ಜನಕ್ಕೆ ಜ್ಞಾಪಕ ಇದೆ? ನಿಶಾಂತ ಮಾತಾಜಿ ಜ್ಞಾಪಕ ಇದೆಯಾ? ಸುಮಂಗ್ಲಾ ಮಾತಾಜಿ ಜ್ಞಾಪಕ ಇದೆ? ಸುಧಾ ಮಾತಾಜಿ? ಒಂದು ಚಮ್ಮಾರ, ಒಂದು ಬ್ರಾಹ್ಮಣನ ಕತೆ ನೋಡಿದ್ವಿ, ಜ್ಞಾಪಕ ಇದೆಯಾ? ನಾರದ ಬರ್ತಾ ಇದ್ರು, ನಾರದ ಬಂದಾಗ ಕೇಳ್ತಾರಲ್ಲ, ಈ ಬ್ರಾಹ್ಮಣ ಕೇಳ್ತಾನೆ, ನಾನು ತುಂಬಾ ಕಷ್ಟಪಟ್ಟಿದ್ದೀನಪ್ಪ, ದಯವಿಟ್ಟು ನೀವು ವೈಕುಂಠಕ್ಕೆ ಹೋಗ್ತಾ ಇದ್ರಲ್ಲ, ಕೇಳಿ ಅಲ್ಲಿ ಭಗವಂತನ, ನಂಗೆ ಯಾವಾಗ ಬಿಡುಗಡೆ ಸಿಗತ್ತೆ ಪ್ರಪಂಚದಿಂದ, ಆಗ್ಲಿ ನಾ ಕೇಳಿ ಹಿಡ್ಕೊಂಡ್ ಬರ್ತೀನಿ ಅಂತ. ಆ ಮುಂದೆ ಹೋಗ್ತಾ ಹಾಗೆ ಚಪ್ಲಿ ಹೊಲಿ ಒಂದು ಚಮ್ಮಾರ ಇರ್ತಾನೆ, ಅವನು ಹಾಗೆ ಹೇಳ್ತಾನೆ, ಓ ನಾರದ ಮುನಿಗಳು, ನೀವು ಇಲ್ಲಿ ಬರ್ತಾ ಇದ್ದೀರಾ, ದಯವಿಟ್ಟು ನನ್ ಮುಕ್ತಿ ಯಾವಾಗ ಅಂತ ತಿಳಿಸ್ಕೊಡಿ ಅಂತ. ಆಯ್ತು, ನಾನು ಭಗವಂತನ ಕೇಳಿ ತಿಳಿಸ್ತೀನಿ ಅಂತ. ಯಾವಾಗ ನಾರದ ಮುನಿ ವೈಕುಂಠಕ್ಕೆ ಹೋಗ್ತಾರೆ, ಏನಾಗತ್ತೆ ಅಲ್ಲಿ ಕೇಳ್ತಾರೆ. ಭಗವಂತ ಏನಂತಾನೆ, ಆ ಬ್ರಾಹ್ಮಣಂಗೆ ಇನ್ನೂ ಹಲವಾರು ಜನ್ಮ ಆಗತ್ತೆ,
ನಿಧಾನಕ್ಕೆ ಬರ್ತಾನೋ ಇಲ್ಲೋದು ಗ್ಯಾರಂಟಿ ಇಲ್ಲ. ಆದ್ರೆ ಈ ವ್ಯಕ್ತಿ ಚಮ್ಮಾರನ್ ಬೇಗ ಸಿಗತ್ತೆ ಬಿಡುಗಡೆ. ಆಗ ಆಶ್ಚರ್ಯ ಆಗ್ಬಿಡ್ತಾನೆ ಬ್ರಾಹ್ಮಣ. ಆ ಬ್ರಾಹ್ಮಣ ಕೇಳ್ತಾನೆ, ನಿಮ್ ಭಗವಂತ ಅಲ್ಲಿ ಏನ್ ಮಾಡ್ತಿದ್ದ ವೈಕುಂಠದಲ್ಲಿ ಅಂದ್ರೆ? ಏನ್ ಹೇಳ್ತಾರೆ ನಾರದ ಮುನಿ ಏನ್ ಹೇಳ್ತಾರೆ? ಸೂಜಿದಲ್ಲಿ ಆನೆ ಬಾಲನ್ನ ತೋರಿಸ್ತಾ ಇದ್ರು, ಆನೆನ ತೋರಿಸ್ತಾ ಇದ್ರು ಅಂತ ಹೇಳ್ತಾರೆ. ಸೂಜಿ ಇದು ಸೈಜ್ ಎಷ್ಟು, ಕಣ್ಣು ಎಷ್ಟು ಚಿಕ್ಕದಲ್ವಾ, ಅದ್ರಲ್ಲಿ ಆನೆ ತೋರ್ಸಕ್ ಆಗತ್ತಾ? ಆಕ್ಚುಲಿ ಆತರ ನೋಡಿದ್ರೆ ಆಗಲ್ಲ. ಆದ್ರೆ ಅದಕ್ಕೆ ಚಮ್ಮಾರ ಏನ್ ಉತ್ತರ ಕೊಡ್ತಾನೆ? ಅವನೇ ನಂಬ್ತಾನೆ. ಅದಕ್ಕೆ ಉತ್ತರ ಕೊಡ್ತಾನೆ, ನಾಪ್ಕ ಯಾರಿಗಾರು? ಅದೇ ಹಂಗೆ ಭಗವಂತ ಆ ತರ ಮಾಡ್ತಾನೆ ಅಂದ್ರೆ ಖಂಡಿತವಾಗ್ಲು ಹಾಗಾದ್ರೆ ನನ್ಗೆ ಸಂತೋಷ. ನಾನು ಇಂದಲ್ಲ ನಾಳೆ ವೈಕುಂಠಕ್ಕೆ ಹೋಗ್ತೀನಿ. ಯಾಕಂದ್ರೆ ಭಗವಂತ ಸೂಜಿ ಕಣ್ಣಲ್ಲಿ ಆನೆನ ತೋರಿಸ್ತಾನೆ. ಆ ತರ ಒಂದು ಯಾಕೆ ಅಂದ್ರೆ ಅವ್ನು ಕೂತಿರೋ ಮರ, ಯಾವ ಮರ ಕೆಳಗಡೆ ಕೂತಿದ್ದಾನೋ ಆ ಚಮ್ಮಾರ, ಆ ಮರ ಎಷ್ಟು ದೊಡ್ಡದಾಗಿದೆ, ವಿಶಾಲವಾಗಿದೆ. ಆದ್ರೆ ಅದ್ ಬಂದಿದ್ ಯಾವ್ದ್ರಿಂದ? ಒಂದ್ ಚಿಕ್ಕ ಬೀಜ ಅಲ್ಲ, ಬೀಜದಿಂದ ವೃಕ್ಷ ಆಯ್ತು ಅಲ್ವಾ? ವೃಕ್ಷ ಮತ್ತೆ ಬೀಜ ಕೊಡತ್ತಲ್ವಾ? ಅಂದ್ರೆ ಆ ಬೀಜದಲ್ಲಿ ವೃಕ್ಷ ಇದೆಯೋ ಇಲ್ವೋ? ಇದೆ ಅಲ್ವಾ? ಅದೇ ರೀತಿ ಸಣ್ಣದ್ರಲ್ಲಿ ದೊಡ್ಡದ ತೋರ್ಸಕ್ ಭಗವಂತಂಗ ಆಗತ್ತೆ ಅಲ್ವಾ? ನಾವು ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಕೃಷ್ಣನ ಕಾರ್ಯಗಳನ್ನ, ಆದ್ರೆ ಭಕ್ತಿಯಿಂದ ಅರ್ಥ ಮಾಡ್ಕೊಳಕ್ ಆಗತ್ತೆ. ಇನ್ನೊಂದ್ ಕತೆ, ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾ ಯಾವಾಗ ಇದ್ರತ್ರ ಯಾವ್ದು ಒಂದ್ ದೇವಸ್ಥಾನದ ಮುಂದೆ ಒಬ್ಬ ಬ್ರಾಹ್ಮಣ ಕೂತಿರ್ತಾನೆ. ಒಬ್ಬ ಏನದು ಇಲ್ಲಿಟ್ರೇಟ್ ಬ್ರಾಹ್ಮಣ ಕೂತಿರ್ತಾರೆ. ಆಕ್ಚುಲಿ ಓದು ಬರವ ಏನು ಬರಲ್ಲ. ಆದ್ರೆ ಆ ಬ್ರಾಹ್ಮಣ ಭಗವದ್ಗೀತೆ ಉಲ್ಟಾ ಓದ್ತಿರ್ತಾರೆ. ಉಲ್ಟಾ ಪುಸ್ತಕ ಇಟ್ಕೊಂಡು ಉಲ್ಟಗ ಪುಸ್ತಕ ಇಟ್ಕೊಂಡು ನೋಡ್ಕೊಂಡು ಬರೀ ಕವರ್ ಪೇಜ್ ನೋಡ್ಕೊಂಡು ಕಣ್ಣಿಂದ ನೀರ್ ಹರಿದು ಬರ್ತಾ ಇದೆ. ಚೈತನ್ಯ ಮಹಾಪ್ರಭು ಬಂದ್ ಎಲ್ಲರೂ ಆಕ್ಚುಲಿ ಗೇಲಿ ಮಾಡ್ತಿರ್ತಾರೆ, ನಿಂಗೆ ಏನ್ ಓದಕ್ ಬರಲ್ಲ ಏನಿಲ್ಲ, ಏನ್ ಪುಸ್ತಕ ಇಟ್ಕೊಂಡು ಏನ್ ನೋಡ್ತಿರ್ತೀಯ ಯಾವಾಗ್ಲೂ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ನಮ್ ಗುರುಗಳು ಹೇಳಿದ್ದಾರೆ ಪ್ರತಿನಿತ್ಯ ಭಗವದ್ಗೀತಾ ಓದು ಅಂತ. ಅದಕ್ಕೆ ಅದ್ ನೋಡ್ತಾ ಇದೀನಿ, ನೋಡಿದ್ರೆ ನಂಗೆ ಏನೋ ಮನ್ಸಿಗೆ ಒಂಥರ ಆಗತ್ತೆ ಅಂತಾನೆ. ಚೈತನ್ಯ ಮಹಾಪ್ರಭು ಕೇಳ್ತಾರೆ, ಯಾಕೆ ನೀನ್ ಈ ತರ ಅಳ್ತಾ ಇದ್ಯಾ ಅಂತ ಕೇಳಿದಾಗ ಹೇಳ್ತಾರೆ, ನೋಡು ಕೃಷ್ಣ ಭಗವಂತ ಪರಮ ಪುರುಷೋತ್ತಮ, ಅವನು ಸಖನ್ಗೋಸ್ಕರ ಅರ್ಜುನಗೋಸ್ಕರ ಅವನು ರಥಸಾರಥಿ ಹಾಕಿ ಸ್ವೀಕರಿಸಿದಾನೆ. ಎಷ್ಟು ವಿಶಾಲ ಹೃದಯ ಇದ್ರೆ ಭಗವಂತ ಅಂತ ಕಾರ್ಯನೂ ಮಾಡಕ್ ಸಾಧ್ಯ? ಎಷ್ಟು ದೊಡ್ಡ ಹೃದಯ ಅವನಿಗೆ, ಎಷ್ಟು ದೊಡ್ಡ ಅವನ್ ಭಕ್ತವತ್ಸಲ ಅವನು ಅಂತ ಹೇಳಿದ ತಕ್ಷಣ ಚೈತನ್ಯ ಮಹಾಪ್ರಭು ತಬ್ಕೊಂಡ್ಬಿಡ್ತಾರೆ ಆ ಬ್ರಾಹ್ಮಣನ. ನಿನಗೆ ಅರ್ಥ ಆಗಿದೆ ಭಗವದ್ಗೀತೆ, ನಿನಗೆ ಭಗವತ ಬಲ್ದೆ ಬಲಿತಾನೆ. ಸೊ ಭಕ್ತಿ ಕಣ್ಣಿಂದ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು, ಭಕ್ತಿಯಿಂದ. ಆಯ್ತಾ? ಕೃಷ್ಣ ಯಾಕೆ 14,108 ಪತ್ನಿಯರ್ ಇಟ್ಕೊಂಡಿದ್ದಾನೆ? ನಾನು ಮಾಡ್ಕೋತೀನಿ. ಮದ್ವೆ ಅಂದ್ರೆ ಭಗವಂತ ಅನ್ನೋದೇ ಹೇಳ್ತಲ್ಲ, ಅನುಕರಿಸೋದು ಅನುಸರಿಸೋದು ಅಲ್ವಾ? ಶಿವ ವಿಷ ಕುಡ್ದಂದ್ರೆ ನಾವು ವಿಷ ಕುಡಿಯಕ್ಕಾಗತ್ತ? ಭಗವಂತ ರಾಸಲೀಲ ಮಾಡಿ ನಾವು ರಸಲೀಲ ಮಾಡಕ್ಕಾಗತ್ತ? ಇಲ್ಲ. ಅದೆಲ್ಲ ಅವ್ರು ಮಾಡೋದು ಬೇರೆ ಕಾರ್ಯ. ಅವ್ರು ಮಾಡೋದು ನಮ್ಮಂತ ಬದ್ಧ ಜೀವಿನ ಆಕರ್ಷಿಸ್ಬೇಕೋಸ್ಕರ ಅಲ್ವಾ? ಅವ್ರು ಲೀಲೆ ಮಾಡ್ತಾರೆ, ಅವ್ರಿಗೆ ಮಾಡಿದ್ರೆ ನಡೆಯತ್ತೆ. ನಾವದನ್ನ ಮಾಡಕ್ಕಾಗಲ್ಲ. ಸೊ ಇಲ್ಲದೆ ಪ್ರಭುಪಾದರು ಅದ ಹೇಳ್ತಾರೆ, ದಟ್ ಯಾರಿಗೆ ಫೇತ್ ಇಲ್ವೋ ಕೃಷ್ಣನ್ ಮೇಲೆ ಅಂತವ್ರು ಈ ಪ್ರಪಂಚದಿಂದ ಬಿಡುಗಡೆ ಆಗಲ್ಲ. ಅವ್ರ ವೈಕುಂಠಕ್ಕೆ ಹೋಗಕ್ ಆಗದೇ ಇಲ್ಲ. ಅದು ಮುಕ್ತಿ ಅನ್ನೋದು ಇಲ್ವೇ ಇಲ್ಲ. ಅದಂತೂ ಖಂಡಿತ. ಆನ್ ದಿ ಕಾಂಟ್ರರಿ ಗುರುಜಿ, ಈಗ ಭಕ್ತಿ ಇದೆ ಅಂತ ಹೇಳ್ತೀವಿ, ಆದ್ರೆ ಭಕ್ತಿ ಮಾಡೋದಿಲ್ಲ ಅಂತವ್ರು ಎಲ್ಲಿ ಹೋಗ್ತಾರೆ? ಏನ್ ಪರಿಸ್ಥಿತಿ ಅವ್ರದ್ದು? ಭಗವಂತನ ಮೇಲೆ ನಂಬಿಕೆ ಇದೆ, ಓ ಎಸ್ ಅಂತ ಹೇಳಿ, ಬಟ್ ಭಕ್ತಿ ಮಾಡೋದಿಲ್ಲ. ಅವನಿಗೆ ಆಹಾರ ಅರ್ಪಿಸೋದಾಗ್ಲಿ, ಶ್ಲೋಕ ಹೇಳೋದಾಗ್ಲಿ, ಅದೆಲ್ಲ ಯಾವ್ದು ಮಾಡೋದಿಲ್ಲ, ಬಟ್ ಭಗವಂತ ಇದ್ದಾನೆ ಅಂತ ನಂಬ್ತಾರೆ. ಅಂತವ್ರ ಗತಿ? ಭಗವಂತ ಇದ್ದಾನೆ ಅಂದ್ರೆ ಸಾಕಾಗಲ್ಲ, ಭಗವಂತನ ಸುಪ್ರೀಮಸಿ ಅಕ್ಸೆಪ್ಟ್ ಮಾಡ್ಕೋಬೇಕು, ಭಗವಂತನಿಗೆ ಶರಣಾಗ್ಬೇಕು. ಶರಣಾಗತಿ ಇಲ್ಲದೆ ಹೋದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಭಗವಂತ ಯಾರು ಅಲ್ವಾ? ಹೇಗ್ ನಾವ್ ಕ್ಲೋಸ್ ಆಗಿ ಈಗ ಒಂದು ಹೆಂಡತಿ ಕೂಡ ಅಷ್ಟೇ ಅಲ್ವಾ? ಒಂದ್ ವೈಫ್ ಹೊಸದಾಗ ಮದ್ವೆ ಆಗಿರೋ ಗೃಹಿಣಿಗೆ ಏನಂತ ಶರಣಾಗ್ತಾಳವಳು. ಆ ಮನೆಗೆ, ಆ ಪದ್ಧತಿಗೆ, ಅವ್ರ ನಿಯಮಗಳಿಗೆ ಅಲ್ವಾ? ಕಟ್ಕೊಂಡಿರೋ ಗಂಡನ್ಗೆ ಪೂರ್ತಿ ಶರಣಾಗ್ದಾಗಲೇ ಪೂರ್ತಿ ಸೇವೆ ಮಾಡೋದಕ್ಕಾಗತ್ತೆ. ಅವ್ರ ಮನ್ಸಲ್ಲಿ ಏನಿದೆ ಅರ್ಥ ಮಾಡ್ಕೊಂಡು ಆದರಿಗೆ ನಡ್ಕೊಳಕ್ ಆಗತ್ತೆ. ಇಲ್ಲಾಂದ್ರೆ ಅರ್ಥ ನಂದೇ ದಾರಿ ಅಂದ್ರೆ ನನ್ನೊಂದ್ ದಾರಿ ನಿನ್ನೊಂದ್ ದಾರಿ ಅಂದ್ರೆ ಹೆಂಗ್ ನಡೆಯತ್ತದ ಅಲ್ಲ? ಬೇರೆ ಬೇರೆ ದಾರಿ. ಅದಕ್ಕೆ ಎಷ್ಟೆಲ್ಲ ಇವಾಗ ಕೇಸಸ್ಗಳು ನಾವು ನೋಡ್ತೀವಲ್ವಾ? ಸೊ ಬಾಯ್ನಲ್ಲಿ ನಾವು ಓಕೆ ಅವ್ನ್ ನನ್ನ ನೋಡ್ಕೊಳ್ತಾನೆ, ನಾನು ಪೂರ್ಣವಾಗಿ ಅವ್ನ್ ನನ್ನ ನೋಡ್ಕೊಳ್ತಾನೆ ಅಂತ ಹೇಳ್ಬಿಟ್ರೆ ಸಾಕ? ಭಗವಂತ ಎಲ್ರದ್ದು ರಕ್ಷಣೆ ಮಾಡ್ತಾನೆ, ನೋ ಡೌಟ್. ಪ್ರಾಣಿ ಪಕ್ಷಿಗಳನ್ನೂ ರಕ್ಷಿಸ್ತಾನೆ. ಆದ್ರೆ ನಮ್ಮ ಮನ್ಸಲ್ಲೂ ಆ ಕೃತಜ್ಞತೆ ಭಾವನೆ ಇರ್ಬೇಕು. ನಮಗೂ ಭಗವಂತನ ಸೇವೆ ಮಾಡ್ತಾ ಇರ್ಬೇಕು. ನಾವು ಭಗವಂತ ನನ್ನ ನೋಡ್ಕೊಂತಾ ಇರೋದ್ರಿಂದ ನಾನು ಅವ್ನ ಸೇವೆ ಮಾಡ್ಬೇಕು. ನನ್ನ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಏನು? ಜೀವಿಯಾಗಿ ನಾನು ಭಗವಂತನ ಸೇವೆ ಮಾಡ್ಬೇಕು ಅಕಾರ್ಡಿಂಗ್ ಟು ದ ಲೇಟ್ ಆನ್ ಶಾಸ್ತ್ರ. ಇಲ್ಲ ಅಂದ್ರೆ ಆ ಭಕ್ತಿ ಅನ್ನೋದು ಬೆಳೆಯಲ್ಲ. ಅದು
Correct. ಸುಮ್ನೆ ಬಾಯಿ ಮಾತು ಅಷ್ಟೇ ಆಗತ್ತದು ಹ್ಮ್ ಅಲ್ವಾ. ಆ ಸೇವೆ ಮಾಡ್ದಾಗ್ಲೇ ನಮ್ಗೆ ಸಂಬಂಧ ಅನ್ನೋದು ಬರುತ್ತೆ, ಹ್ಮ್ ಆ ಪ್ರೀತಿ ಅಟ್ಯಾಚ್ಮೆಂಟ್ ಅನ್ನೋದು ಬರುತ್ತೆ ಹ್ಮ್ ಅಲ್ವಾ. ಕರೆಕ್ಟ್. ಇಲ್ಲ ಅಂದ್ರೆ ಬರಲ್ಲ, ಅದು ಸಂಬಂಧನೇ ಎಸ್ಟಾಬ್ಲಿಷ್ ಆಗಲ್ಲ, ಹಾಗೆ ಉಳ್ಕೋತೀವಿ. ಹ್ಮ್ ನಾವ್ ಈ ಶರೀರ ಅಂತಾನೆ ಗುರುತಿಸ್ಕೊಂತೀವಿ ಅಷ್ಟೇ. ಅದಕ್ಕೆ ಇದೊಂದು ಕಂಪ್ಲೀಟ್ ಎಂಗೇಜ್ಮೆಂಟ್ ಆಫ್ ಬಾಡಿ, ಮೈಂಡ್, ಸೆನ್ಸಸ್, ಇಂಟೆಲಿಜೆನ್ಸ್ ಎಲ್ಲ ಇದು. ಕೃಷ್ಣ ಪ್ರಜ್ಞೆ ಅಂದ್ರೆ ಎಲ್ಲಾನು ಬಳಸ್ತೀವಿ ನಾವು, ನಮ್ ಇಂದ್ರಿಯಗಳನ್ನ ಬಳಸ್ತೀವಿ, ಕೈ, ಮನ್ಸು, ಹೃದಯ, ಬುದ್ಧಿ, ನಾಲಿಗೆ ಎಲ್ಲಾನು ಭಗವಂತನಲ್ಲಿ ಬಳಸೋದ್ರಿಂದ ನಮ್ಗೆ ಪರಿಪೂರ್ಣ ಕನೆಕ್ಷನ್ ಆಗತ್ತೆ ಭಗವಂತನ ಜೊತೆ, ಸಂಬಂಧ ಅರ್ಥ ಆಗತ್ತೆ. ಭಗವಂತನೇ ನಮ್ಗೆ ತೃಪ್ತಿಸ್ತಾ ಇರ್ತಾರೆ, ನಮ್ಗೆ ತೃಪ್ತಿ ಅನ್ನೋದು ಅವಾಗ ಹೃದಯದಲ್ಲಿ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಹೃದಯ ಖಾಲಿ ಇರುತ್ತೆ. ಇಲ್ಲಿ ನೋಡಿ ನೆಕ್ಸ್ಟ್ ಶ್ಲೋಕದಲ್ಲಿ ಅದೇ ಹೇಳ್ತಾರೆ, ಏತದ್ ಅಭ್ಯಸೂಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಅನುವಾದ ಇರುತ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಅನುವಾದ: ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವವರೋ ಮತ್ತು ಅವನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು, ವಿಮೂಢರು ಎಂದು ಭಾವಿಸಬೇಕು. ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮವೆಲ್ಲ ನಾಶವಾಗುವುದು. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಪಡ ಅಂತ ಶ್ರಮ ಎಲ್ಲ ನಾಶ ಆಗೋಗತ್ತಂದ್ರೆ, ಎಷ್ಟೇ ಕಷ್ಟ ಪಡ್ಲಿ ಎಲ್ಲ ನೀರ್ ಚಲ್ದಂಗೆ. ಯಾಕಂದ್ರೆ ಅವ್ರಿಗೆ ಭಗವಂತನ ಮೇಲೆ ಪೂರ್ತಿಯಾಗಿ ಶ್ರದ್ಧೆ ಇಲ್ಲ, ಭಗವಂತನ ಒಂದು ಆ ಬೋಧನೆಗಳನ್ನ ನಿರಾಕರಿಸ್ತಾರೆ ಅಲ್ವಾ. ಭಗವಂತನ ಮಾತ್ ಮೇಲೆ ಸಂಪೂರ್ಣ ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಲ್ವಾ. ಇನ್ನೊಂದು, ನಾವು ಭಗವಂತನ ಪ್ರೀತಿಸ್ತೀವಿ, ಭಗವಂತನ ಭಕ್ತಿ ಮಾಡ್ತೀವಿ ಅಂದ್ರೆ ಭಗವಂತ ಹೇಳೋದನ್ನೇ ನಾವು ಫಾಲೋ ಮಾಡ್ಬೇಕಲ್ವಾ. ಅದನ್ನ ಮಾಡದೆ ಹೋದ್ರೆ ಭಕ್ತಿ ಇದೆ ಅಂತ ಹೆಂಗ್ ಅರ್ಥ ಆಗತ್ತೆ? ಭಕ್ತಿ ಇಲ್ಲ ಅಂತಾನೆ ಅರ್ಥ. ಅದೇ ಸರೆಂಡರ್ ಅಂದ್ರೆ. ಈಗ 32 ಅಲ್ವಾ ಇದು? ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವರು, ಡಿಸ್ರಿಗಾರ್ಡ್, ಬಿಟ್ಬಿಡ್ತಾರೆ, ನನ್ನ ದಾರಿ ನೋಡ್ಕೊಂಡು ಹೋಗ್ತಿರ್ತಾರೆ, ಅವ್ರ ದಾರಿ ಅವ್ರಿಗೆ, ಮತ್ತು ಅವನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು. ಅವ್ರಿಗೆ ಏನು ಜ್ಞಾನ ಇಲ್ಲದಂಗೆ ಲೆಕ್ಕ. ನಮ್ಗೆಲ್ಲ ಗೊತ್ತು ಅಂತ ಹೇಳ್ಕೊತಾರೆ. ಏನ್ ಗೊತ್ತವ್ರಿಗೆ ಬದ್ನೆಕಾಯಿ ಗೊತ್ತವ್ರಿಗೆ ಅಲ್ವಾ. ವಿಮೂಢರು ಅಂತಿದೆ ಕೃಷ್ಣ ನೋಡಿ. ವಿಮೂಢ ಅಂದ್ರೆ ಮೂಢ ಅವನು, ಫೂಲ್ ನಂಬರ್ 1 ಅಂತ ಹೇಳ್ತಾರೆ ಗೋಪಾಲ್. ಫೂಲ್ ನಂಬರ್ 1 ಅಂತ. ಏನ್ ಗೊತ್ತವನಿಗೆ ಅಂತ? ಭಗವದ್ಗೀತೆ ಓದಿಲ್ದೇ ಇರೋನು, ಕೃಷ್ಣನ್ ಒಪ್ಕೊಂಡಿಲ್ದೇ ಇರೋನು ಏನ್ ಗೊತ್ತಾನೆ? ಪ್ರಪಂಚ ಏನ್ ಗೊತ್ತ ಹೇಳ್ತಾರೆ. ಮುಂದಿನ ಪಾಠದಲ್ಲಿ ಹೇಳ್ತಾರೆ, ಎಷ್ಟು ತಿಳುವಳಿಕೆ, ಎಷ್ಟು ಭೌತಿಕ ಜ್ಞಾನ ಸಂಪಾದನೆ ಮಾಡಿದ್ರು, ಎಷ್ಟೇ ಡಿಗ್ರಿ ಹೋಲ್ಡರ್ ಆಗ್ಲಿ ಅವನು, 2 ಅಕ್ಷರ ಅಲ್ಲ 10 ಅಕ್ಷರ ಕೆಲವ್ರು ಹಾಕೋತಾರಲ್ಲ ನೇಮ್ ಪ್ಲೇಟ್ ಮೇಲೆ, EM.Ed, MSc, BA, LLB ಕಾಮ ಹಾಕೊಂಡು ನಾನು ನೋಡಿದೀನಿ. ಕೆಲವರು ದೊಡ್ಡ ಬೋರ್ಡ್ ಹಾಕೋತಾರೆ, ಎಷ್ಟೆಲ್ಲ ಡಿಗ್ರಿಗಳು ಮಾಡ್ತಾರೆ. ಅಂದ್ರೆ ಏನ್ ಅರ್ಥ? ಅಂದ್ರೆ ಅಷ್ಟೆಲ್ಲ ಡಿಗ್ರಿ ಬಂತು ಅಂದ್ರೆ ಎಲ್ಲ ಪೂರ್ತಿ ಗೊತ್ತಾಯ್ತಾ? ಪೂರ್ತಿ ಜ್ಞಾನ ಬಂದಂಗ ಅವ್ರಿಗೆ. ಅದು ಇನ್ನೂ ಜ್ಞಾನ ಬಂದಿಲ್ಲ ಅಂತ. ಅಷ್ಟು ಸಾಕಾಗಲ್ಲ, ಅದು ಸಾಕಾಗಲ್ಲ. ಎಷ್ಟು ಬರೀ ಭೌತಿಕ ಜ್ಞಾನ ಇದ್ರು ಕೂಡ ಭಗವಂತನ ಒಂದು ವಿದ್ಯಾಭ್ಯಾಸಕ್ಕೆ ಬರ್ಲಿಲ್ಲ ಅಂದ್ರೆ, ಭಗವಂತನ ಶಿಕ್ಷಾ, ಕೃಷ್ಣ ಶಿಕ್ಷಾ ಪಡಿತಾ ಇಲ್ಲ ಅಂದ್ರೆ ಏನು ಅರ್ಥ ಆಗಿಲ್ಲ ಅಂತ ಅರ್ಥ. ಇನ್ನು ಆಕ್ಚುಲಿ ವಿಮೂಢರು ಎಂದು ಭಾವಿಸಬೇಕು. ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮವೆಲ್ಲ ನಾಶವಾಗುತ್ತದೆ. ಅವ್ರು ಮಾಡುವಂತ ದಾನ, ಧರ್ಮ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರು ಕೃಷ್ಣ ಪ್ರಜ್ಞೆದಲ್ಲಿ ಪಯಸ್ ಆಕ್ಟಿವಿಟೀಸ್ ಅಲ್ವಾ, ಒಳ್ಳೆ ಕಾರ್ಯಗಳು, ದಾನ ಧರ್ಮ ಎಲ್ಲ ಮಾಡೋದಿಲ್ವೋ, ಆ ಕೃಷ್ಣ ಪ್ರಜ್ಞೆ ಹೊರಗಡೆ ಮಾಡ್ತಾರ. ನಾನ್ ಸ್ವಂತವಾಗಿ ನಾನ್ ಭಕ್ತಿ ಮಾಡ್ಕೊಂಡು ಹೋಗ್ತೀನಿ, ನನಗೂ ಭಕ್ತಿ ಇದೆ ಮನ್ಸಲ್ಲಿ ಅಂತ ಮಾಡ್ತಾರಲ್ಲ, ಅವ್ರು ಮಾಡೋ ದಾನ ಧರ್ಮ ಎಲ್ಲ, ಹವನ ಹೋಮ, ಹವನ ಮುಂಜಿ ಎಲ್ಲಾನು ರಾಕ್ಷಸರ ಪಾಲ್ಗೋಗತ್ತಂತೆ. ಯಾವ ದೇವತೆನೂ ಸ್ವೀಕರಿಸಲ್ಲ ಅಂತೆ. ಕೃಷ್ಣ ಅಂತ ತಗೊಳ್ಳೋದೇ ಇಲ್ಲ. ದೇವತೆ ತಗೊಂಡ್ರೆ ಕೃಷ್ಣ ತಗೋತಾನೆ, ದೇವತೆಗಳ ಮುಖಾಂತರ ತಗೋತಾನೆ. ರಾಕ್ಷಸರ ಪಾಲ್ಗೋಗತ್ತಂತ ಅವ್ರು ಮಾಡೋ ದಾನ ಧರ್ಮ. ಯಾಕಂದ್ರೆ ಅವ್ರು ಮಾಡೋದೆಲ್ಲ ಜಂಬದಿಂದ ಮಾಡ್ತಾರ, ಅಹಂಕಾರದಿಂದ. ತ್ರಿಗುಣಗಳನ್ನ ನೋಡಿದೀವಲ್ಲ, ತ್ರಿಗುಣಗಳಲ್ಲಿ ಸತ್ವಗುಣ, ರಜಗುಣ, ತಮಗುಣದಲ್ಲಿ ಮಾಡೋ ಕರ್ಮನ ಕೃಷ್ಣ ಸ್ವೀಕರಿಸೋದೇ ಇಲ್ಲ. ನಾವೇನೇ ಆಸ್ಟರಿಟಿ, ಏನೇ ತಪಸ್ಯ, ಏನೇ ಏಕಾದಶಿ ವ್ರತ ಮಾಡಿದ್ರು ಇದೆಲ್ಲ ಕೃಷ್ಣ ಪ್ರಜ್ಞೆಗೆ, ಅವನ ಪ್ರೀತಿಗೋಸ್ಕರ ನಾವು ಮಾಡ್ತೀವಿ, ಅವನ ಕರುಣೆಗೋಸ್ಕರ ನಾವು ಮಾಡ್ತೀವಿ. ಸೊ ಇದೆಲ್ಲ ಟ್ರಾನ್ಸೆಂಡೆಂಟಲ್, ಇದು 3 ಗುಣ ದಾಟಿರುವಂತ ಕರ್ಮಗಳಿವೆ. ಭಕ್ತಿ ಸೇವೆ, ಇದಕ್ಕೆ ಕರ್ಮ ಅಂತ ಕರೆಯಲ್ಲ, ಇದಕ್ಕೆ ಭಕ್ತಿ ಸೇವೆ ಅಂತಾರೆ. ಕರ್ಮ ಅಂದ್ರೆ 3 ಗುಣಗಳನ್ನ ಮಾಡೋದಕ್ಕೆ ಕರ್ಮ. ಸೊ ಅಂತ ವ್ಯಕ್ತಿಗಳು ಮಾಡುವಂತ, ಅವ್ರು ಏನೇ ಪರಿಶ್ರಮ ಹಾಕಿದ್ರು, ಏನೇ ಮೇಲ್ಗಡೆ ಲೋಕಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡಿದ್ರು ಅವ್ರಿಗೆ ಲಭಿಸೋದಿಲ್ಲ.
ಲಭಿಸೋದಿಲ್ಲ. ಯಾರು ಮೇಲ್ಗಡೆ ಲೋಕಕ್ಕೆ ಹೋಗೋದು ಅಷ್ಟು ಸುಲಭನೂ ಅಲ್ಲ. ಮೇಲ್ಗಡೆ ಲೋಕಕ್ಕೆ ಹೋಗಕ್ಕೆ ಸಾಕಷ್ಟು ಪುಣ್ಯ ಮಾಡ್ಬೇಕು, ಸಾಕಷ್ಟು ಪರ್ಫೆಕ್ಟ್ ಆಗಿ ನಡ್ಕೋಬೇಕು, ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಯಾರು ಮಾಡ್ತಾರೆ ಅದನ್ನ? ಅದಕ್ಕೆ ಇಷ್ಟ ಹೇಳ್ತಾರೆ ಈ ಜ್ಞಾನ ಅನ್ನೋದು ಅಷ್ಟು ಮುಖ್ಯ ಅಂತ. ಅಂದ್ರೆ ಅವ್ರು ಹೇಳ್ತಾರೆ ಹಿಂಗೆ ಜೈಲಿರೋದು ಹಿಂಗೆ ಕೈದಿಗಳನ್ನ ಬಂಧಿಸಕ್ಕೆ, ಅದೇ ರೀತಿ ನಮ್ಮಂತ ಬದ್ಧ ಜೀವಿಗಳನ್ನ ಕೂಡ ಬಂಧಿಸಕ್ಕೆ ಈ ಒಂದು ಭೌತಿಕ ಪ್ರಪಂಚ ಸೃಷ್ಟಿಯಾಗಿರೋದು. ನಮ್ಮ ಒಂದು ಅಸೂಯೆ ಗುಣದಿಂದ ನಾವೇನು ಹೊರಗೆ ಬಂದಿದ್ದೀವೋ ಭಗವಂತನ ಧಾಮದಿಂದ ಅಲ್ವಾ, ಭಗವಂತನಿಂದ ನಾವು ದೂರ ಆಗಿದ್ದೀವೋ, ಸೆಪರೇಟ್ ಆಗಿದ್ದೀವೋ ಅಲ್ವಾ, ಇಲ್ಲಿ ನಾವು ಆಕ್ಚುಲಿ ಸಫರ್ ಆಗ್ತಾ ಇರೋದು. ನೋಡಿ ಹೇಳ್ತಾರೆ ಯಾವ ರೀತಿ ಒಂದು ಹೃದಯ ಖಾಲಿ ಅಲ್ವಾ, ಹೃದಯ ಖಾಲಿ ಆದ್ರೆ ಹೆಂಗಿರುತ್ತೆ, ಯಾವುದೇ ರೀತಿ ಒಂದು ತೃಪ್ತಿ ಇರೋದಿಲ್ಲ. ಹೃದಯ ಖಾಲಿ ಇದ್ರೆ, ವೇಕೆಂಟ್ ಆಗಿದ್ರೆ, ಖಾಲಿ ಮನೆ ಹೆಂಗನ್ಸತ್ತೆ ನಮ್ಗೆ? ಅಪ್ಪಾ ಬಿಕೋ ಅಂತಿದೆ ಅಂತೀವಲ್ವ ನಾವು. ಖಾಲಿ ಮನೆ ನೋಡಿದ್ರೆ, ಮನೆದಲ್ಲಿ ಸಾಮಾನ್ ತುಂಬಿ ಜನಗಳೆಲ್ಲ ಇದ್ರೆ ಲವಲವಿಕೆಯಿಂದ ಮನೆ ಅನ್ಸತ್ತೆ, ಮನೆ ಅಂತ ಅನ್ಸತ್ತೆ ಅದು. ಅದೇ ರೀತಿ ನಮ್ ಹೃದಯನೂ ಹಾಗೆ. ಕೃಷ್ಣ ತುಂಬಿಸ್ಕೊಂಡಿದ್ರೆ, ಕೃಷ್ಣ ಭಕ್ತಿ ಮಾಡಿದ್ರೆ ಕೃಷ್ಣ ತುಂಬಿರ್ತಾನೆ ಹೃದಯದಲ್ಲಿ. ಆಗ ನಮ್ಮಲ್ಲಿ ಎಲ್ಲಾ ರೀತಿ ಸಂತೋಷ, ಹರ್ಷ ಎಲ್ಲ ಇರತ್ತೆ ಅಲ್ವಾ. ಕೃಷ್ಣ ಪ್ರಜ್ಞೆ ಆಚರಿಸದೇ ಇರೋ ವ್ಯಕ್ತಿಯವ್ರ ಜೀವನ ಖಾಲಿ, ಹೃದಯನೂ ಖಾಲಿ, ಅವ್ರ ಜೀವನನೂ ಖಾಲಿ ಆಗಿರುತ್ತೆ. ಇಲ್ಲದೆ ಹೇಳ್ತಾರೆ 32ನೇ ಶ್ಲೋಕದಲ್ಲಿ ಕೊನೆಯ ಲೈನಲ್ಲಿ ಹೇಳ್ತಾರೆ ನೋಡಿ, ಅವನು ಶೂನ್ಯ ಹೃದಯದವನಾಗಿ ಆತನಿಗೆ ಆತ್ಮವನ್ನು ಬದುಕಿನ ಪರಿಪೂರ್ಣತೆ ಭರವಸೆ ಇಲ್ಲ. ಅವನು ಅವಿಧೇಯನಾದವನು, ಎಷ್ಟೇ ದೊಡ್ಡವನಾದರೂ ಅವನು ಶೂನ್ಯ ಹೃದಯದವನಾಗಿ ಆತ್ಮವನ್ನು, ಪರಬ್ರಹ್ಮನನ್ನು, ಪರಮಾತ್ಮನನ್ನು, ದೇವತ್ವ ಪರಮಪುರುಷನ್ನು ಅರಿಯದವನು. ಭಗವಂತನ ತಿಳ್ಕೊಳ್ದಿರೋ ಪರಿಸ್ಥಿತಿ ಏನು? ಮುಟ್ಟಾಳ ಅಲ್ವಾ? ಯಾರು ಅಂತ ಗೊತ್ತೇ ಇಲ್ಲ ಅಂದ್ರೆ ಎಷ್ಟು ದೊಡ್ಡ ಲಾಸ್ ಅದು ಆಕ್ಚುಲಿ. ಎಲ್ಲ ಜ್ಞಾನ ಕೊಟ್ಟಿರೋದು ಕೃಷ್ಣ, ಭೌತಿಕ ಜ್ಞಾನ. ಈ ಜ್ಞಾನ ಹಂತಕ್ಕೆ ಬರೋದಿಕ್ಕೋಸ್ಕರ ಇರೋದು. ಇದನ್ನೇ ಗೊತ್ತಾಗದೆ ಹೋದ್ರೆ ಎಲ್ಲ ಜ್ಞಾನ ಪಡೆದು ಏನ್ ಪಡೆದಂಗಾಯ್ತ. ನೆಕ್ಸ್ಟ್ ಬರುತ್ತೆ ಇನ್ನು ತುಂಬಾ ಚೆನ್ನಾಗಿ ಒಳ್ಳೆ ಭಾಗವತ ಶ್ಲೋಕ ರೂಪದ ಕೋಟ್ ಮಾಡ್ತಾರೆ. 33 ಶ್ಲೋಕಕ್ಕೆ ಹೋಗೋಣ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ ಹೇಳ ಮಾತಾಜಿ ಶ್ಲೋಕ ಓದ್ಲಾ? ಹೌದಿ ಶ್ಲೋಕ ಅನುವಾದ. ಸದೃಶಂ ಚೇಷ್ಟತೆ ಸ್ವಾಸ್ಯ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅನುವಾದ ಶ್ರೀಲ ಪ್ರಭುಪಾದ ಅವರ ಅನುವಾದ. ಪ್ರತಿಯೊಬ್ಬನು ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ. ಆದ್ದರಿಂದ ತಿಳುವಳಿಕೆಯುಳ್ಳವನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ನಿಗ್ರಹದಿಂದ ಫಲವೇನು? ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನೋಡಿ, ನಿಗ್ರಹದಿಂದ ಫಲವೇನು ಏನಂತಾನೆ ಇಲ್ಲಿ ಕೃಷ್ಣ ಇಲ್ಲಿ ಭಾವಾರ್ಥದಲ್ಲಿ ಆಕ್ಚುಲಿ ಎಲ್ಲಿವರೆಗೂ ನಾವು ಭೌತಿಕ ಗುಣಗಳು ತ್ರಿಗುಣಗಳಲ್ಲಿ ಕೆಲಸ ಮಾಡ್ತಿರ್ತೀವೋ ಅಲ್ಲಿವರೆಗೂ ನಮ್ಗೆ ಬಿಡುಗಡೆ ಅನ್ನೋದಿಲ್ಲ ಅಲ್ವಾ. ಬಟ್ ಕೃಷ್ಣ ಪ್ರಜ್ಞೆದಲ್ಲಿ ಮಾಡುವಂತ ಕಾರ್ಯ ತ್ರಿಗುಣನ ದಾಟಿರೋ ಅಂತ ಪ್ಲಾಟ್ಫಾರ್ಮ್ ಅದು. ಅದಕ್ಕೆ ಶುದ್ಧ ಸತ್ವ ಅಂತ ಕರಿತೀವಿ ನಾವು. ಅದ್ರಲ್ಲಿ ಯಾವುದೇ ರೀತಿ ಕಲ್ಮಶ ಅನ್ನೋದಿಲ್ಲ. ಆ ಟ್ರಾನ್ಸೆಂಡೆಂಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡಿದ್ರೆ ನಾವು ಬಿಡುಗಡೆ ಹೊಂದ್ತೀವಿ ಹೊರತು ಇಲ್ಲ ಅಂದ್ರೆ ನಮ್ಗೆ ಯಾವಾಗ್ಲೂ ಬಂಧನಕ್ಕೊಳಗಾಗ್ತೀವಿ. ಅಲ್ಲ ಅದೇ ಹೇಳ್ತಾರೆ, ಇಲ್ಲಿ ತುಂಬಾ ಗ್ರೇಟ್ ಸ್ಪಿರಿಚುವಲಿಸ್ಟ್, ದೊಡ್ಡ ವಿದ್ಯಾವಂತರು, ಸ್ಕಾಲರ್ಸು, ಎಷ್ಟೆಲ್ಲ ತಿಳುವಳಿಕೆ ಇರೋರು ಕೂಡ ಎಷ್ಟೇ ಅಡ್ವಾನ್ಸ್ ಆಗಿದ್ರು ಭೌತಿಕ ಜ್ಞಾನದಲ್ಲಿ, ಆದ್ರೂ ಈ ಭೌತಿಕ ಪ್ರಪಂಚದ ಒಂದು ಕಲ್ಮಶದಿಂದ ಲಾಂಗ್ ಅಸೋಸಿಯೇಷನ್ ವಿತ್ ದಿಸ್ ಮೆಟೀರಿಯಲ್ ವರ್ಲ್ಡ್, ಅಂದ್ರೆ ಎಷ್ಟೋ ಕಾಲದಿಂದ ನಾವು ಈ ಭೌತಿಕ ಪ್ರಪಂಚದಲ್ಲಿ ಜನ್ಮ ತಾಳ್ತಾ ಇದೀವಿ. ಆ ತ್ರಿಗುಣಗಳಲ್ಲಿ ಕೆಲಸ ಮಾಡ್ತಾನೆ ಇದೀವಿ. ಹಾಗಾಗಿ ನಾವು ಮಾಡುವಂತ ಕಾರ್ಯ ಪರಿಶುದ್ಧ ಆಗಲ್ಲ. ಅಂದ್ರೆ ಕೃಷ್ಣನ್ ಸಹಾಯ ಇಲ್ಲದೆ ನಾವು ಮಾಡುವಂತ ಕಾರ್ಯ ಪರಿಶುದ್ಧ ಕಾರ್ಯ ಅಂತ ಅನ್ಕೊಳಕ್ಕಾಗಲ್ಲ. ಸೊ ಅವನು ಆ ಒಂದು ಎಷ್ಟೇ ಅಕಾಡೆಮಿಕ್ ಎಜುಕೇಶನ್ ಇದ್ರೂ ಕೂಡ ಅದರಿಂದ ಆ ಭೌತಿಕದ ಒಂದು ಬಂಧನದಿಂದ ಹೊರಗಡೆ ಬರ್ಬೇಕು ಅಂದ್ರೆ ಅವನು ಕೃಷ್ಣ ಪ್ರಜ್ಞೆದಲ್ಲಿ ಕಾರ್ಯ ಮಾಡ್ಬೇಕು. ಭಗವಂತನ ಸಂತೃಪ್ತಿಗೋಸ್ಕರ ಕಾರ್ಯ ಮಾಡಿದ್ರೇನೆ ಅವಾಗ್ಲೇ ಆ ಕರ್ಮ ಅನ್ನೋದು ಬಂಧನದಿಂದ ನಮ್ನ ಹೊರಪಡಿಸೋಕೆ ಸಾಧ್ಯ. ಇಲ್ಲ ಅಂದ್ರೆ ಮತ್ತೆ ನಾವು ಬಂಧಿತರಾಗ್ತೀವಿ. ಓಕೆ, ಹಾಗಾಗಿ ಕೃಷ್ಣನ್ ಮಾಯೆಯಿಂದ ನಾವು ಹೊರಗೆ ಬರ್ಬೇಕಂದ್ರೆ
ಕೃಷ್ಣನ ಒಂದು ಬಹಿರಂಗ ಮಾಯಿಂದ ನಾವು ಹೊರಗೆ ಬರ್ಬೇಕಾದ್ರೆ ನಾವು ಸಾಕಷ್ಟು ಟ್ರೈನಿಂಗ್ ಅಲ್ವಾ, ನಮ್ಗೆ ಸಾಧನ, ಅದು ಕರೆಕ್ಟ್ ಗೈಡೆನ್ಸ್ ಅಲ್ಲಿ ನಾವು ಮಾಡ್ಬೇಕು. ನಮಗ್ ತಿಳ್ದಂಗೆ, ನಮಗ್ ತಲೆಗೆ ಬಂದಂಗೆ ಎಲ್ಲ ಕೆಲಸ ಬಿಟ್ಬಿಡ್ತೀನಪ್ಪ, ನಾನು ಇವಾಗ ಇವತ್ತಿಂದ ನಾನು ಡ್ಯೂಟಿ ಮಾಡೋದ್ ಬಿಟ್ಬಿಡ್ತೀನಿ, ಸೊ ನಂಗೆ ಏನೋ ಕಲ್ಮಶ ತಗಲಲ್ಲ, ಯಾವ್ದೇ ರೀತಿ ನಾನು ಬಂಧನಕ್ಕೊಳಗಾಗಲ್ಲ ಅಂತ ಅನ್ಕೊಂಡ್ ನಾವು ಕೆಲಸ ಬಿಟ್ಟು ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಹೊಡಿಯತ್ತೆ ನಮ್ಗೆ, ಗೊತ್ತಾ? ಇನ್ನು ಜಾಸ್ತಿ ಪನಿಷ್ಮೆಂಟ್ಗೆ ಒಳಗಾಗ್ತೀವಿ ನಾವು. ಅದಕ್ಕೆ ಪ್ರಾಪರ್ ಟ್ರೈನಿಂಗ್ ಬೇಕು ಅಂತ ಹೇಳ್ತಾರೆ, ಆಯ್ತಾ? ಪ್ರಾಪರ್ ಟ್ರೈನಿಂಗ್ ತಗೊಂಡ್ರೆ, ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಮ ಮನೆಯಲ್ಲೇ ಎಲ್ಲೂ ಹೋಗ್ಬೇಕಾಗಿಲ್ಲ, ಆಗ ಈಸಿಯಾಗಿ ನಾವು ಯೋಗಿ ಪ್ಲಾಟ್ಫಾರ್ಮ್ ಬರ್ಬೋದು. ಕೃಷ್ಣ ಪ್ರಜ್ಞೆ ಯೋಗಿ ಅಂದ್ರೆ ಕೃಷ್ಣ ಪ್ರಜ್ಞೆ ಅಥವಾ ಭಕ್ತ ಪ್ಲಾಟ್ಫಾರ್ಮ್ ಅದೇ ಹೇಳ್ತಿರೋದು. 33 ಪ್ರತಿಯೊಬ್ಬನು ತಾನು ಈಗ ಈಗ ನಾವು ದಿನದಲ್ಲಿ 3 ಗುಣಗಳ ಅನುಗುಣವಾಗೇ ನಡೀತಾ ಇರುತ್ತೆ ನಮ್ ಕರ್ಮಗಳ, ನಾವು ಕರ್ತವ್ಯ ಮಾಡ್ಬೇಕಾದ್ರೆ. ಸೊ ನಾವು ಅದು ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಾ ಇರಲ್ಲ ಕೆಲವು ಸಲ. ರಜೋಗುಣದಲ್ಲೂ ಆಗತ್ತೆ, ಎಲ್ಲ ಟೈಮ್ ತತ್ವದಲ್ಲಿ ಇರಕ್ ಸಾಧ್ಯ ಇಲ್ಲ ಕರ್ಮಗಳು ಮಾಡ್ತಾ. ಸೊ ಹೇಗೆ ನಾವು ಕೃಷ್ಣನ ಅಂದ್ರೆ ಅದೇ ಎಲ್ಲ ಕೃಷ್ಣನ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಭಾವದಲ್ಲಿ ಮಾಡಿದ್ರೆ ಅದು ಸತ್ವ ಆಗತ್ತಾ ಇಲ್ಲ? ನೈಸ್, ಗುಡ್ ಕ್ವಶನ್ ಮಾತಾಜಿ. ಯಾವಾಗ್ಲೂ ವೆರಿ ಗುಡ್ ಕ್ವಶನ್. ತ್ರಿಗುಣಗಳು ಯಾವಾಗ್ಲೂ ಆಕ್ಟ್ ಮಾಡತ್ತೆ, ಎಲ್ಲಿ ಹೋದ್ರೂ ಇರುತ್ತದು. ನಾವು ಮನೆ ಬಿಟ್ಟು ಹಿಮಾಲಯಕ್ಕೆ ಹೋದ್ರೂ ಹಿಮಾಲಯದಲ್ಲೂ ಇರುತ್ತೆ, ಕಾಡುಗೋದ್ರೂ ಇರುತ್ತೆ, ಎಲ್ಲಾ ಕಡೆ ಮಾಯೆ ಅನ್ನೋದು ಕೃಷ್ಣ ಸೃಷ್ಟಿ ಮಾಡಾಗಿದೆ. ಅದರಿಂದ ಬಿಡುಗಡೆ ಹೊಂದಬೇಕು ಅಂದ್ರೆ ಕೃಷ್ಣನೇ ಶರಣಾಗತಿ. ಆರ್ ಇನ್ನೊಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಪರಂ ದೃಷ್ಟವಾನಿ ವರ್ತಂತೆ ಅಂತ ಹೇಳ್ತಾರೆ ಕೃಷ್ಣ. ಪರಂ ದೃಷ್ಟ ಅಂದ್ರೆ ಹೈಯರ್ ಟೇಸ್ಟ್, ಅಂದ್ರೆ ಕೃಷ್ಣ ಕಾನ್ಷಿಯಸ್ ಟೇಸ್ಟ್ ನೋಡ್ಬೇಕು ನಾವು. ಕೀರ್ತನೆ, ಶ್ರವಣಮು, ಕೀರ್ತನಮು, ವಿಷ್ಣು ಸ್ಮರಣಮು, ಭಗವಂತನ ಭಕ್ತರ ಸಾಂಗತ್ಯದಲ್ಲಿ ಯಾತ್ರಾಗ ಹೋಗ್ಬರೋದು, ಜಪ, ಭಾಗವತ ಶ್ರವಣ, ಭಗವದ್ಗೀತೆ ಸತ್ಸಂಗದಲ್ಲಿ ಕೇಳೋದು, ಇದೆಲ್ಲ ಪರಂ ದೃಷ್ಟವ, ಇದು ಹೈಯರ್ ಟೇಸ್ಟ್. ಇದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆಟೋಮ್ಯಾಟಿಕಲಿ ನಮಗೆ ಲೋವರ್ ಟೇಸ್ಟ್ ಮೇಲೆ ಆಸೆ ಕಮ್ಮಿ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನಾವು ಮೇನ್ ಫ್ಯಾಮಿಲಿ ಡ್ಯೂಟೀಸ್ ಇದೆಯೋ, ನಮ್ಮ ನಿಯಮಿತ ಕರ್ತವ್ಯಗಳಿದೆಯೋ, ಅದನ್ನ ನಾವು ಅದ್ರಲ್ಲಿ ನಾವು ಕೃಷ್ಣನ ಸೇರಿಸ್ಕೊಂಡು ಮಾಡೋದನ್ನ ನಾವು ಕಲ್ತ್ಕೋಬೇಕು. ಫಾರ್ ಎಕ್ಸಾಂಪಲ್ ಮನೆ ಕ್ಲೀನಿಂಗೇ ಇರ್ಬೋದು. ಸಿಂಪಲ್ ಆಗಿ ನೋಡ್ರೆ ಮನೆ ಕ್ಲೀನಿಂಗ್ ಅಂದ್ರೆ ಏನಿದೆ, ಮನೆ ಕ್ಲೀನ್ ಮಾಡ್ತಿದ್ದಪ್ಪ, ಸ್ವಚ್ಛ ನಮ್ಮ ಮನೆ ಚೆನ್ನಾಗಿ ಕಾಣ್ಬೇಕು, ನನಗೋಸ್ಕರ ನನಗ್ ಕಾಣ್ಬೇಕು, ಯಾರು ಬಂದಿರೋರು ಮನೆ ಚೆನ್ನಾಗಿದೆ ಅನ್ಬೇಕು, ಅದು ಒಂದ್ ಪರ್ಪಸ್. ಎರಡನೇ ಪರ್ಪಸ್ ಏನು, ಮನೆ ಯಾಕೆ ಭಗವಂತ ಅಲ್ಲಿ ನೆಲೆಸಿದ್ದಾನೆ, ಅವನಿಗೋಸ್ಕರ ನಾವು ಶುದ್ಧವಾಗಿ ಇಟ್ಕೋಬೇಕು, ಮನಸ್ಸನ್ನು ಶುದ್ಧಿ, ಸರೌಂಡಿಂಗು ಶುದ್ಧಿಯಾಗಿ. ಅದು ಉದ್ದೇಶ ಆಗಿರ್ಬೇಕು. ಈ ಮನೆಯಲ್ಲಿ ಭಗವಂತ ನಿವಾಸನಾಗಿದ್ದಾನ, ನಮ್ಮ ಹೃದಯದಲ್ಲಿ ಇದ್ಮೇಲೆ ಈ ಮನೆಯಲ್ಲೂ ಇದ್ದಾನ ಅವನು. ಭಗವಂತ ಇರೋ ಜಾಗದಲ್ಲಿ ಕ್ಲೀನ್ ಆಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸ್ವಚ್ಛತೆ ಬಗ್ಗೆ ಯೋಚನೆ ಮಾಡ್ಬೇಕು. ರೈಟ್? ಆ ಫ್ಯಾಮಿಲಿ ನೋಡ್ಕೊಳ್ಳೋದಿರ್ಬೋದು, ಭಗವಂತ ಕೊಟ್ಟಿರೋ ಫ್ಯಾಮಿಲಿ ಇದು, ಚೆನ್ನಾಗಿ ಒಳ್ಳೆ ದಾರಿದಲ್ಲಿ ನಾನು ಆದಷ್ಟು ಸೇವೆ ಮಾಡ್ಬೇಕು. ಅವ್ರ ಸೇವೆ ನಾವು ಮಾಡ್ತಾ ಇರೋದು ಯಾತಕ್ಕೋಸ್ಕರ? ನನ್ ಸಂತೃಪ್ತಿಗೋಸ್ಕರ ಅಲ್ಲ, ಭಗವಂತನ ಸಂತೃಪ್ತಿಗೋಸ್ಕರ. ಅವನ್ ಕೊಟ್ಟಿರೋದು ಈ ಫ್ಯಾಮಿಲಿ ಇನ್ಸ್ಟಿಟ್ಯೂಷನ್ ಅಲ್ವಾ. ನಾವ್ ಆಯ್ಕೆ ಮಾಡಿದೀವ, ತಂದೆ ತಾಯಿ ನಾವ್ ಆಯ್ಕೆ ಮಾಡಿದೀವ, ನಾವ್ ಯಾರನ್ನೂ ಆಯ್ಕೆ ಮಾಡಿಲ್ಲ, ಎಲ್ಲ ನಡ್ಕೊಂಡ್ ಬರ್ತಾ ಇದೆ. ಬಟ್ ಅದ್ರ ಪರ್ಪಸ್ ಏನು? ಕೊನೆಗೆ ಅವನ್ ಸೇವೆ ಮಾಡೋದಿಕ್ಕೆ ಇದೆಲ್ಲ ಅನುಕೂಲ ಮಾಡ್ಕೋಬೇಕು ನಾವು, ನಮ್ಮ ಮನೆ ಪರಿಸ್ಥಿತಿ, ನಮ್ಮ ಆಲೋಚನೆಗಳು. ಸೊ ಮಾಡ್ತಾ 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 ನಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ಪ್ರಾಪರ್ ಹೇಳೋದು, ನಮ್ಮ ಶೆಡ್ಯೂಲ್ ಏನಿದೆಯೋ ಪ್ರಾಪರ್ ಅಂದ್ರೆ ಕಂಪ್ಲೀಟ್ ಕೃಷ್ಣ ಕಾನ್ಶಿಯಸ್ 2 ಅವರ್ ಡೆಡಿಕೇಟ್ ಮಾಡಕ್ ಹೇಳ್ತಾರೆ. ಬೆಳಿಗ್ಗೆ ಬೇಗ ಹೇಳೋದು, 7 ಗಂಟೆಗೆ ಹೇಳ್ತಿದ್ರೆ ಭಗವಂತನಿಗೋಸ್ಕರ ಅರ್ಧ ಗಂಟೆ ಮುಂಚೆ ಎದ್ದು ಚಿಕ್ಕ ಪೂಜೆ ಮಾಡಿ, ಅವ್ನಿಗೆ ಆರತಿ ಮಾಡಿ, ನಮ್ಮ ಜಪ ಮಾಡೋದು, ಪ್ರತಿನಿತ್ಯ ಒಂದು ಡೆಸಿಗ್ನೇಟೆಡ್ ಆಗಿ ಇಷ್ಟು ಮಾಡ್ತೀನಿ, ನಿನ್ಗೋಸ್ಕರ ಟೈಮ್ ಕೊಡ್ತೀನಿ ಅನ್ನೋದು. ಭಗವಂತನಿಗೋಸ್ಕರ ನಾವ್ ಏನೇ ಅಡಿಗೆ ಮಾಡಿದ್ರು ಅವನಿಗೆ ನೈವೇದ್ಯ ಮಾಡೇ ಸ್ವೀಕರಿಸೋದು. ಅವಾಗ ಅದ್ರಲ್ಲಿರೋ ಎಲ್ಲ ದೋಷ ಹೋಗತ್ತೆ, ಎಲ್ಲ ಕರ್ಮಗಳು ಹೋಗತ್ತೆ. ಇದು ಹೇಳ್ತಾ ಇರೋದು ಆಕ್ಚುಲಿ. ಇದು ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಡ್ಬೇಕು, ಇದೊಂದು ತಪಸ್ಯ ತರ. ಮಾಡ್ತಾ 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 ಏನಾಗತ್ತೆ, ನಮ್ಗೆ ನಿಜವಾಗಿ ನಾವೇ ನ್ಯಾಚುರಲ್ ಆಗಿ ಮಾಡ್ತೀವಿ ಅಲ್ವಾ. ಅರೇಂಜ್ ಮ್ಯಾರೇಜ್ ಇದೆ, ಹೊಸದಲ್ಲಿ ಯಾರು ಗೊತ್ತಿಲ್ಲ, ಯಾರು ಪರಿಚಯ ಇಲ್ಲ, ಯಾರೋ ಏನೋ ಯಾವ್ದೋ ಮನೆ, ಯಾರೋ ಹೇಗಿದ್ದಾರೋ ಏನೋ, ಹೇಗ್ ನೋಡ್ಕೋತಾರೋ ಏನೋ, ಹೆದರಿಕೆ ಆಗ್ತಿರತ್ತಲ್ವಾ. ಎಸ್ಪೆಷಲಿ ಹೆಣ್ಮಗಳು ತಂದೆ ತಾಯಿಗೆ ಹೆದರ್ಕೋತಿರ್ತಾರೆ, ಅಳ್ತಿರ್ತಾರೆ, ಆತಂಕ ಅಲ್ವಾ ಅಲ್ವಾ. ನನ್ನ ಅಕ್ಕ ಇದೆ, ನಮ್ ತಂದೆ ಎಷ್ಟು ಅಳ್ತಾ ಇದ್ರು. ನನ್ ಮದ್ವೆ ಟೈಮಲ್ಲಿ ಹೊಟ್ಟೆ ಹೋಗ್ಬಿಟ್ರು, ಮಂಟಪ ಬಿಟ್ಟೆ ಹೊಟ್ಟೋಗ್ಬಿಟ್ರು, ಕಾಣಿಸ್ಕೊಳ್ಳೇ ಇಲ್ಲ, ಎಷ್ಟು ಗಂಟೆ ಬರ್ಲೇ ಇಲ್ಲ. ಹಂಗೆ ಆತಂಕ ಎಷ್ಟು ಕಾಡುತ್ತಂದ್ರೆ ನಮ್ಗೆ ಏನಾಗ್ಬಿಡುತ್ತೋ. ಮತ್ ಯಾವಾಗ ನಾವು ನಿಧಾನ ಕಲ್ತ್ಕೊಂಡು ಅಲ್ಲಿ ಇದ್ದು ಆ ಜಾಗದಲ್ಲಿ ಇದ್ದು ನಾವು ಅಡ್ಜಸ್ಟ್ ಆಗ್ತೀವೋ ಅಲ್ವಾ, ನಿಧಾನಕ್ಕೆ ಏನಾಗತ್ತೆ,
ಪರಿಚಯ ಇಲ್ದವ್ರಿಂದ ಪರಿಚಯ ಆಗತ್ತೆ. ನೆಕ್ಸ್ಟ್ ನಿಧಾನವಾಗಿ ತಿಳ್ಕೊತೀವಿ ಅಲ್ವಾ, ಇಷ್ಟ ಪಡ್ಕೋತೀವಿ. ಆಮೇಲೆ ನ್ಯಾಚುರಲ್ ನಾವು ಸರ್ವ್ ಮಾಡ್ತೀವಿ, ಎಷ್ಟೇ ಕಷ್ಟ ಆದ್ರೂ ಸರ್ವ್ ಮಾಡ್ತೀವಿ. ಅದೇ ನಾವು ಮಾಡ್ಬೇಕು. ಕೃಷ್ಣನ್ಗೂ ಅಷ್ಟೇ. ಕೃಷ್ಣನ್ ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ಯಾವ್ದೋ ಲೋಕದಲ್ಲಿ ಇದ್ದಾನೆ ಅಂತ ಭಾವಿಸ್ತೀವಿ, ಬಟ್ ಅವ್ನು ನಮ್ಮ ಹತ್ರನೇ ಇದ್ದಾನೆ. ಅವನನ್ನ ನಾವು ಹತ್ರ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಮಾರ್ಗ ಕೊಡ್ತಿರೋದು ಮಾತಾಜಿ. ಸೊ ಇದು ಸಿಂಪಲ್ ಎಟ್ ಪವರ್ಫುಲ್ ಎಕ್ಸಾಂಪಲ್ ಗುರುಜಿ. ಎಸ್, ನಮ್ಮನ್ನೇ ನಮ್ಮ ಜೀವನ ನಾವು ಅಳವಡಿಸ್ಕೊಂಡ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕರೆಕ್ಟ್ ಬೆಸ್ಟ್ ಎಕ್ಸಾಂಪಲ್ ಇದು. ರೂಪಾದ್ರು ಹೇಳ್ತಾರೆ ಆಕ್ಚುಲಿ ಇದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆಗೇ ಆಗತ್ತೆ. ಕೊನೆಗೆ ಏನಾಗತ್ತೆ, ಒಂದಿಷ್ಟು ಕಾಲ ಆದ್ಮೇಲೆ ಎಷ್ಟು ಅನ್ಯೋನ್ಯತೆ ಬರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ. ಅರೇಂಜ್ ಲವ್ ಯಾರಿನ ಆಗ್ತಾ ಇರತ್ತೆ ಆ ಟೈಮಲ್ಲಿ, ಒಬ್ರು ಮನ್ಸಿಗೆ ಒಬ್ರು ಪೂರ್ತಿಯಾಗಿ ಗೊತ್ತಾಗತ್ತೆ. ಹಾಗೆ ಇದು ಅಷ್ಟೇ, ಇಷ್ಟಂಗೆ ಏನ್ ಬೇಕು ಅನ್ನೋದು ಪೂರ್ತಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ಪರಮಾತ್ಮ ನಮ್ಮ ಹತ್ರ ಮಾತಾಡ್ತಾನೆ. ಯಾವಾಗ ನಮ್ಮಲ್ಲಿರೋ ಎಲ್ಲ ಮಾಲಿನ್ಯ ಹೊಟ್ಟೋಗತ್ತೋ, ಪೂರ್ತಿ ಪರಿಶುದ್ಧ ಆಗ್ತೀವೋ ನಾವು, ಡೈರೆಕ್ಟ್ ಕೃಷ್ಣ ವಿಲ್ ಟಾಕ್ ಟು ಅಸ್. ಪರಮಾತ್ಮ ನಮಗೆ ಆದೇಶಿಸ್ತಾನೆ, ಹೀಗ್ ಮಾಡು ಹೀಗ್ ಮಾಡು ಹೀಗ್ ಮಾಡು ಹೀಗ್ ಮಾಡು ಅಂತ ಅವನೇ ಹೇಳ್ಬಿಡ್ತಾನೆ. ಇವಾಗ ನಮಗ್ ಕೇಳಿಸ್ತಾ ಇಲ್ಲ, ಇವಾಗ ಅವ್ನ್ ಮಾತಾಡೋದು ನಮ್ಗೆ ಕೇಳಿಸ್ತಿಲ್ಲ. ಇವಾಗ ಎಷ್ಟೆಲ್ಲ ಕವರಿಂಗ್ ಇದೆ, ಅಡ್ಡ ಇದೆ, ಎಲ್ಲ ಸೌಂಡ್ ಪ್ರೂಫ್ ಆಗ್ಬಿಟ್ಟಿದೆ, ಕೇಳಿಸ್ತಾ ಇಲ್ಲ ಅವ್ನ್ ಮಾತಾಡೋದು. ಅದನ್ನ ಕನ್ನಡಿ ಮೇಲೆ ಧೂಳು ಮುಚ್ಕೊಂಡಿದೆ, ಇನ್ನು ಒರೆಸ್ತಾ ಇಲ್ಲ ಇನ್ನು. ಸೊ ಅದು ಟೈಮ್ ತಗೊಳದ್. ಸೊ ಹಾಗಾಗಿ ನಾವೆಲ್ಲ ಆಕ್ಟಿವಿಟಿ ಕೃಷ್ಣನ್ ಸೇರಿಸ್ಬೇಕು, ಗಮನ ಇಟ್ಕೊಂಡ್ ಮಾಡ್ಬೇಕು, ಅಲರ್ಟ್ ಆಗಿ. ಇಲ್ಲ ಅಂದ್ರೆ ಪ್ರತಿ ಕರ್ಮ ನಮ್ಮನ್ನ ಬಂಧಿಸತ್ತೆ, ಪ್ರತಿ ಯೋಚನೆ ನಮ್ಮನ್ನ ಬಂಧಿಸತ್ತೆ ಪ್ರಪಂಚಕ್ಕೆ. ಅದಕ್ಕೆ ಈ ಮಾರ್ಗ ಕೊಟ್ರಿ. ಸೊ ಎವ್ರಿ ಚಾಪ್ಟರ್ ನಾವ್ ಇನ್ನು ಶ್ಲೋಕ ಬೈ ಶ್ಲೋಕ ಹೋದಾಗ ಇನ್ನೂ ವಿವರವಾಗಿ ನಮ್ಗೆ ಅರ್ಥ ಆಗತ್ತೆ ಮಾತಾಜಿ. ಲಾಸ್ಟ್ ಲೈನ್ ಚೆನ್ನಾಗಿ ಕೊಟ್ಟಿದ್ದಾರೆ ಗುರುಜಿ. ಯಾರು ಇದ್ದಕ್ಕಿದ್ದಂತೆ ತನ್ನ ನಿಯತ ಕರ್ತವ್ಯಗಳನ್ನು ತ್ಯಜಿಸಿ ಕೃತಕವಾಗಿ ಯೋಗಿ ಅಥವಾ ಆಧ್ಯಾತ್ಮಿಕವಾದಿ ಆಗಬಾರದು. ತನ್ನ ಸ್ಥಾನದಲ್ಲೇ ಉಳಿದು ಹಿರಿಯರ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಪ್ರಯತ್ನಿಸುವುದು ಉತ್ತಮ. ಹೀಗೆ ಮನುಷ್ಯನು ಕೃಷ್ಣನ ಮಾಯೆಯ ಹಿಡಿತದಿಂದ ಪಾರಾಗಬಹುದು. ನಾವ್ ಎಲ್ಲಿ ಓಡ್ ಹೋಗ್ಬೇಕಾಗಿಲ್ಲ, ಏನು ಬಿಡ್ಬೇಕಾಗಿಲ್ಲ. ನಾವು ನಡ್ಸ್ಕೊಂಡ್ ಹೋಗ್ತಿರೋ ಕಾರ್ಯಗಳನ್ನ ಹೇಗೆ ಅದನ್ನ ಕೃಷ್ಣ ಕಾನ್ಶಿಯಸ್ ಮಾಡ್ಕೊಳ್ಳೋದು, ಹೇಗೆ ಅದನ್ನ ಭಕ್ತಿ ಕಾರ್ಯ ಮಾಡ್ಕೊಳ್ಳೋದು ಅನ್ನೋದು ನಾವು ಪ್ರಾಪರ್ ಟ್ರೈನಿಂಗ್ ಇಂದ ನಾವು ಕಲಿಯಕ್ ಸಾಧ್ಯ. ಪ್ರಾಪರ್ ಟ್ರೈನಿಂಗ್ ಹೇಗೆ ಅಂದ್ರೆ ಇದೇ ರೀತಿ ನಾವು ಓದ್ತಾ, ಕೇಳಿಸ್ಕೊಂತ, ಶ್ರವಣ ಮಾಡ್ತಾ, ಭಕ್ತಿ ಮಾಡ್ತಾ, ಜಪ ಮಾಡ್ತಾ, ಭಗವಂತನಿಗೆ ಅರ್ಪಿಸಿ ತಗೊಳ್ಳೋದ್ರಿಂದ ಇದೆಲ್ಲ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ಲೋಲಿ ನಮ್ಮಲ್ಲಿ ಚೇಂಜಸ್ ಬರುತ್ತೆ, ಬದಲಾವಣೆ. ನೆಕ್ಸ್ಟ್ ಶ್ಲೋಕ ಹೋಗೋಣ. ತುಂಬಾ ಒಳ್ಳೆ ಶ್ಲೋಕ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೋ ವ್ಯವಸ್ಥಿತೌ ತಯೋರ್ನ ವಶಂ ಆಗಚ್ಚೇತ್ ತೌ ಹಿ ಅಸ್ಯ ಪರಿಪಂಥಿನೋ. ಇದಂತ ಭಗವಂತ ಯಾರು ಓದ್ತೀರಾ? ಅನುವಾದ ಸೋನಿಯಾ ಮಾತಾಜಿ ಓದ್ತೀರಾ? ಸೋನಿಯಾ, ಹರೇ ಕೃಷ್ಣ. N141 ಸೋನಿಯಾ ಮಾತಾಜಿ. ವೆರಿ ಗುಡ್. ನಾಗವೇಣಿ ಮಾತಾಜಿ, ಕನ್ನಡ ನಾಗವೇಣಿ ಮಾತಾಜಿ ಇದ್ದೀರಾ? ನಾನು ಓದ್ಲಾ ಮಾತಾಜಿ? ಸಂಗೀತ ಮಾತಾಜಿ ಓದಿ. ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷಗಳನ್ನು ನಿಯಂತ್ರಿಸುವ ತತ್ವಗಳಿವೆ. ಮನುಷ್ಯನು ಇಂತಹ ರಾಗದ್ವೇಷಗಳ ವಶನಾಗಬಾರದು, ಏಕೆಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವು ಅಡ್ಡಿಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ, ಧನ್ಯವಾದ ಮಾತಾಜಿ. ಏನಂತಾನೆ ಇಲ್ಲಿ ಭಗವಂತ, ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷ ನಿಯಂತ್ರಿಸುವ ತತ್ವಗಳು. ಕೆಲವೊಂದು ಏನು ರಾಗದ್ವೇಷ ಅಂದ್ರೆ ಏನು? ರಾಗ ಅಂದ್ರೆ ಇಷ್ಟ, ಅಟ್ಯಾಚ್ಮೆಂಟ್, ನಂಗೆ ಇದು ಇಷ್ಟ ಕೆಲಸ. ದ್ವೇಷ ಇಷ್ಟ ಇಲ್ಲ ಅಲ್ವಾ? ಇಷ್ಟ ಇಲ್ಲ, ಹೌದಾ? ನಿಯಮಗಳು ಏನ್ ಶಾಸ್ತ್ರ ಕೊಟ್ಟಿದಾರೋ ಅದ್ರಲ್ಲಿ ಆಕ್ಚುಲಿ ನಾವು ಅದನ್ನ ಯಾವಾಗ ನಡ್ಸ್ಕೊಂಡು ಹೋಗ್ತೀವೋ, ನೋಡಿ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಶುರುದಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿರುವವರು ಸಹಜವಾಗಿಯೇ ಐಹಿಕ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಲು ಇಷ್ಟಪಡುವುದಿಲ್ಲ. ಆದರೆ ಇಂತಹ ಪ್ರಜ್ಞೆಯಲ್ಲಿ ಇಲ್ಲದವರು ಅಪೌರುಷೇಯ ಧರ್ಮ ಗ್ರಂಥಗಳ ವಿಧಿ ನಿಯಮಗಳನ್ನು ಅನುಸರಿಸಬೇಕು. ಐಹಿಕ ಸೆರೆಗೆ ಮಿತಿ ಇಲ್ಲದ ಇಂದ್ರಿಯ ಭೋಗವೇ ಕಾರಣ. ಏನದು? ಅನ್ರೆಸ್ಟ್ರಿಕ್ಟೆಡ್ ಸೆನ್ಸ್ ಎಂಜಾಯ್ಮೆಂಟ್ ಅಲ್ವಾ? ಏನು ಕಂಟ್ರೋಲ್ ಇಲ್ಲದೆ ನಾವು ಎಂಜಾಯ್ ಮಾಡ್ತೀವಪ್ಪ, ಎಂಜಾಯ್ ಮಾಡ್ತೀವಿ. ನಾವು ಜೀವನ ಇರೋದೇ ಎಂಜಾಯ್ ಮಾಡೋದಕ್ಕೆ, ಲೈಫ್ ಇರೋದೇ ಎಂಜಾಯ್ ಮಾಡೋದಕ್ಕೆ ಅನ್ಕೊಂಡು ಎಂಜಾಯ್ ಮಾಡ್ತಾ ಹೋದ್ರೆ, ಈ ಪ್ರಪಂಚನ ಅನುಭವಿಸ್ತಾ ಹೋದ್ರೆ ನಮ್ನ ಇನ್ನೂ ಆಳವಾಗಿ ಬಂಧಿಸ್ತಾ ಹೋಗತ್ತೆ ಪ್ರಪಂಚಕ್ಕೆ ಅಲ್ವಾ? ರಾಗ ದ್ವೇಷ ನಮ್ನ ಈ ತರ
ಈ ಪ್ರಪಂಚಕ್ಕೆ ಬಂಧಿಸ್ತಾ ಹೋದ. ಅದೇ ರಾಗದ್ವೇಷನ ನಾವು ಸರಿಯಾಗಿ ಕೃಷ್ಣ ಕಾನ್ಷಿಯಸ್ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳೆಸ್ಬೇಕು. ಅಂದ್ರೆ ಕೃಷ್ಣನ್ ಭಕ್ತಿ ಮಾಡೋದಕ್ಕೆ ಅನುಕೂಲವಾಗಿರೋಂಥದ್ದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಭಗವಂತನಿಂದ ದೂರ ಆಗುವಂತ ಕಾರ್ಯಗಳನ್ನ ನಾವು ದೂರ ಬಿಟ್ಕೊಂಡು ಹೋಗ್ಬೇಕು ಅಲ್ವಾ. ಆ ರೀತಿ ನಾವು ರಾಗದ್ವೇಷ ಬೆಳೆಸ್ಕೊಳ್ಬೇಕು ಹೊರತು ಈ ಪ್ರಪಂಚದ ನಾವು ಎಲ್ಲಾ ದಿಕ್ಕು ನಾವು ಇಂದ್ರಿಯ ಭೋಗ ನಡ್ಸ್ಕೊಂಡು ಹೋದ್ರೆ ಏನಾಗತ್ತೆ, ಈ ಭೌತಿಕ ಪ್ರಪಂಚಕ್ಕೆ ಇನ್ನು ಆಳ್ವಾಸಿ ಹಾಕೊಂತೀವಿ. ಹೇಳ್ತಾರೆ ಇಲ್ಲಿ ಈ ಭಾವಾರ್ಥ ದ್ರೌಪದರು ತುಂಬಾ ಮೈಥುನ ಗ್ರಹ ಅಂತ ಹೇಳ್ತಾರೆ ಈ ಒಂದು ಭೌತಿಕ ಪ್ರಪಂಚ. ಎಲ್ಲ ಶುರುವಾಗೋದು ಈ ಪ್ರಪಂಚಕ್ಕೆ ನಾವು ಬಂಧಿತರ ಕಾರಣ, ಮೇನ್ ಕಾರಣ ಅಂದ್ರೆ ಮೈಥುನ. ಆ ಮೈಥುನದಿಂದ ನಾವು ಇನ್ನೂ ಆಳವಾಗಿ ಈ ಪ್ರಪಂಚದಲ್ಲಿ ಗಂಡು ಹೆಣ್ಣು ಮಿಲನದಿಂದ ಮತ್ತೆ 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 ಜನ್ಮ ತಾಳ್ತಾ ಇದೀವಿ. ಮತ್ತೆ ಮತ್ತೆ ಆತ್ಮ ಸಾಕ್ಷಾತ್ಕಾರದಿಂದ ನಾವು ದೂರ ಆಗ್ತಾ ಇದೀವಿ ನೋಡಿ. ಒಂದು ಲೈನ್ ಕೊಟ್ಟಿದ್ದೇನೆ, ರಾಜಮಾರ್ಗಗಳಲ್ಲಿಯೂ ಅಪಘಾತಗಳು ಸಾಧ್ಯತೆಯೂ ಇರುವ ಹಾಗೆ ಹೌದು. ರಸ್ತೆಗಳನ್ನು ಬಹು ಎಚ್ಚರಿಕೆಯಿಂದ ಒಳ್ಳೆ ಸ್ಥಿತಿಯಲ್ಲಿ ಉಳಿಸಿಕೊಂಡು ಬಂದಿರಬಹುದು. ಅಲ್ವಾ. ಈಗ ದೊಡ್ಡ ರೋಡ್ ತುಂಬಾ ಚೆನ್ನಾಗಿದೆ, ಹೈವೇದಲ್ಲಿ ಆಕ್ಸಿಡೆಂಟ್ ಆಗಲ್ವಾ? ಈ ಭೌತಿಕ ಜಾಸ್ತಿ ಹಾಗೆ ಆಗತ್ತೆ. ಅಥವಾ ನಾವು ದೊಡ್ಡ ಬೆನ್ಸ್ ಕಾರಲ್ಲೇ ಹೋಗ್ತಿರ್ಬೋದು, ಮರ್ಸಿಡೀಸ್ ಕಾರಲ್ಲಿ, ಆಗಲ್ವಾ ನಮ್ಗೆ ಆಕ್ಸಿಡೆಂಟ್? ಡೆಫಿನೆಟ್. ಸಾಧ್ಯತೆ ಇದ್ದೇ ಇದೆ. ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು, ಹೇಗೆ ಹೋದ್ರು, ಇಲ್ಲಿ ಆಕ್ಸಿಡೆಂಟ್ ಅನ್ನ ಆಗೋ ಚಾನ್ಸಸ್ ತುಂಬಾ ಇದೆ. ಯಾಕೆ ಇದನ್ನ ಹೇಳ್ತಿದ್ದಾರೆ ಅಂದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೇ ಲಿಮಿಟೆಡ್ ಆಗಿ ಎಂಜಾಯ್ ಮಾಡಿದ್ರೆ ಅಷ್ಟು ಒಳ್ಳೇದು. ಅಂದ್ರೆ ಇಂದ್ರಿಯ ತೃಪ್ತಿ ಹೇಳ್ತಾರೆ, ನನ್ನ ಸ್ವಂತಕ್ಕೋಸ್ಕರ ಮಾಡುವಂತ ಸುಖ, ಅದನ್ನ ಆದಷ್ಟು ಕಮ್ಮಿ ಮಾಡ್ಕೊಳಕ್ ಹೇಳ್ತಾರೆ. ಒಂದ್ ಲೈನಲ್ಲಿ ಹೇಳೋದಾದ್ರೆ ಆದಷ್ಟು ಕಮ್ಮಿ ಮಾಡ್ಕೊಂಡ್ರೆ ಅದು ನಮ್ಗೆ ತುಂಬಾ ಒಳ್ಳೇದು. ಅವಾಗ ನಮಗೆ ಕೃಷ್ಣನ್ ಮೇಲೆ ಆಸಕ್ತಿ ಬರೋದಕ್ಕೆ ಅನುಕೂಲ ಆಗತ್ತೆ. ಹರೇ ಕೃಷ್ಣ ಮಾತಾಜಿ. ಈಗಿನ ಜನ ಹೇಳ್ತಾರೆ ಮಾತಾಜಿ, ಏನಿಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು, ಯಾವಾಗ ಏನಾಗತ್ತಂತೆ ಗೊತ್ತಿಲ್ಲ, ಎಲ್ಲಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಲೈಫ್ ಅಂತಾರೆ. ಆಯ್ತು, ಅದೇ ಕೃಷ್ಣ ರೆಡಿ ಇದಾನೆ ಎಂಜಾಯ್ ಮಾಡೋದಕ್ಕೆ. ಮನುಷ್ಯ ಶರೀರ ಯಾಕ್ಬೇಕು? ಇಷ್ಟೆಲ್ಲ ಪ್ರಾಣಿ ಶರೀರನೂ ಎಂಜಾಯ್ ಮಾಡತ್ತೆ, ಅದಕ್ಕೂ ಒಳ್ಳೆ ಸುಖ ಇದೆ, ಒಳ್ಳೆ ಆಹಾರ ಇದೆ, ಒಳ್ಳೆ ಮೈಥುನ ಇದೆ. ಅದೇ ಆ ಶರೀರದಲ್ಲಿ ಎಂಜಾಯ್ ಮಾಡಕ್ ಹೇಳ್ತಾನೆ ಕೃಷ್ಣ. ಅದಕ್ಕೆ ಮನುಷ್ಯ ಶರೀರ ಯಾಕ್ಬೇಕಂತಾನೆ. ಎಂಜಾಯ್ಮೆಂಟ್ ಕರೆಕ್ಟ್, ಎಲ್ಲಾ ಜೀವಿರಾಶಿಗೂ ಸುಖಕ್ಕೋಸ್ಕರನೇ ಬದುಕೋದು, ಸುಖ ಅದ್ರಲ್ಲೂ ಸಿಗತ್ತೆ ಅಂತಾರೆ ಭಗವಂತ. ಆ ಕಮ್ಮಿ ಯೋನಿ ಸಾಕು ಅಲ್ಲ. ಮನುಷ್ಯ ಜನ್ಮದ ಕರ್ತವ್ಯ ನಿಭಾಯಿಸ್ತೇ ಹೋದ್ರೆ ಅದಕ್ಕೆ ಯಾಕೆ ಆ ಜನ್ಮ ಕೊಡ್ಬೇಕು ಅಂತ ಅವನು ಇಮಿಡಿಯೇಟ್ಲಿ ಫಾಲ್ ಡೌನ್ ಆಗ್ತಾನೆ, ಕೆಳ ಜನ್ಮಕ್ಕೆ ಹೋಗ್ಬಿಡ್ತಾನೆ. ಓಕೆ, ಸೊ ಸುಖ ಪಡೆದ ಕೃಷ್ಣ ಏನು ಅಡ್ಡಿ ಮಾಡೋದಿಲ್ಲ. ತಿನ್ಬೇಡ, ಉಣ್ಬೇಡ, ಮದುವೆ ಮಾಡ್ಕೋಬೇಡ, ಮಕ್ಳು ಮಾಡ್ಕೋಬೇಡ, ಮನೆ ಮಾಡ್ಕೋಬೇಡ, ದುಡಿಮೆ ಮಾಡ್ಕೋಬೇಡ ಅಂತ ಹೇಳಲ್ಲ ಕೃಷ್ಣ. ಬಟ್ ಕರ್ಮಯೋಗದ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ನಾವು ನಡ್ಸ್ಕೊಂಡು ಹೋದ್ರೆ ಅದ್ರಲ್ಲಿ ಯಾವುದೇ ರೀತಿ ದೋಷ ಇರಲ್ಲ. ಅವಾಗ ನಾವು ಬಂಧಿತರ ಆಗೋದಿಲ್ಲ. ಈ ಪ್ರಪಂಚಕ್ಕೆ ಬಂಧನ ಇಲ್ಲದೇನೆ ನಾವು ನಡ್ಸ್ಕೊಂಡು ಹೋಗ್ತೀವಿ. 2 ರೀತಿ ಜನ ಇರ್ತಾರಂತೆ, ಗೃಹಸ್ಥ, ಗೃಹಮೇಧಿ. ಇಬ್ರು ಇರ್ತಾರೆ ವರ್ಣಾಶ್ರಮದ ಗೃಹಸ್ಥಾಶ್ರಮದಲ್ಲಿ. ಒಬ್ಬ ಗೃಹಸ್ಥ, ಒಬ್ಬ ಗೃಹಮೇಧಿ. ಗೃಹಸ್ಥ ಏನ್ ಮಾಡ್ತಾನಂದ್ರೆ ಎಲ್ಲಾ ಕಾರ್ಯನು ಈ ಭೌತಿಕ ಪ್ರಪಂಚದ ಬಿಡುಗಡೆ ಆಗೋದಿಕ್ಕೆ ಒಂದು ಗುರಿ ಇರತ್ತ. ಒಂದು ಆ ರೀತಿ ಕಾರ್ಯ ಮಾಡ್ಕೊಂಡು ಹೋಗ್ತಾನೆ. ಎಲ್ಲ ಇರ್ತಾರೆ, ಅವನಿಗೂ ಹೆಂಡತಿ, ಮಕ್ಳು, ಫ್ಯಾಮಿಲಿ, ದುಡಿಮೆ ಎಲ್ಲ ಇರುತ್ತೆ. ಆದ್ರೆ ಯಾವುದೇ ರೀತಿ ಅವನು ಅಂಟ್ಕೊಳ್ಳೋದಿಲ್ಲ ಅದಕ್ಕೆ. ಅವ್ರನ್ನೇ ನಂಬ್ಕೊಂಡು ಕೂತ್ಕೊಳ್ಳಲ್ಲ. ಅವ್ನು ನಂಬೇಕಾಗಿರೋದು ಭಗವಂತ ಅನ್ನೋದೊಂದು ಜ್ಞಾನ ಇರತ್ತೆ, ಅರಿವಿರತ್ತೆ, ಅವನಿಗೆ ತಿಳುವಳಿಕೆ ಇರತ್ತೆ. ಅಟ್ ದ ಸೇಮ್ ಟೈಮ್ ಅವ್ನ ಡ್ಯೂಟಿನೂ ಚೆನ್ನಾಗಿ ನಿಭಾಯಿಸ್ತಾನೆ. ಬಟ್ ಗೃಹಮೇಧಿ ಆಗಿರೋನು ಅವನ್ ಭಗವಂತನಿಗೆ ಶರಣಾಗೋದಿಲ್ಲ, ಭಗವಂತನಿಗೆ ಭಕ್ತಿ ಸೇವೆ ಮಾಡೋದಕ್ಕೆ ಅವ್ನು ಒಪ್ಪಲ್ಲ. ಅವ್ನ್ ಮತ್ತೆ ಜನ್ಮ ತೊಗೊಳಕ್ ಇಷ್ಟಪಡ್ತಾನೆ. ಆಕ್ಚುಲಿ ಅವನಿಗೆ ಹೇಳಿದ್ರೆ, ಅರೇ ಭಕ್ತಿ ಸೇವೆ ಮಾಡ್ಲಿಲ್ಲ ಅಂದ್ರೆ, ಎಷ್ಟೊಂದು ಶರಣಾಗ್ಲಿಲ್ಲ ಅಂದ್ರೆ ನಿಂಗೆ ಮತ್ತೆ ಮುಕ್ತಿ ಇಲ್ಲಪ್ಪ ನಿನ್ಗೆ, ಮತ್ತೆ ನೋಡಿ ಮತ್ತೆ ಜನ್ಮ, ಪರವಾಗಿಲ್ಲ ಅಂತಾನೆ, ಮತ್ತೆ ಎಂಜಾಯ್ ಮಾಡ್ಬೋದಲ್ಲ ಅಂತ. ನಾನು ಎಂಜಾಯ್ಮೆಂಟ್ ಎಲ್ಲಿದೆ ಇಲ್ಲಿ? ಎಲ್ಲಿದೆ ಎಂಜಾಯ್ಮೆಂಟ್ ಹೇಳಿ? ಅಂದ್ರೆ ನಮ್ ಕಣ್ಣು ಕರೆಕ್ಟ್ ಆಗಿ ಕಾಣ್ತಿಲ್ಲ. ಅದ್ ಹೆಂಗಂದ್ರೆ ಒಂದು ಕಾಮ ಕಟ್ಬಿಟ್ರೆ ಚೆನ್ನಾಗೇ ಇದೆಯಲ್ಲ, ನನ್ ಹೆಂಡತಿ ಚೆನ್ನಾಗೇ ಇದ್ದಾಳಲ್ಲ, ನನ್ ಮಗ ಚೆನ್ನಾಗೇ ಇದ್ದಾನಲ್ಲ, ದುಡ್ಡು ಚೆನ್ನಾಗೇ ಬರ್ತಿದ್ಯಲ್ಲ, ಎಲ್ಲ ಚೆನ್ನಾಗೇ ಇದೆಯಲ್ಲ. ಆದ್ರೆ ಚೆನ್ನಾಗಿರೋದು ಎಷ್ಟೋ ತನಕ ಚೆನ್ನಾಗಿರತ್ತೆ? ಜರ ಬರೋವರ್ಗು, ವಯಸ್ಸು ಇರೋರು ಅಲ್ವಾ? ಆಮೇಲೆ ಮುದುಕೆ ಅದ್ ಮತ್ತೆ ಅಷ್ಟೇ ಅಲ್ವಾ? ಏನ್ ಚೆನ್ನಾಗಿರತ್ತೆ, ಎಷ್ಟೋ ತನಕ ಚೆನ್ನಾಗಿರತ್ತದು? ಎಲ್ಲ ನಶ್ವರ ಹತ್ರ ಹೋಗತ್ತೆ. ಅವಾಗ ಏನ್ ಬೈಕೊಂಡ್ರೆ ಏನ್ ಪ್ರಯೋಜನ? ಯಾರನ್ ಬೈಯೋಣ, ಯಾರನ್ನ ಅನ್ನೋಣ ಅಲ್ವಾ? ಸೊ ಆತರ ಅಂತವನ್ಗೆ ಗೃಹಮೇಧಿ ಅಂತ ಕರೀತಾರೆ. ಗೃಹಮೇಧಿ
ಸೊ ಅಂತವ್ರಿಗೆ ಬಿಡುಗಡೆ ಅನ್ನೋದಿಲ್ಲ, ಅಂತವ್ರು ಮತ್ತೆ ಮತ್ತೆ ಜನ್ಮ ತಾಳ್ತಾರೆ ಭೌತಿಕ ಪ್ರಪಂಚಕ್ಕೆ. ಅದ್ರ ಯಾಕೆ ತಾಳ್ತಿದಾರೆ ಅಂದ್ರೆ ಅವರ ಈ ಒಂದು ಗುಣದಿಂದ ನಂಗೆ ಬಿಡುಗಡೆ ಬೇಕು ಅನ್ನೋದು ಅವ್ರಿಗೆ ಅರಿವೇ ಇಲ್ಲ. ಇನ್ನು ಸುಖ ಪಡ್ಬೇಕು, ಇನ್ನು ಸುಖ ಪಡ್ಬೇಕು, ಇನ್ನು ಈ ಭೌತಿಕ ಸುಖ ಪಡ್ಬೇಕು. ಎಷ್ಟು ತಿಂದ್ರು ಇನ್ನು ಸಾಕಾಗಿಲ್ಲ, ಎಷ್ಟು ನೋಡಿದ್ರು ಸಾಕಾಗಿಲ್ಲ. ಅದೇ ಹೇಳ್ತೀನಿ, ಇನ್ನು ಎಷ್ಟು ಹೆಂಗಸರು ಹಿಂದೆ ಸುತ್ತು ಸಾಕಾಗಿಲ್ಲ, ಇನ್ನು ಎಲ್ರನ್ನೂ ಅನುಭವಿಸ್ಬೇಕು. ಅದು ಎಲ್ಲಿಗೂ ತಗೊಂಡೋಗಲ್ಲ ಅಂತ ಹೇಳ್ತಾರೆ. ಇನ್ನು ನಮ್ಗೆ ಇದೇ ಪ್ರಪಂಚಕ್ಕೆ ಸಾಕು, ಇನ್ನು ಕಷ್ಟದ ಒಂದು ಆಳದಲ್ಲಿ ಹೋಗಿ ಹಾಕೋತೀವಿ. ಅದೇ ಅದಕ್ಕೆ ಫಸ್ಟ್ ಮಾತಾಜಿ ಹರೇ ಕೃಷ್ಣ, ಇನ್ನೊಂದು ಮಾತಾಜಿ, ಅತ್ಯಂತ ಸುರಕ್ಷಿತ ರಸ್ತೆಯಲ್ಲಿ ಸಹ ಅಪಘಾತ ಆಗುವುದೇ ಇಲ್ಲ ಎಂದು ಖಂಡಿತವಾಗಿ ಭರವಸೆ ನೀಡಲು ಸಾಧ್ಯವಿಲ್ಲ. ಇದು ನಿನ್ನೆ ಅಹಮದಾಬಾದಲ್ಲಿ ಏರ್ ಕ್ರಾಶ್ ಆಯ್ತಲ್ವಾ ಮಾತಾಜಿ, ನಿಜ. ಅದಕ್ಕೆ ರಿಲೇಟ್ ಆಗತ್ತೆ ಅಲ್ವಾ? ಟ್ರೂ ಮಾತಾಜಿ, ಎಲ್ಲರೂ ಏನೋ ಭರವಸೆ ಇಟ್ಕೊಂಡು ಹತ್ತಿರ್ತಾರೆ ಮಾತಾಜಿ, ಬಟ್ ದೇವ್ರದ್ದು ಇಚ್ಛೆನೆ ಬೇರೆ ಇರತ್ತೆ ಮಾತಾಜಿ. ಒಂದು ನಿಮಿಷದಲ್ಲಿ ಆಗಿದೆಯಲ್ಲ ಅದು, ಒಂದು ಸೆಕೆಂಡ್ ಅಲ್ಲಿ 30 seconds ಟೇಕ್ ಆಫ್ ಆಗಿರ್ಲಿಲ್ಲ ಅದು ಪಾಪ. ಬಟ್ ಅದ್ರಲ್ಲಿ ಒಬ್ಬ ಉಳ್ಕೊಂಡ್ಬಿಟ್ಟಿದೆ ಎಗರ್ಕೊಂಡು. ಕೃಷ್ಣನ್ ದಯೆ ಎಮರ್ಜೆನ್ಸಿ ಅದೊಂದು ಡೋರ್ ನ ಅಷ್ಟೇ. ಒದ್ದು ಆತ ಒಬ್ಬ ಜಂಪ್ ಆಗಿ ಓನ್ಲಿ 1 person ಹ್ಯಾಸ್. ಭಗವದ್ಗೀತೆ ಪುಸ್ತಕನೂ ಸಿಕ್ಕಿದೆ ಅಂತ ತೋರಿಸಿದ್ದಾರೆ. ಪ್ರೀತಿ ಖೇರ ಮಾತಾಜಿ ಹಾಕಿದ್ರು, ಭಗವದ್ಗೀತಾ ಬುಕ್ ಇಸ್ ನಾಟ್ ಬರ್ನ್ಟ್ ಅಮಾಂಗ್ ಆಲ್ ದಿ ಆಶಸ್ ಅಂತ ಓದ್ಬೇಕಾದ್ರದ್ದು ಆರ್ಟಿಕಲ್ ಫುಲ್ ನಮ್ದೇ ಯಥಾರೂಪ, ನಮ್ದೇ. ಅದೇ ಬೈ ಪ್ರಭುಪಾದ ಭಗವದ್ಗೀತಾ ಬುಕ್ಸ್ ಏನೂ ಆಗಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಅದೇ ಬುಕ್ ಬಗ್ಗೆನೆ ಇವಾಗ ನನ್ ಮಗ ಈಗ ಕೇಳ್ತಾ ಇದ್ದಾನೆ. ಬುಕ್ ಇದ್ಮೇಲೆ ಕೃಷ್ಣ ಇದ್ದಂಗಲ್ಲಮ್ಮ, ಕೃಷ್ಣ ಇದ್ಮೇಲೆ ಅದ್ ಹಂಗ ಆಗ್ಬಾರ್ದಿತ್ತು, ಅವಗಡ ಕಾಯ್ಬೇಕಿತ್ತು ಅಂತಾನೆ. ಆನ್ಸರ್ ಫಾರ್ ದಟ್. ಬೇರೆಯವ್ರಿಗೆ ಕರ್ಮ ಇರುತ್ತಲ್ಲ, ಬೇರೆಯವ್ರ ಕರ್ಮ ಅಂತಾನೆ ಹೇಳಿದ್ದು, ಬಟ್ ಸ್ಟಿಲ್ ಇಟ್ ಇಸ್ ಡಿಫಿಕಲ್ಟ್ ಟು ಆಕ್ಸೆಪ್ಟ್ ಅಂತ ಹೇಳ್ತಾನೆ ಕೃಷ್ಣ. ನಾವ್ ಇವಾಗ ಎಲ್ಲಿ ಹೋಗೋದಿದ್ರು, ಊರ್ಗೆಲ್ಲ ಹೋಗೋದಿದ್ರೆ ಐ ಜಸ್ಟ್ ಬುಕ್ ಕ್ಯಾರಿ ಮಾಡ್ತೀವಿ ಕೃಷ್ಣನ್ ಜೊತೆಲಿ ಕರ್ಕೊಂಡ್ ಹೋದಂಗೆನೆ ಅಂತ. ಸೊ ಅದಾಗ್ಬಾರ್ದಿತ್ತು ಅಷ್ಟು ಅವಗಡ, ಅಷ್ಟು ಇನ್ನೋಸೆಂಟ್ ಲೈಫ್ಸ್ ಅಂತ ಅವ್ರಿಗೆ ಕಾಣ್ತಾ ಇದೆ, ಕಣ್ಣು ಕಾಣ್ತಾ ಇದ್ದಂಗೆ ಇಲ್ಲ. ಅದು ಕರ್ಮಾನುಸಾರ ಇಟ್ ಇಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಅದ್ರ ಬಗ್ಗೆ ಚರ್ಚೆನೆ ನಡೀತಾ ಇದೆ ಇವಾಗ ಭಗವದ್ಗೀತೆ ಅಂತ ಹೇಳಿ. ವಾಟ್ ಹ್ಯಾಸ್ ಟು ಹ್ಯಾಪನ್ ಅಷ್ಟೇ ಹ್ಯಾಪನ್ ಅಷ್ಟೇ. ಭೌತಿಕ ಪ್ರಪಂಚದಲ್ಲಿ ಏನು ಹೋಪ್ ಅನ್ನೋದಿಲ್ಲ. ದೇರ್ ಇಸ್ ನೋ ಹೋಪ್ ಹಿಯರ್. ಮೋರ್ ಓವರ್ ಆಯುಸ್ಸು ಅನ್ನೋದು ಇಂತಿಷ್ಟೇ ಅಂತ ಹೇಳಿ ಬರ್ದು ಕಳ್ಸಿಟ್ಟಿರ್ತಾನಲ್ವಾ ಗುರುಜಿ ನಮ್ಗೆ. ಲೈಫ್ ಇಸ್ ಹೌದು ಮಾತಾಜಿ, ಯಾರು ಏನೋ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆಕೆ ನೋಡಿ, ಒಂದು ಲೇಡಿ ಶಿ ಕೇಮ್ 10 minutes ಲೇಟ್ ಟು ದಿ ಏರ್ಪೋರ್ಟ್ ಅಂತೆ. ಟ್ರಾಫಿಕ್ ಜಾಮ್ ಆಗೋಗಿತ್ತು ಅಂತ. ಗೇಟ್ಸ್ ವರ್ ಕ್ಲೋಸ್ಡ್. ಐ ಆಮ್ ಸಾರಿ, ವಿ ಕೆನಾಟ್ ಅಲೋ ಯು, ಗೇಟ್ಸ್ ಆರ್ ಕ್ಲೋಸ್ಡ್ ಅಂತ. ಬಿಕಾಸ್ ಆಫ್ ದಟ್ 10 minutes later, because of the traffic, she survived. ಅದೃಷ್ಟ ಆಕೆ. ಇದಕ್ಕೆ ಏನ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಮಾತಾಜಿ, ಅದೇ ಆಗೋದೆಲ್ಲ ಒಳ್ಳೇದಕ್ಕೆ. ಆಕೆ ಇನ್ನು ಶಾಕ್ ನಲ್ಲಿ ಇದ್ದಾಳಂತೆ. ಅಯ್ಯೋ, ನನ್ಗೆ 10 ನಿಮಿಷ ಲೇಟ್ ನಲ್ಲಿ ನನ್ ಜೀವ ಉಳ್ದೋಯ್ತಾ ಅಂತ ಹೇಳಿ ಶಾಕ್. At this moment she can think that who saved me, ಯಾರು ನನ್ನ ಕಾಪಾಡಿದ್ರು. Then it is a life changing for her actually. ಅಲ್ವಾ? ಏರ್ ಟ್ರಾನ್ಸ್ಪೋರ್ಟ್ ತುಂಬಾ ಸೇಫ್ ಅಂತಾರೆ ಮಾತಾಜಿ ಅಲ್ವಾ, ಸುರಕ್ಷಿತ ಅಂತಾರೆ, ತುಂಬಾ ಫಾಸ್ಟ್ ಆಗಿ ಹೋಗ್ತದೆ. ಬಟ್ ಯಾವ್ದು ಸೇಫ್ ಇಲ್ಲ ಮಾತಾಜಿ. ಏನು ಸೇಫ್ ಇಲ್ಲ ಮಾತಾಜಿ. ಅದೃಷ್ಟ ಇದ್ರೆ ಎಲ್ಲ ಸೇಫ್, ಕೃಷ್ಣನ್ ದಯೆ ಇದ್ರೆ ಸೇಫ್ ಅಷ್ಟೇ. ಹೌದು. ಮಕ್ಕಳು ಮೆಡಿಕಲ್ ಸ್ಟೂಡೆಂಟ್ಸ್ ಮಕ್ಕಳು ಪಾಪ ಊಟ ಮಾಡ್ತಾ ಇರೋ ಮಕ್ಕಳ ಮೇಲ್ ಬಿದ್ದಿದೆಯಲ್ಲ, 18 ಮಕ್ಕಳು ಅದ್ರಲ್ಲಿ ಹೋಗಿದ್ದಾರೆ. ಅವ್ರು ಸುಮ್ನೆನ ಬಂದಿರ್ತಾರೆ ಮೆಡಿಕಲ್ ಓದೋದಕ್ಕೆ, ಎಷ್ಟು ಲಕ್ಷಾಂತರ ರೂಪಾಯಿ ಬ್ರೈಬರಿ ಕೊಟ್ಟು ಬಂದಿರ್ತಾರೆ. ಎಷ್ಟೋ ಏನೋ ಪ್ರಾಪರ್ಟಿನೇ ಮಾರ್ಕೊಂಡ್ ಬಂದಿರ್ತಾರೆ, ಎಷ್ಟೋ ಮಾಡಿ. ಬಟ್ ಅದೇ ಹೇಳ್ತಾರೆ ಅಂದ್ರೆ ನಮ್ಗೆ ಇರೋ ಟೈಮ್ ಅದೇ ಯಾವಾಗ ಹೋಗ್ತೀವಿ ನಮಗ್ ಗೊತ್ತಿಲ್ಲ, ಯಾವಾಗ ಇರೋ ಟೈಮ್ ನ ನಾವು ಚೆನ್ನಾಗಿ ಬಳಸ್ಬೇಕು, ಉಪಯೋಗಿಸ್ಕೋಬೇಕು. ತುಂಬಾ ಅದನ್ನೇ ನಾನು ಸುಮೇಧ ಸಹ ತುಂಬಾ ಬುದ್ಧಿವಂತರ ವ್ಯಕ್ತಿಗಳು ಈ ಮಾರ್ಗಕ್ಕೆ ಬರ್ತಾರೆ, ಈ ಸಂಕೀರ್ತನ ಮಾರ್ಗಕ್ಕೆ ಬರ್ತಾರೆ. ಜಸ್ಟ್ ಜಪ ಮಾಡಿ ಅಷ್ಟು ಭಕ್ತಿ ಮಾಡಿದ್ರು ಸಾಕು. ದೇರ್ ಇಸ್ ನೋ ಲಾಸ್ ಏನಲ್ಲ. ಇವಾಗ ಇದ್ರಲ್ಲಿ ಅಷ್ಟು ಜನ ಹೋಗಿರೋದ್ರಲ್ಲಿ ಯಾರು ಡಿವೋಟಿಸ್ ಇದ್ರು, ಭಕ್ತಿ ಸ್ವಲ್ಪ ಮಾಡಿದ್ರು, ಎಲ್ಲ ಲಾಸ್ ಇಲ್ಲ. ಮತ್ತೆ ಅವ್ರಿಗೆ ಒಳ್ಳೆ ಬಿಗಿನಿಂಗ್ ಇದೆ, ಒಳ್ಳೆ ಜನ್ಮ ಅನ್ನೋದಿದೆ. ಇದು ಎಂಡ್ ಅಲ್ಲ, ಎಂಡ್ ಆಫ್ ಲೈಫ್ ಅಲ್ಲ, ನಾಟ್ ದ ಓನ್ಲಿ ಲೈಫ್ ಅಲ್ವಾ. ಮತ್ತೊಂದು ಜನ್ಮ ಅನ್ನೋದಿದೆ, ಮತ್ತೆ ಇನ್ನೊಂದು ಉತ್ತಮ ಜನ್ಮ ಕೊಡ್ತಾರೆ ಕೃಷ್ಣ. ಅಂದ್ರೆ ಕೃಷ್ಣ ಕಾನ್ಶಿಯಸ್ ಜನ್ಮನೇ ಪಡಿತಾರ ಮಾತಾಜಿ ಅವರು. ಯಾರು ಡಿವೋಟಿ ಡೆಫಿನೆಟ್ಲಿ ಅದೇ ಹೇಳ್ತಾನೆ ಕೃಷ್ಣ. ಯೋಗಗಳಲ್ಲಿ ಯೋಗ ಅಂದ್ರೆ ಏನು, ಕೃಷ್ಣ ಭಕ್ತಿ ಯಾರು ಮಾಡ್ಕೊಂಡ್ ಬಂದಿದ್ರೆ ಅಷ್ಟ್ ಜನರಲ್ಲಿ
ಏನು ಮಾಡಿಲ್ದಲ್ಲ ಹೋದ್ರೆ ಅವ್ನ್ ಯಾವ ಪ್ರಜ್ಞೆದಲ್ಲಿ ಸತ್ತಿದಾನೋ ಆ ಜನ್ಮಕ್ಕೆ ಹೋಗ್ತಾನ, ಅವ್ನು ಕೆಳ ಜನ್ಮಕ್ಕೆ ಹೋಗ್ತಾನೆ. ಬಟ್ ಅದೇ ಯಾರು ಭಕ್ತ ಇದ್ದಾನೋ, ಯಾರೋ ಜಪ ಮಾಡ್ತಿದ್ದಾನೋ, ಯಾರು ಭಗವದ್ಗೀತೆ ಓದ್ತಾ ಇದ್ದಾನೋ, ಅಥವಾ ಅವನಿಗೆ ಕೃಷ್ಣ ಪ್ರಜ್ಞೆದಲ್ಲಿ ಇದಾನೋ, ಅವಾಗ ಅವ್ನು ಉತ್ತಮ ಜನ್ಮಕ್ಕೆ ಹೋಗ್ತಾನಲ್ವಾ. ಮತ್ತೆ ಇನ್ನೊಂದು ಒಳ್ಳೆ ಭಕ್ತನ್ ಫ್ಯಾಮಿಲಿಯಲ್ಲಿ ಜನ್ಮ ತಗೊಂತಾನೆ, ಅಥವಾ ಅವ್ನು ಭಗವಂತನ ನೆನ್ಸ್ಕೊಂಡೇ ಹೋಗಿರ್ಬೋದು, ಯಾರಿಗ್ ಗೊತ್ತು. ಭಗವಂತನ ನೆನ್ಸ್ಕೊಂಡ್ರೆ ಜನ್ಮನೇ ಇಲ್ಲ, ಅದನ್ನ ನೆನ್ಸ್ಕೊಂಡು ಹೋಗಿಲ್ಲ ಅಂದ್ರು ಬಟ್ ಸ್ಟಿಲ್ ಸ್ವಲ್ಪ ಮಾಡಿದ್ರು ಭಕ್ತಿ ಅವನಿಗೆ ಸಹಾಯ ಮಾಡುತ್ತೆ. ಇನ್ನೊಂದ್ ಜನ್ಮ ಒಳ್ಳೆ ವೈಷ್ಣವ ಜನ್ಮ ಕೊಡ್ತಾನೆ ಕೃಷ್ಣ. ಎಲ್ಲೂ ಲಾಸ್ ಅನ್ನೋದಿಲ್ಲ ಕೃಷ್ಣ ಪ್ರಜ್ಞೆದಲ್ಲಿ ಮಾಡಿದ್ರೆ, ಇದ್ದದೆ ಕೃಷ್ಣ ಪ್ರಜ್ಞೆದಲ್ಲಿ ಇದ್ರೆ. ಬಟ್ ಔಟ್ ಆಫ್ ಕೃಷ್ಣ ಕಾನ್ಸೆಪ್ಟ್ ಏನೇ ಮಾಡಿದ್ರು ಎಲ್ಲಾನು ಸೊನ್ನೆಗೆ ಬರುತ್ತೆ. ಎಷ್ಟೇ ದುಡ್ದಿದ್ರು, ಎಷ್ಟೇ ಓದಿದ್ರು, ಏನು ನಮ್ ಕೈಗೆ ಬರಲ್ಲ. ಆಕ್ಚುಲಿ ಕೃಷ್ಣ ಇಷ್ಟೆಲ್ಲ ನಮ್ಗೆ ಲೆಸನ್ಸ್ ಕೊಡ್ತಾ ಇದ್ದಾನೆ ಪ್ರಪಂಚದಲ್ಲಿ. ನಾವ್ ನೋಡಿದ್ರೆ ನಮ್ಗೆ ಸರಿಯಾದ ದೃಶ್ಯದಲ್ಲಿ ನೋಡಿದ್ರೆ ಅರ್ಥ ಆಗತ್ತೆ. ಇವಾಗ ಅದೊಂದ್ಸರಿ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಾವು ನ್ಯೂಸ್ ನೋಡಿದ್ರೆ, ಭೌತಿಕ ಸುದ್ದಿಗಳಿದಾಗ ನಮ್ಗೆ ಅರ್ಥ ಆಗತ್ತೆ ಹೆಂಗೆ ನಡೀತಿದೆ ಪ್ರಪಂಚ, ಎಷ್ಟು ತಾತ್ಕಾಲಿಕ, ನಶ್ವರ, ಎಷ್ಟು ನಶ್ವರ. ನಾವು ಗ್ರಾಂಡೆಡ್ ಆಗಿ ತಗೋಬಾರ್ದು. ಏನಾಗಲ್ಲ ಬಿಡು, ನಡೆಯುತ್ತೆ, ನಾವಿರ್ತೀವಿ, ಏನಾಗಲ್ಲ ಬಿಡು, ಹಂಗಲ್ಲ. ಆತರ ಧೈರ್ಯವಾಗಿರಕ್ ಆಗಲ್ಲ. ನಮ್ ಗುರು ಮಹಾರಾಜರು ಯಾವಾಗ ಕೃಷ್ಣ ಪ್ರಜ್ಞೆ ಸೇವಾಗ ಅವರು ಪ್ರಭುಪಾದಿಗೆ ಶರಣ ತಗೊಂಡ್ರು, ಅವ್ರ ತಾಯಿ ಕೇಳಿದ್ರು, ಯಾಕೆ ಇಷ್ಟು ಬೇಗ, ಇನ್ನು ನೀನ್ ಜಸ್ಟ್ 19 ವರ್ಷ ಹುಡುಗ, ನೀನ್ ಇವಾಗ ಇಷ್ಟು ಬೇಗ ಯಾಕೆ, ಇನ್ನು ಸ್ವಲ್ಪ ವಯಸ್ಸಾದ್ಮೇಲೆ ನೀನ್ ಮಾಡ್ಬೋದಲ್ಲ, ಅಷ್ಟು ವರ್ಷ ನಾನು ಇರ್ತೀನಂತ ಏನಿದೆ ಗ್ಯಾರಂಟಿ, ನಾನು ಯಾವಾಗ ಹೋಗ್ತೀನಿ ನಂಗೆ ಗೊತ್ತಾ ಈ ಪ್ರಪಂಚದಿಂದ ಅಂದ್ರೆ. ಅವ್ರ ತಾಯಿ ಇಮಿಡಿಯೇಟ್ ಅಳಕ್ ಶುರು ಮಾಡಿದ್ರು. ಎಷ್ಟು ಸೀರಿಯಸ್ ಮಾತದು, ಅಂದ್ರೆ ಎಷ್ಟು ಜ್ಞಾನ ಇರೋಂತ ಮಾತದಲ್ವಾ. ತುಂಬಾ ನಾಲೆಡ್ಜ್ ಇದೆ ಅದರಲ್ಲಿ, ತುಂಬಾ ಮೆಚುರಿಟಿ ಇದೆ ಆ ಮಾತಲ್ಲಿ. ಅದಕ್ಕೆ ನಾವು ತುಂಬಾ ಅರ್ಜೆಂಟ್, ಕೃಷ್ಣ ಪ್ರಜ್ಞೆ ಅನ್ನೋದು ಅರ್ಜೆಂಟ್ ಇದು. ಮಗುಗಲ್ಲ, ವಯಸ್ಸಾಗಿರೋರ್ಗಲ್ಲ ಅನ್ನೋದು ಅಲ್ವೇ ಅಲ್ಲ, ಎಲ್ಲರಿಗೂ ಬೇಕಿದು, ಎಲ್ಲರಿಗೂ ಬೇಕು, ಹುಟ್ಟಿದ ಮಗುವಿಂದ ಬೇಕು. ಅದಕ್ಕೆ ಗರ್ಭಧಾನ ಸಂಸ್ಕಾರನೇ ಶುರು ಮಾಡಕ್ ಹೇಳ್ತಾರೆ. ಹುಟ್ಟೋ ಶಿಶುಗೂ ಗೊತ್ತಿರ್ಬೇಕು ಅದೊಂದು ಒಳ್ಳೆ ಜನ್ಮದಲ್ಲಿ, ಅದೊಂದು ಒಳ್ಳೆ ಎನ್ವಿರಾನ್ಮೆಂಟ್ ಹುಟ್ತಾ ಇದೆ ಅಂತ. ಸೇಫ್ ಎನ್ವಿರಾನ್ಮೆಂಟ್. ಡಾಕ್ಟರ್ ಮನೆ ಅಂದ್ರೆ ಸೇಫ್ ಇದ್ದಂಗೆ, ಯಾಕಂದ್ರೆ ಮತ್ತೊಂದು ಜನ್ಮ ಇರೋದಿಲ್ಲ ಅಂತ ಅನ್ನೋದಕ್ಕೋಸ್ಕರ ಅಷ್ಟು ಅಲ್ಲಿಂದ ಹುಷಾರಾಗಿರಕ್ ಹೇಳ್ತಾರೆ ಕೃಷ್ಣ. ಅಂದ್ರೆ ಅಷ್ಟು ಭಯಂಕರವಾಗಿರೋಂಥ ಪ್ರಪಂಚದಲ್ಲಿ ನಾವಿದೀವಿ, ನಮ್ಗೆ ಗೊತ್ತಾಗ್ತಿಲ್ಲ ಅದು ಭಯಂಕರವಾಗಿದೆ ಅಂತ, ಅಂಟಿಲ್ ಈ ತರ ಇನ್ಸಿಡೆಂಟ್ಸ್ ಆದಾಗ, ರೈಟ್. ಸೊ ದ ಸೊಲ್ಯೂಷನ್ ಫಾರ್ ದಿಸ್ ಇಸ್ ಕೃಷ್ಣ ಪ್ರಜ್ಞೆ ಮಾಡೋದು ಅಷ್ಟೇ. ಶರಣ ಹೊಂದಲ್ಲ ಅಂದ್ರೆ ಬೇರೆ ದಾರಿ ಇಲ್ಲ, ಸಾವಂತೂ ಗ್ಯಾರಂಟಿ. ಇವತ್ತು ಆ ನಾಮಾಮೃತದಲ್ಲಿ ಒಂದು ಒಳ್ಳೆ ಇದು, ಪ್ರಕಾಶಾನಂದ ಸರಸ್ವತಿಗಳು ಕೇಳ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ, ಅಯ್ಯೋ ನೀನೊಂದು ಸನ್ಯಾಸಿ ತಾನೆ, ಯಾಕೆ ಬೇಕು ನಿನ್ಗೆ ಈ ನೃತ್ಯ, ಈ ಕುಣಿತ ಎಲ್ಲ ಯಾಕೆ ಬೇಕು ನಿನ್ಗೆ ಅಂತ ಕೇಳ್ತಾರೆ. ಆಮೇಲೆ ಏನೋ ಚಾಂಟಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ಗೆ ಯಾಕೆ ಬೇಕು ಸನ್ಯಾಸಿ, ಅದು ನೀನ್ ಸುಮ್ನೆ ಇರ್ಬಾರ್ದ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ತುಂಬಾ ಇದಾಗಿ ವಿನಯವಾಗಿ, ನೋಡು ಪ್ರಕಾಶಾನಂದ ಸರಸ್ವತಿಗಳೇ, ನನ್ ಗುರುಗಳು ಹೇಳಿದ್ರು ನಾನು ದಡ್ಡ ಅಂತೆ, ನನಗೆ ವೇದ ಶಾಸ್ತ್ರ ಯಾವುದು ನನ್ಗೆ ತಲೆಗೆ ಹತ್ತೋದಿಲ್ಲ, ನೀ ಹರಿಕೃಷ್ಣ ಸಂಕೀರ್ತನ ನಾಮಸ್ಮರಣೆ ಮಾಡು ಅಂತ ಹೇಳಿದ್ದಾರೆ, ಅದಕ್ಕೆ ಅದು ಒಂದೇ ಮಾಡ್ತಾ ಇದ್ದೀನಿ, ಇದು ಒಂದೇ ನನಗೆ ಗೊತ್ತಿರೋದು. ಅಷ್ಟು ಹಂಬಲ್ ಇದ್ದಾರೆ ಅವರು, ಅಷ್ಟು ಓದಿದ್ರು ಇವತ್ತಿಂದ ನಾಮಾಮೃತದಲ್ಲಿ. ಹರಿಕೃಷ್ಣ ಮಂತ್ರ ಅಷ್ಟು ಪವರ್ಫುಲ್ ಇದೆ, ವೆರಿ ಪವರ್ಫುಲ್ ಮಾಡ್ತಿದ್ರು. ಅದರಲ್ಲೇ ಎಲ್ಲ ಜ್ಞಾನ ಇದೆ ಆಕ್ಚುಲಿ, ಮಹಾಮಂತ್ರದಲ್ಲೇ ಎಲ್ಲ ಜ್ಞಾನ ಬರುತ್ತೆ ನಮ್ಗೆ. ಮಂತ್ರನ ನಾವು ಶಿಸ್ತಾಗಿ ಮಾಡ್ಬೇಕು. ಈವನ್ ಹೇಳ್ತಾರೆ ಪ್ರಭುಪಾದ ಹೇಳ್ತಾರೆ, ಎಲ್ಲ ಬುಕ್ಸು ಇದೆಲ್ಲ ಶಾಸ್ತ್ರ ಎಲ್ಲ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಮಂತ್ರದ ಸಹಾಯ ಬೇಕು. ಮಹಾಮಂತ್ರ ಮಾಡ್ದೇನೆ ಸುಮ್ನೆ ನಾನು ಓದ್ತೀನಪ್ಪ, ಪುಸ್ತಕ ಓದ್ತೀನಿ, ದೊಡ್ಡ ಡಿಗ್ರಿಗಳು ಮಾಡ್ತೀನಪ್ಪ ನಾನು, ನಮ್ಗೆ ಅರ್ಥ ಆಗತ್ತೆ ಅನ್ನಕ್ ಆಗಲ್ಲ. ಇದೆಲ್ಲ ಬ್ರಹ್ಮಜ್ಞಾನ ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ. ಕೃಷ್ಣ ಪ್ರಜ್ಞೆ ನಾವು ಕೀರ್ತನೆ ಚಾಂಟಿಂಗ್ ಮಾಡ್ತಾನೆ ನಮ್ಗೆ ಅರ್ಥ ಆಗತ್ತೆ. ವಿತೌಟ್ ಚಾಂಟಿಂಗ್ ನಾವು ಸುಮ್ಮನೆ ಓದಕ್ ಆಗಲ್ಲ, ಜ್ಞಾನಿಗಳ ತರ. ಅದಕ್ಕೆ ಜ್ಞಾನಿಗಳಿಗೆ ಕೃಷ್ಣ ಅದಕ್ಕೆ ನೋಡಿ ಸಿಗಲ್ಲ. ಜ್ಞಾನಿಗಳೇನು ಸುಮ್ಮನೆ ಜ್ಞಾನ ಸಂಪಾದನೆ ಮಾಡ್ತಾರೆ, ತಪಸ್ಯ ಮಾಡ್ತಾರೆ ಅಷ್ಟೆ. ಬಟ್ ಅವ್ರು ಯಾವಾಗ್ಲೂ ಮೆಂಟಲ್ ಕೃಷ್ಣ, ಯಾವಾಗ್ಲೂ ಊಹೆಯಿಂದ ಕೃಷ್ಣನ ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಕೃಷ್ಣ ಸಿಗಲ್ಲ ಅವ್ರಿಗೆ. ಕೃಷ್ಣ ಜ್ಞಾನಿಗಳಿಗೂ ಲಭಿಸಲ್ಲ, ಓನ್ಲಿ ಭಕ್ತನಿಗೆ ಸಿಗ್ತಾನೆ. ಯಾಕಂದ್ರೆ ಅವರಲ್ಲಿ ಪೂರ್ತಿ ಶರಣಾಗತಿ ಇರಲ್ಲ ಜ್ಞಾನಿಗಳಿಗೆ. ಸೊ ಮುಂದುವರ್ಸೋಣ ಇದು. ಸೊ ಕೃಷ್ಣ ಏನ್ ಹೇಳ್ತಾನೆ ಇಲ್ಲಿ, ನಾವೆಲ್ಲಿದ್ದಿ ಪಾಯಿಂಟ್, ಬಟ್ ಈ ಒಂದು ಪ್ರಪಂಚ ಶ್ಲೋಕ 35 ಇವಾಗ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಅನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ.
ಇದು ತುಂಬಾ ನಾವು- ಮುಖ್ಯವಾದ ಇವತ್ತಿನ ಮಾತಾಜಿ. ಟಾಪಿಕ್ ಗುರುಜಿ, ಇವತ್ತಿನ ಹೆಡ್ಲೈನ್ ಟಾಪಿಕ್. ಹೌದು. ನಾವು ಮಾತಾಜಿ ಮಾತಾಜಿ ಓದಿ, ಪ್ರೇಮ ಮಾತಾಜಿ. ಅನುವಾದ ಓ ಮಾತಾಜಿ. ತನ್ನ ಮಾತಾಜಿ. ನಿಯತ ಯಾದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು. ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ, ಏಕೆಂದರೆ ಪರಧರ್ಮವು ಭಯಂಕರವಾದದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇದು ಒಂದು ಒಳ್ಳೆ ಶ್ಲೋಕ. ಕೃಷ್ಣನಂತಾನೆ ತನ್ನ ನಿಯತ ಕರ್ತವ್ಯವನ್ನು ತಪ್ಪಾಗಿಯಾದರೂ ನಿರ್ವಹಿಸುವುದು ಅಂದ್ರೆ ಏನಪ್ಪಾ, ನಾವು ನಮ್ಮ ಧರ್ಮ ಮಾಡ್ಬೇಕಾದ್ರೆ ಇಷ್ಟೆಲ್ಲ ತಪ್ಪುಗಳಾಗತ್ತಲ್ವ. ಸರಿಯಾಗಿ ನೋಡ್ಕೊಳ್ದೆ ಇರ್ಬೋದು, ಮನೆ ಆಚರಿಸೋದು ಸರಿ ಇಲ್ದೇ ಇರ್ಬೋದು, ಹಿರಿಯರ ಹತ್ರ ಸರಿಯಾಗಿ ನಡ್ಕೊಂಡಿಲ್ದೇ ಇರ್ಬೋದು, ಏನಾದ್ರು ತಪ್ಪು ನೆಪ್ಪು ನಡೀತಾನೆ ಇರತ್ತಲ್ವ. ಜಗಳ ಕದನ ನಡೀತಾನೆ ಇರತ್ತಲ್ವ. ಕಲಿಯುಗ ಅಂದ್ಮೇಲೆ ಏನೋ ಮನಸ್ತಾಪ ನಡೀತಾನೆ ಇರತ್ತಲ್ವ. ನಡೆಯತ್ತೆ, ಕಲಿಯುಗದಲ್ಲಿ ಅದು ನಡೆಯತ್ತೆ. ಅದು ತಪ್ಪಾಗೇ ಆಗತ್ತೆ. ಸ್ವಧರ್ಮ ಮಾಡ್ಬೇಕಾದ್ರೆ ತಪ್ಪಾಗೇ ಆಗತ್ತೆ. ಆದ್ರೂ ಪರವಾಗಿಲ್ಲ ಅಂತ, ಆದ್ರೂ ನಿನ್ ಧರ್ಮ ಬಿಟ್ಟು ಹೋಗ್ಬೇಡ ಅಂತ, ಆದ್ರೂ ನಿನ್ನ ಧರ್ಮನ ನಿನ್ ಡ್ಯೂಟಿನ ಬಿಟ್ಬಿಡ್ಬೇಡ. ಗಂಡ ಹೆಂಡತಿ ಸಂಬಂಧದಲ್ಲೂ ಎಷ್ಟೆಲ್ಲ ತಪ್ಪೋಳು ಬರ್ಬೋದು, ಪರವಾಗಿಲ್ಲ, ಆದ್ರೂ ಹೇಳ್ಕೊಂಡು ಹೋಗ್ಬೇಕು, ಆದ್ರೂ ನಡ್ಸ್ಕೊಂಡು ಹೋಗ್ಬೇಕು ಅಲ್ವಾ. ಇವತ್ತು ನಾವೇನ್ ಹೇಳ್ತೀವಿ, ಇವತ್ತಿನ ಮಾಡರ್ನ್ ಟೈಮ್ಸ್ ಅಲ್ಲಿ 1 ವರ್ಷ ಆಗೋಯ್ತು, ಏನು ಕಂಫರ್ಟಬಿಲಿಟಿ ಇಲ್ಲ ನಮ್ಮಿಬ್ರಿಗೆ, ಹಾಗಾಗಿ ನಾವು ಮುಂದುವರ್ಸೋದಿಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ ಮುಂದೇನಿದೆ ದಾರಿ ಏನು? ಸರಿ, ಇಬ್ರು ಸಪ್ರೇಟ್ ಆಗಿ ಏನ್ ಮಾಡ್ತಾರೆ? ಏನಾರು ಇದೆಯಾ? ಏನಾರು ಕೃಷ್ಣ ಪ್ರಜ್ಞೆಯಾರ ಮಾಡ್ತಾರಾ? ಅದ್ರಲ್ಲಂತೂ ಮಗು ಹಾಕಿದ್ರಂತೂ ಇನ್ನು ಅದ್ರದ್ದು ಲೈಫು ಇನ್ನು ಹಾಳು. ಈ ಕಡೆಗೂ ಅದ್ರ ಬಗ್ಗೆ ಯೋಚನೆ ಇಲ್ವೇ ಇಲ್ಲ. ಮಗು ಬಗ್ಗೆ ಯಾರಿಗೆ ಕೇರ್ ಇಲ್ಲ. ನಮ್ದಾಯ್ತು ನಮ್ದೇ, ನನಗ್ ಬೇಕಾದಂಗ್ ನಡ್ಕೊತಾ ಇಲ್ಲ, ನನಗ್ ಬೇಕಾದಂಗ್ ಇರ್ತಾ ಇಲ್ಲ ಅಲ್ವಾ. ಇದೇ ತುಂಬಾ ಜಾಸ್ತಿ ಆಗಿದೆ ಇವಾಗ. ಎಷ್ಟು ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ ಅದೇ. ಈಗ ಇಂಡಿಯಾದಲ್ಲೇ ಜಾಸ್ತಿ ಆಗಿದೆ, ಭಾರತ ದೇಶದಲ್ಲಿ ಜಾಸ್ತಿ ಡೈವರ್ಸ್ ಕೇಸಸ್ ಆಗಿದೆ, ಸಪ್ರೇಷನ್. ಸೆಕೆಂಡ್ ಇಯರ್ ಆನಿವರ್ಸರಿ ಮಾಡ್ತಾ ಇದಾರೆ ಅಂದ್ರೆ ಅದೇ ಗ್ರೇಟ್ ಆಗೋಯ್ತು ಇವಾಗ. ಫಾರಿನ್ ಕಲ್ಚರ್ ಇಂಡಿಯಾಕ್ ಬರ್ತಿದೆ ಮಾತಾಜಿ, ಇಂಡಿಯಾದ ಕಲ್ಚರ್ ಫಾರಿನ್ ಹೋಗ್ತಾ ಇದೆ. ಫಾರಿನರ್ಸ್ ಎಷ್ಟೋ ಜನ ಭಕ್ತರಾಗಿದ್ದಾರೆ, ನಿಜ. ಅದು ಇಲ್ಲಂತ ಆಗಿದೆ. ಹೌದು, ಅದಕ್ಕೆ ಕೃಷ್ಣ ಹೇಳ್ತಾರೆ, ನಿನ್ ಧರ್ಮ ಮಾಡ್ಬೇಕಾದ್ರೆ ಏನೋ ತಪ್ಪು ನೆಪ್ಪು ನಡೀತಾನೆ ಇರುತ್ತೆ. ನಮ್ದೆಷ್ಟೆಲ್ಲ ನಮ್ಮ ಗುಣಗಳು ತಕ್ಕಂಗ್ ನಾವು ನಡ್ಕೋತಾ ಇರ್ತೀವಿ, ಅದ್ ನಡೆದೇ ನಡೆಯುತ್ತೆ. ಪರವಾಗಿಲ್ಲ ಅಂತಾನೆ ಕೃಷ್ಣ, ನೋಡಿ ಪರವಾಗಿಲ್ಲ ಅಂತಾನೆ. ಇವತ್ತು 35 ಅಲ್ವಾ. ತನ್ನ ನಿಯತ ಕರ್ತವ್ಯಗಳನ್ನು ತಪ್ಪಾಗಿಯಾದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮ. ನಂಗ್ ಮನೇಲಿ ಸರಿ ಹೋಗಲ್ಲ ಅಂತ ನಾವು ಹೊರಗಡೆ ಹೋಗೋದು, ಹೊರಗಡೆ ಇನ್ಯಾರೋ ಮಾಡೋದು, ಇನ್ಯಾರ್ದೋ ಡ್ಯೂಟಿ ಮಾಡೋದು, ಇನ್ಯಾವ್ದೋ ಕೆಲಸ ಮಾಡೋದು, ಇನ್ಯಾರನೋ ನೋಡ್ಕೊಳ್ಳೋದು. ಸ್ವಂತ ತಂದೆ ತಾಯಿ ಬಿಟ್ಟು ಇನ್ಯಾರ್ದೋ ತಂದೆ ತಾಯಿ ನೋಡ್ಕೊಳ್ಳೋದು, ಇನ್ಯಾರನೋ ಕೆಲಸ ಮಾಡೋದು ಅಲ್ವಾ. ಉತ್ತಮ, ಅದು ಕರೆಕ್ಟ್ ಅಲ್ಲ ಅಂತ ಕೃಷ್ಣ ನೋಡಿ. ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ, ಏಕೆಂದರೆ ಪರಧರ್ಮವು ಭಯಂಕರವಾದದ್ದು. ಬೇರೆಯವ್ರ ಧರ್ಮ ಮಾಡಿದ್ರೆ ಭಯಂಕರವಾದಂತಹ ಪರಿಸ್ಥಿತಿ, ಅದು ತುಂಬಾ ದೊಡ್ಡ ಅಫೆನ್ಸ್ ಅಂತಾರೆ ಕೃಷ್ಣ. ಹಂಗ್ ಮಾಡೋಂಗೆ ಇಲ್ಲ. ನಾನ್ ಪರಧರ್ಮ ಮಾಡ್ಕೊಂಡಿರ್ತೀನಿ, ನಡೆಯುತ್ತೆ. ನಾನು ಇದನ್ನ ತೋರ್ಸ್ಕೊತೀನಿ, ನಾನು ಈ ಸರ್ಟಿಫಿಕೇಟ್ ತೋರ್ಸ್ಕೊತೀನಿ, ನೋಡಿ ಇಲ್ಲಿ ನಾನು ಎಷ್ಟು ಚೆನ್ನಾಗಿ ಮಾಡಿದೀನಿ, ನೋಡಿ ನಾನು ಆಫೀಸಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಮನೆಯಲ್ಲಿ ನಾವು ಗಮನ ಕೊಡಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ತುಂಬಾ ಕಷ್ಟ ಅದು ಅಲ್ವಾ. ಅಲ್ಲಿ ನಮ್ ರಾಗದ್ವೇಷ ಬಂದ್ಬಿಡುತ್ತೆ. ನಂಗೆ ಇಷ್ಟ ಇಲ್ಲ, ಇಲ್ಲಿ ನಂಗೆ ಇಷ್ಟ ಇದೆ. ಅಲ್ಲೂ ಬಂದನೇ, ಅಲ್ಲೂ ನಾವು ಅನ್ಸ್ಕೊತಾ ಇದೀವಿ. ಅಲ್ಲಿ ನಮ್ಗೇನು ಪ್ರತಿನಿತ್ಯ ಏನು ಮೆರವಣಿಗೆ ಮಾಡ್ತಿಲ್ಲ, ಸನ್ಮಾನ ಏನ್ ಮಾಡ್ತಿಲ್ಲ ಅಲ್ವಾ. ಆದ್ರೆ ಅಲ್ಲಿ ಏನೋ ಒಂದು ಫಲಿತಕ್ಕೆ, ಏನೋ ಲಾಭಕ್ಕೆ ನಾವು ಮಾಡ್ತಿರ್ತೀವಿ. ಸೊ ಇಲ್ಲಿ ಕೃಷ್ಣ ಹೇಳೋದು, ಸ್ವಧರ್ಮ ಎಷ್ಟೇ ಫಾಲ್ಟ್ ಇದ್ರೂ ಪರವಾಗಿಲ್ಲ, ಸ್ವಧರ್ಮ ನಡ್ಸ್ಕೊಂಡೇ ಹೋಗ್ಬೇಕು. ಇಲ್ಲಿ ನೋಡಿ ಏನ್ ಹೇಳ್ತಾರೆ ಇಲ್ಲಿ, ಇದು ಯಾಕೆ ಬರುತ್ತೆ ಈ ಪಾಯಿಂಟ್ ಅಂದ್ರೆ ಕೃಷ್ಣ ಹೇಳ್ತಾನೆ, ಯಾವಾಗ ಒಂದ್ಸರಿ ನಾವು ಕೃಷ್ಣ ಪ್ರಜ್ಞೆಗೆ ಮಾರ್ಗ ಬಂದ, ಇವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣ ಅಲ್ವಾ. ಬ್ರಾಹ್ಮಣ ಅಂದ್ರೆ ಇನ್ನೂ ಒಂದು ತುಂಬಾ ಸೌಮ್ಯವಾಗಿ, ಒಂದು ತುಂಬಾ ಸಂತೃಪ್ತಿಯಿಂದ, ಯಾವುದೇ ರೀತಿ ಒಂದು ವೈಲೆನ್ಸ್ ಅಲ್ವಾ, ಯಾರಿಗೆ ರೀತಿ ಹೊಡೆಯೋದಾಗ್ಲಿ ಅನ್ನೋದಾಗ್ಲಿ ಆ ಕಾರ್ಯ ಮಾಡೋದಿಲ್ಲ. ಯುದ್ಧ ಮಾಡೋದಾಗ್ಲಿ ಅವ್ನ ಕೆಲಸ ಅಲ್ವೇ ಅಲ್ಲ ಅದು. ಬಟ್ ಕ್ಷತ್ರಿಯ ಆ ತರ ಅಲ್ಲ. ಕ್ಷತ್ರಿಯ ಯುದ್ಧ ಮಾಡ್ಲೇಬೇಕು, ಅವ್ನ್ ಕೋಪ ತಂದ್ಕೊಳ್ಳೇಬೇಕು, ಯುದ್ಧ ಮಾಡ್ಬೇಕಂತ. ಕೋಪ ಇಲ್ದ್ರೆ ಯುದ್ಧ ಮಾಡಕ್ಕಾಗಲ್ಲ. ಆದ್ರೆ ಅದೊಂದು ಡ್ಯೂಟಿ ಅದು ಅಲ್ವಾ, ಅದೊಂದು ಡ್ಯೂಟಿ ಅದು. ಸೊ ಬ್ರಾಹ್ಮಣ ಕ್ಷತ್ರಿಯ ಆಗೋದು ಸರಿಯಲ್ಲ, ಕ್ಷತ್ರಿಯ ಬ್ರಾಹ್ಮಣ ಆಗೋದು ಸರಿಯಲ್ಲ ಅಲ್ವಾ. ಸ್ತ್ರೀ ಪುರುಷ ಆಗಕ್ಕಾಗಲ್ಲ, ಪುರುಷ ಸ್ತ್ರೀ ಆಗಕ್ಕಾಗಲ್ಲ ಅಲ್ವಾ.
ಪುರುಷನಾಗ ಅವ್ನ ಕರ್ತವ್ಯ ಮಾಡ್ಬೇಕು, ಸ್ತ್ರೀಯಾಗ ಅವ್ಳ ಕರ್ತವ್ಯ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೇ ನಾವ್ ಇವತ್ತು ಸಮಾನ ಅಂತ ಹೇಳಿದ್ರು, ಎಷ್ಟೇ ಇವ್ರಿಗಿಬ್ರಿಗೂ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿದ್ರು, ಮೇನ್ ಡ್ಯೂಟಿ ಅನ್ನೋದು ಇದೆ ಅಲ್ವಾ, ಅದು ನಾವ್ ಯಾವತ್ತು ಮೈಂಡ್ ಅಲ್ಲಿ ಇಟ್ಕೋಬೇಕು. ಅದ್ ಮಾತ್ರನೇ ನಮ್ದು ಚೆಕ್ ಮಾಡೋದು. ಮೇನ್ ಡ್ಯೂಟಿದಲ್ಲಿ ನಾವ್ ಎಷ್ಟು ಮಾಡಿದೀವಿ, ಏನ್ ಮಾಡಿದೀವಿ, ಅದು ನಮ್ ನಿಜವಾದ ಸ್ವಧರ್ಮ. ಮಿಕ್ಕಿದೆಲ್ಲ ಪರಧರ್ಮ. ಬಟ್ ಅದೇ ಒಂದ್ಸರಿ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಕ್ಷತ್ರಿಯ ಈಗ ಯಾವ್ದೇ ಕಾರ್ಯ ಬೇಕಾದ್ರೂ ಮಾಡ್ಬೋದು. ಒಂದ್ಸರಿ ಕೃಷ್ಣ ಪ್ರಜ್ಞೆ ಮಾರ್ಗಕ್ಕೆ ಬಂದಿದ ತಕ್ಷಣ ಯಾವ ಪ್ರೊಫೆಷನ್ ಬೇಕಾದ್ರೂ ತಗೋಬಹುದು, ಯಾವ ಡ್ಯೂಟಿ ಯಾರು ಮಾಡ್ಬೋದು. ಬ್ರಾಹ್ಮಣ ಕ್ಷತ್ರಿಯನೂ ಆಗ್ಬೋದು, ಬ್ರಾಹ್ಮಣ ಶೂದ್ರ ಜಾಬ್ ತಗೊಂಡ್ರು ನಡೆಯತ್ತೆ. ಕೃಷ್ಣ ಪ್ರಜ್ಞೆದಲ್ಲಿ ಯಾವುದೇ ರೀತಿ ಒಂದು ಭೌತಿಕದ ಒಂದು ವ್ಯತ್ಯಾಸ ಅನ್ನೋದು ಏನು ಇರೋದಿಲ್ಲ. ಯಾಕಂದ್ರೆ ಎಲ್ಲ ಆಧ್ಯಾತ್ಮಿಕವಾಗಿರೋದ್ರಿಂದ, ಎಲ್ಲ ಕೃಷ್ಣನ್ ಸಂಬಂಧಿಸಿರೋ ಆಗಿರೋದ್ರಿಂದ. ಎಲ್ಲದಕ್ಕೆ ಉದಾಹರಣೆ ಕೊಡ್ತಾರೆ. ವಿಶ್ವಾಮಿತ್ರನ ಉದಾಹರಣೆ ಕೊಡ್ತಾರೆ, ಪರಶುರಾಮನ ಉದಾಹರಣೆ ಕೊಡ್ತಾರೆ. ವಿಶ್ವಾಮಿತ್ರ ಒರಿಜಿನಲ್ ಕ್ಷತ್ರಿಯ ಆದ್ರೆ ಬ್ರಾಹ್ಮಣನ ತರ ನಡ್ಕೋತಾ ಇದ್ದ. ಆಯ್ತರ ಪರಶುರಾಮ ಹುಟ್ಟು ಬ್ರಾಹ್ಮಣ ಆದ್ರೆ ಕ್ಷತ್ರಿಯ ಕಾರ್ಯ ಮಾಡಿದ್ರು. ಪರಶುರಾಮ ಏನ್ ಮಾಡಿದ್ರು, ಎಲ್ಲ 21 ಜನರೇಷನ್ಸ್ ಅಲ್ಲ ಮುಗಿಸಾಕ್ಬಿಟ್ಟಾರೆ ಎಲ್ಲ ರಾಜ. 21 ಬಾರಿ ಕ್ಷತ್ರಿಗಳನ್ನೆಲ್ಲರನ್ನು ಧ್ವಂಸ ಮಾಡ. ಸೊ ಆ ರೀತಿ. ಸೊ ಹಾಗಾಗಿ ನಾವು ಇನ್ನೊಬ್ಬರ ತರ ನಡ್ಕೊಳ್ಳೋದಲ್ಲ, ಅದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮಗ್ ಏನ್ ಡ್ಯೂಟಿ ಇದೆ, ನಮ್ಮ ಸ್ವಭಾವ ಏನಿದೆಯೋ, ನಮ್ದು ನಿಜವಾದ ಕರ್ತವ್ಯ ಏನಿದೆ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ಇನ್ನೊಬ್ಬ ಯಾರನ್ನೂ ಆಗೋದಲ್ಲ ನಾವು, ಅಥವಾ ಯಾರೋ ತರ ನಡ್ಕೊಳ್ಳೋದು ಅಲ್ಲ. ಬಟ್ ಕೃಷ್ಣ ಪ್ರಜ್ಞೆ ಮಾಡ್ತಾ ಮಾಡ್ತಾ ಎಲ್ಲ ಅದು ತಿದ್ಕೊಳತ್ತದ, ಎಲ್ಲ ಸರಿ ಹೋಗತ್ತೆ. ಸರಿಯಾಗಿ ಮಾಡಕ್ ಬರ್ದೇ ಇರ್ಬೋದು, ಸರಿಯಾಗಿ ಅಡ್ಗೆ ಮಾಡಕ್ ಬರ್ದೇ ಇರ್ಬೋದು, ಸರಿಯಾಗಿ ನಿಭಾಯಿಸಕ್ ಬರ್ದೇ ಇರ್ಬೋದು, ಬಟ್ ನಾವು ಫಾಲೋ ಮಾಡ್ತೀವಿ. ಕೃಷ್ಣ ನಮ್ಗೆ ಹೆಲ್ಪ್ ಮಾಡ್ತಾನೆ. ಆಯ್ತಾ? ಸೊ ಅದ್ರಲ್ಲಿ ಹೇಳ್ತಾರೆ. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ ಅಪಿ ವಾರ್ಷ್ಣೇಯ ಬಲಾತ್ ಇವ ನಿಯೋಜಿತಃ. ಅನುವಾದ ಇರುತ್ತೀರಾ? 36. ಓದ್ಲೆ ಗುರುಜಿ. ಓದಿ. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ಇಷ್ಟೊಂದ್ಸರಿ ಪ್ರತಿ ಜೀವಿ ಇಷ್ಟ ಇಲ್ದೇನೋ ಏನೋ ಪಾಪ ಮಾಡ್ಬಿಡ್ತಾನೆ. ಪಾಪ ನಡೆದೋಗತ್ತ ನಿಂದ. ಕೋಪ ಮಾಡ್ಕೊಳಕ್ ಇಷ್ಟ ಅಲ್ಲ, ಕೋಪ ಬಂದ್ಬಿಡುತ್ತೆ. ಏನೋ ಒಂದ್ ತಪ್ಪು ನಡೆದೋಗತ್ತಾನ ಅವನಿಂದ ಅಲ್ವಾ. ಮನುಷ್ಯರು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದ ಫೋರ್ಸ್ ಇಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ. ಹೇಗೋ ಮಾಡಿಸ್ಬಿಡುತ್ತೆ, ಏನೋ ಮಾಡ್ಸತ್ತೆ. ಏನದ್ ಮಾಡ್ಸೋದು ಅವನಿಂದ? ಅವನಿಗೆ ಇಷ್ಟ ಇಲ್ಲ. ಆಕ್ಚುಲಿ ಜೀವಿ ಅನ್ನೋನು ಭಗವಂತನ ಅಂಶ, ಪರಿಶುದ್ಧ. ಅವನು ಮಳೆ ನೀರಿದ್ದಂಗೆ, ಮೋಡದಿಂದ ಬರ್ಬೇಕಾದ್ರೆ ಪ್ಯೂರ್ ಅದು. ಏನು ಅದ್ರಲ್ಲಿ ಧೂಳಿಲ್ಲ, ಕೆಮಿಕಲ್ ಇಲ್ಲ, ಏನೂ ಯಾವ ಫಿಲ್ಟರ್ ಬೇಕಾಗಿಲ್ಲ, ಕ್ಲೀನ್ ಆಗಿರುತ್ತದೆ. ಬಟ್ ಒಂದ್ಸರಿ ಕೆಳಗ್ ಬಿದ್ಮೇಲೆ ಏನಾಗತ್ತೆ? ಹೆಸರು ಪಚ್ಚೆ ಆಗ್ಬಿಡುತ್ತದೆ. ಅದೇ ತರ ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರೋವರೆಗೂ ನಾವು ಪರಿಶುದ್ಧ, ಪೂರ್ತಿ ನಾವು ಇಷ್ಟನ ಅಂಶ ಅನ್ನೋದು ನಮ್ಗೆ ಅರಿವಿರತ್ತೆ. ಒಂದ್ಸರಿ ಭೌತಿಕ ಪ್ರಪಂಚಕ್ಕೆ ಬಂದ ತಕ್ಷಣ ಏನಾಗ್ತೀವಿ? ಎಲ್ಲ ಮರ್ತೋಗ್ಬಿಡ್ತೀವಿ. ಭಗವಂತನಿಂದ ಭಿನ್ನ ಎಲ್ಲ ಬಹಿರ್ಮುಖ, ಎಲ್ಲ ಹೊರಗೆ ನೋಡ್ತಾ ಇದೀವಿ ನಾವು, ಒಳಗಡೆ ನೋಡ್ಕೋತಾ ಇಲ್ಲ. ನಾವು ಒಳಗಿದ್ದೀವಿ ಅನ್ನೋದು ನಮ್ಗೆ ಅರಿವಿಲ್ಲ. ಎಲ್ಲ ಹೊರ ಪ್ರಪಂಚ ನೋಡ್ತಾ ಇರ್ತೀವಿ. ಆ ಲೈಟು, ಸೌಂಡು, ಆ ಮ್ಯೂಸಿಕ್ಕು ಅಲ್ವಾ, ಆ ಜನಗಳ ಮಾತು, ಆ ಮೋಟರ್ ಬೈಕು, ಆ ಮೋಟರ್ ಕಾರ್ಗಳು ಓಡಾಡೋದು, ಶಬ್ದ, ಓಡೋದು 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 ಓಡೋದು. ತಿನ್ನಕ್ಕೂ ಟೈಮ್ ಇಲ್ಲ, ಮಲಗಕ್ಕೂ ಟೈಮ್ ಇಲ್ಲ, ಮಾತಾಡಕ್ಕೂ ಟೈಮ್ ಇಲ್ಲ, ಯಾವ್ದಕ್ಕೂ ಟೈಮ್ ಇಲ್ಲ ಇವತ್ತಿನ ಲೈಫ್ ಅಲ್ವಾ. ಬಹಿರ್ಮುಖ ಆಗ್ಬಿಡ್ತದೆ. ಎಲ್ಲ ಹೊರ ಪ್ರಪಂಚಕ್ಕೆ ಎಳ್ಕೊಂಡು ಹೋಗ್ತಾ ಇದೆ ಮನ್ಸನ್ನ. ಬಟ್ ಆದ್ರೆ ಯಾಕೆ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನಮ್ ಕೈಯಿಂದ ಯಾಕೆ ತಪ್ಪು ನಡೆದೋಗತ್ತೆ? ಅದಕ್ಕೆ ನೋಡಿ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನು ಮಹಾಪಾಪ್ಮ ವಿಧಿ ಏನಂ ಇಹ ವೈರಿನಂ. ಯಾರು ವೈರಿ? ಅನುವಾದ ಯಾರು ಹತ್ತಿರ? 37ನೇ ಶ್ಲೋಕ. ಹರೇ ಕೃಷ್ಣ. ಹರಿ ಕೃಷ್ಣ. ಮಾತಾಜಿ, ಪ್ರೇಮ ಮಾತಾಜಿ, ನೆಟ್ವರ್ಕ್ ಸರಿ ಇದೆಯಾ ಈಗ? ಓದಿ ಮಾತಾಜಿ, ಓದಿ, ಕೇಳಿಸ್ತಿದೆ, ಕ್ಲಿಯರ್ ಆಗಿದೆ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಅರ್ಜುನ ರಾಜೋಗುಣದ ಸಂಪರ್ಕದಿಂದ ಹುಟ್ಟಿ
ಕ್ರೋಧ ಆಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಹರೇ ಕೃಷ್ಣ. ಏನಂತ ಭಗವಂತ? ರಜೋಗುಣದ ಸಂಪರ್ಕದಿಂದ, ಸತ್ವಗುಣ, ರಜೋಗುಣ, ತಮಗುಣ, ರಜೋಗುಣದ ಸಂಪರ್ಕದಿಂದ ಏನಾಗತ್ತೆ? ಮನುಷ್ಯ ಕ್ರೋಧ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಕಾಮ ಎಲ್ಲಿಂದ ಬಂತು ಇವಾಗ? ಕಾಮ ಅನ್ನೋದು ಫಸ್ಟ್ ಆಫ್ ಆಲ್ ನಮ್ಗೆ ಪ್ರತಿಯೊಂದು ಜೀವಿ ಭಗವಂತನ ಅಂಶ ಆಗಿರೋದ್ರಿಂದ ಅಲ್ಲಿ ಪ್ರೇಮ ಇರ್ಬೇಕಲ್ಲಿ. ಭಗವಂತ ಇದ್ರೆ ಅದು ಪ್ರೇಮ ಇರುತ್ತೆ. ಯಾವಾಗ ನಾವು ಈ ಭೌತಿಕ ಪ್ರಪಂಚಕ್ಕೆ ಬರ್ತೀವೋ, ಇಲ್ಲಿ ಜನ್ಮ ತಾಳ್ತೀವೋ, ಅದೇ ಪ್ರೇಮ ಕಾಮ ರೂಪದಲ್ಲಿ ಬದಲಾಗ್ಬಿಡುತ್ತೆ. ಉಲ್ಟಾ, ಪರ್ವರ್ಟೆಡ್. ಕಾಮ ಅಂದ್ರೆ ಏನು? ನನಗೋಸ್ಕರ ಬೇಕು ಎಲ್ಲ, ನಾನ್ ಜಯಿಸ್ಬೇಕು, ನಾನ್ ಈ ಪ್ರಪಂಚನ ಇನ್ನು ಎಂಜಾಯ್ ಮಾಡ್ಬೇಕು, ಈ ಪ್ರಪಂಚ ನನ್ನ ಹತೋಟಿದಲ್ಲಿ ಇಟ್ಕೋಬೇಕು ನಾನು, ಅದಕ್ಕೋಸ್ಕರ ಎಲ್ಲ ರಕ್ಷಣೆ ಮಾಡ್ಕೋತೀನಿ, ಎಲ್ಲ ವ್ಯವಸ್ಥೆ ಮಾಡ್ಕೋತೀನಿ, ಬಂದೋಬಸ್ತ್ ಮಾಡ್ಕೋತೀನಿ. ಇಟ್ಸ್ ಕಾಮ ಆಗಿ ಕನ್ವರ್ಟ್ ಆಗತ್ತೆ. ಅದೇ ಪ್ರೇಮ ಕಾಮ ಆಗ್ತದೆ. ಸೊ ಈ ಪ್ರಪಂಚದಲ್ಲಿ ಏನು ಉಳಿದಿರೋದು? ಪ್ರೇಮ ಎಲ್ಲೂ ಇಲ್ಲ. ಇಲ್ಲಿ ಓನ್ಲಿ ಕಾಮನೇ ಇರೋದು. ಸೊ ಆ ಕಾಮದಿಂದ ಏನಾಗತ್ತೆ? ಆ ರಜೋಗುಣ ಸೇರಿ ಅದು ಕ್ರೋಧಕ್ಕೆ ಮಾರ್ಪಾಡಾಗತ್ತೆ. ಎಲ್ಲಿಂದ ಬರುತ್ತೆ ಕ್ರೋಧ? ನಮಗೆ ಕೋಪ. ಕಾಮ ಮತ್ತೆ ರಜೋಗುಣ ಸೇರಿದ್ರೆ, ಕಾಮ ಪ್ಲಸ್ ರಜೋಗುಣ ಏನಾಯ್ತು? ಕ್ರೋಧ. ಸೊ ಇದು ಎಲ್ಲವನ್ನು ನುಂಗು ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಇದು ನಮ್ಮ ನಿಜವಾದ ಶತ್ರು. ಕಾಮ ಅನ್ನೋದು ನಿಜವಾದ ಶತ್ರು, ಬೇರೆ ಯಾವುದು ಅಲ್ಲ. ಇದನ್ನ ನಾವು ಚಿಕ್ಕ ವಯಸ್ಸಿಂದ ಕೇಳ್ಬೇಕು. ಆಕ್ಚುಲಿ ಇದನ್ನ ನಾವು ತಿಳ್ಕೋಬೇಕು. ಎಲ್ಲಿವರೆಗೂ ಈ ಪ್ರಪಂಚನ ಎಂಜಾಯ್ ಮಾಡ್ಬೇಕು ನಾನು ಪೂರ್ತಿಯಾಗಿ, ಕೊನೆ ಏಜ್ವರೆಗೂ ಅಂತ ನಮ್ಮಲ್ಲಿ ಇರುತ್ತೋ ಅಲ್ಲಿವರೆಗೂ ನಾವು ನಮ್ ಕಡೆದ ಪಾಪ ಮಾಡಿಸ್ತಾ ಇರತ್ತೆ. ಆ ಕಾಮ ಪಾಪ ಮಾಡ್ತಾ ಹೋಗ್ತೀವಿ, ಪ್ರಪಂಚಕ್ಕೆ ಇನ್ನೂ ಸಿಹಾಕೊಂತ ಹೋಗ್ತೀವಿ ಅಲ್ವಾ? ಅದೇ ಹೇಳ್ತಾರೆ ನೋಡಿ. ಎಲ್ಲಿವರೆಗೂ ಕಾಮ ಇರತ್ತೋ ಅಲ್ಲಿವರೆಗೂ ಈ ಕೋಪ ಇರತ್ತೆ. ಕೋಪದಿಂದ ಏನಾಗತ್ತೆ? ಭ್ರಮೆ ಉಂಟಾಗತ್ತೆ. ಭ್ರಮೆಯಿಂದ ಏನಾಗತ್ತೆ? ಓ, ನಾ ಇಲ್ಲಿ ಚೆನ್ನಾಗೇ ಇದೀನಲ್ಲ, ಎಲ್ಲ ಚೆನ್ನಾಗಿದೆ, ಇಲ್ಲಿ ಹೆಂಡತಿ ಚೆನ್ನಾಗಿದ್ದಾಳೆ, ಮಕ್ಳು ಚೆನ್ನಾಗಿದ್ದಾರೆ, ಮನೆ ಚೆನ್ನಾಗಿದೆ, ಮಠ ಚೆನ್ನಾಗಿದೆ, ಇನ್ನು ಈ ಭೌತಿಕ ಪ್ರಪಂಚದಲ್ಲಿ ನಡ್ಸ್ಕೊಂಡು ನಾವು ಇನ್ನು ಕಂಟಿನ್ಯೂ ಆಗುತ್ತೆ ನಮ್ಗೆ ಎಕ್ಸಿಸ್ಟೆನ್ಸ್. ಮತ್ತೆ 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 ಹುಡ್ತೀವಿ. ಅದಕ್ಕೆ ಭ್ರಮೆ ಉಂಟಾಗುತ್ತೆ. ಎಲ್ಲ ಚೆನ್ನಾಗೇ ಇದೆ ಅಲ್ವಾ? ಇಂದ್ರನ್ಗೂ ಹೆಂಗಾಗಿತ್ತಲ್ಲ, ಅವನು ಹಂದಿ ಜನ್ಮ ತಗೊಂಡಾಗ ಇಂದ್ರ ಯಾವಾಗ ಮರ್ತನ ಪೊಸಿಷನ್ ಅಲ್ವಾ? ಎಲ್ಲ ಚೆನ್ನಾಗೇ ಇದೆಯಲ್ಲ, ಇಲ್ಲಿ ಹಂದಿ ಹೆಂಡತಿ ಇದ್ದಾಳೆ, ಹಂದಿ ಮಕ್ಳಿದ್ದಾರೆ, ಹಂದಿ ಮನೆ, ಹಂದಿ ಕಮ್ಯುನಿಟಿ. ನಾನು ಎಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡ್ತೀನಿ, ಅವರೆಲ್ಲರೂ ನನ್ ಮಾತು ಕೇಳ್ತಾರೆ, ಎಷ್ಟ್ ಚೆನ್ನಾಗಿದೆ. ಏನಿದೆ ಇಲ್ಲಿಂದ ಬಿಟ್ರೆ ಯಾಕೆ ಬರ್ಬೇಕು ನಾನು ಎಲ್ಲಿಗೋ ಅನ್ಸತ್ತೆ ನಮ್ಗೆ. ಅದೇ ನಮ್ಮ ಭ್ರಮೆ ಅಂತ. ಆ ಭ್ರಮೆಯಿಂದ ನಾವ್ ಅನ್ಕೋತೀವಿ ಎಲ್ಲ ಇಲ್ಲಿ ಚೆನ್ನಾಗಿದೆಯಲ್ಲ, ಇನ್ನೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಇಗ್ನೋರೆನ್ಸ್. ಸೊ ಅದೇ ಹೇಳ್ತಾನೆ ಕೃಷ್ಣನ್ ಅಂತಾನೆ, ಆ ಒಂದು ರಜೋಗುಣದಿಂದ ನಾವು ಆ ರಜೋಗುಣನ ತಮೋಗುಣ ಅಲ್ಲ, ಇವಾಗ 3 ಕ್ಯಾಟಗರಿ ಇದೆ, 3 ಲೆವೆಲ್ಸ್ ಇದೆ. ಒಂದು ತಮೋಗುಣ, ಕೆಳಗಡೆ ಇರೋದು ತುಂಬಾ ತಮೋಗುಣ, ಮಧ್ಯದಿರೋದು ರಜೋಗುಣ, ಮೇಲ್ಗಡೆ ಇರೋದು ಸತ್ವಗುಣ ಅಲ್ವಾ? ಇವಾಗ ರಜೋಗುಣ ಮತ್ತೆ ಕಾಮ ಸೇರಿದ್ರೆ ಏನಾಗತ್ತೆ ಅಂತ ಹೇಳ್ತೇನೆ ಭಗವಂತ. ಆ ಕ್ರೋಧ ಕಂಟ್ರೋಲಿಗೆ ಬರ್ಲಿಲ್ಲ ಅಂದ್ರೆ ಏನಾಗತ್ತೆ? ಕೆಳಗಡೆಗೆ ಇಳಿಯತ್ತದು, ತಮೋಗುಣಕ್ಕೆ ಇಳಿಯತ್ತೆ. ಅಜ್ಞಾನ ಭ್ರಮೆಗೆ ಎಳ್ದು ನಾವ್ ಇದೇ ಪ್ರಪಂಚಕ್ಕೆ ಉಳ್ಕೋತೀವಿ. ಓಕೆ, ಅದೇ ಆ ಕಾಮ ಮತ್ತೆ ರಜಗುಣನ ನಾವು ಉಲ್ಟಾ ಮಾಡಿದ್ರೆ, ಮೇಲೆ ಕೇಳ್ಕೊಳಕ್ ತಗೊಂಡ್ ಹೋಗಕ್ ಪ್ರಯತ್ನ ಮಾಡಿದ್ರೆ, ಭಗವಂತನ ಸೇವೆದಲ್ಲಿ ಉಪಯೋಗ ಮಾಡಕ್ ಪ್ರಯತ್ನ ಮಾಡಿದ್ರೆ, ಆ ಕಾಮ ಮತ್ತೆ ಆ ರಜಗುಣ ನೋಡಿ. ರಜಗುಣ ಅನ್ನೋದು ಎಲ್ರದ್ದು. ರಜಗುಣ ಅಂದ್ರೆ ಏನು? ರಜಗುಣ ಅಂದ್ರೆ ನಾನು ಏನೋ ಮಾಡ್ಬೇಕು, ಜಯಿಸ್ಬೇಕು, ಸಾಧಿಸ್ಬೇಕು, ಮುಂದುವರಿಬೇಕು, ಮಾಡ್ಬೇಕು, ಆ ಹಠ, ಅಚಲ, ಎಂಜಾಯ್ ಮಾಡ್ಬೇಕು, ಇದೆಲ್ಲ ರಜಗುಣ. ಓಕೆ, ಕಾಮ ಆ ಆಸೆ ಅನ್ನೋದು ಏನಿದೆಯಲ್ಲ ಕಾಮ, ಅದನ್ನ ನಾವು ಮೇಲಕ್ಕೆ ತಗೊಳಕ್ ಪ್ರಯತ್ನ ಮಾಡಿದ್ರೆ, ಭಗವಂತನ ಭಕ್ತಿ ಸೇವೆ, ಪುಣ್ಯ ಸೇವೆ ಇದ್ರಲ್ಲಿ ಮಾಡ್ತಾ ಇದ್ರೆ ಏನಾಗುತ್ತೆ? ಅದು ಸತ್ವಗುಣ ಕನ್ವರ್ಟ್ ಆಗತ್ತೆ. ಅವಾಗ ಸಂವಾಟ್ ನಮ್ ಪೊಸಿಷನ್ ಬೆಟರ್, ಅಂದ್ರೆ ಮೇಲ್ಗಡೆ ಲೋಕಕ್ಕೆ ಹೋಗಕ್ ಅನುಕೂಲ ಆಗತ್ತೆ ನಮ್ಗೆ, ಆಯ್ತಾ? ಮೇಲ್ಗಡೆ ಹೋಗಕ್ ಅನುಕೂಲ ಆಗತ್ತೆ. ನಾವು ಡಿಗ್ರೇಡ್ ಆಗ್ಬಾರ್ದು, ಕೆಳಗ್ ಹೋಗ್ಬಾರ್ದಲ್ವಾ?
ಅಲ್ವಾ? ಮುಂದಿನ ಕ್ಲಾಸ್ಗೆ ಹೋಗ್ಬೇಕೆ ಹೊರತು ಹಿಂದಿನ ಕ್ಲಾಸ್ ಹೋಗ್ತೀವನ? ಇಲ್ಲ. ಕೆಳಗ್ ಬೀಳಕ್ ಹೋಗ್ಬಾರ್ದು. ಈಗ ನಾವು ಕೆಳಗ್ ಬೀಳ್ತಾ ಇದ್ದೇವೆ, ನಾವು ಡಿಗ್ರೇಡ್ ಮಾಡ್ಕೋತಾ ಇದ್ದೇವೆ, ನಮ್ಮ ಪೊಸಿಷನ್ ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಇವಾಗ ಜೀವನ ಮಾಡೋದೇ ಯಾರಿಗೂ ಗೊತ್ತಿಲ್ಲ ಅಂತೀವಲ್ವ ನಾವು. ನಾವೇಂತೀವಿ ಜೀವನ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ ಅಂತೆ. ಬೇಸಿಕ್ ಊಟ ತಿಂಡಿ ವಿದ್ಯಾಭ್ಯಾಸ ಇಲ್ಲ, ನಮ್ಗೆ ಜ್ಞಾನ ಇಲ್ಲ. ಈಗ ಸಿಂಪಲ್ ಸುಖ ಸಂತೋಷ ನಮ್ಗೆ ಗೊತ್ತಿಲ್ಲ ಆಕ್ಚುಲಿ. ಅದಕ್ಕೆ ಎಷ್ಟೋ ಕಾಸ್ಟ್ಲಿ ಸಾಮಾನು ಕೊಂಡ್ಕೊಂಡ್ ಬರ್ತೀವಿ. ಸಿಂಪಲ್ ಸುಖಕ್ಕೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಆಕ್ಚುಲಿ. ಎಲ್ಲೋ ಹೋಗ್ತೀವಿ, ಎಲ್ಲೋ ಟ್ರಿಪ್ಪೋ, ಎಲ್ಲೋ ಎಷ್ಟೋ ದುಡ್ಡು ಖರ್ಚು ಮಾಡಿ ಎಲ್ಲೋ ಹೋಗ್ತೀವಿ, ಎಲ್ಲೋ ಹೋಗಿ ಏನೋ ಒಂದ್ ಸ್ವಲ್ಪ ಸುಖ ಪಡ್ಕೊಂಡ್ ಬರ್ತೀವಿ ಅಲ್ವಾ? ಫ್ಯಾಮಿಲಿ ಟುಗೆದರ್ನೆಸ್, ಒಟ್ಟಿಗೆ ಜೋಕ್ಸ್ ಮಾಡ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಸಿಂಪಲ್ ಸುಖ ಇವಾಗ ಏನು ಉಳ್ಕೊಂಡಿಲ್ಲ ನಮ್ಗೆ. ಲಾಸ್ಟ್ ಎವ್ರಿಥಿಂಗ್ ಆಕ್ಚುಲಿ. ಇವಾಗ ನಾವು ಯೂಟ್ಯೂಬ್ ನೋಡಿ ಕಲ್ತ್ಕೋಬೇಕು. ಡಿನ್ನರ್ ಟೈಮಲ್ಲಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ತಿನ್ಬೇಕು, ಫ್ಯಾಮಿಲಿ ಟೈಮ್ ಇದು. ಆ ಪರಿಸ್ಥಿತಿ ಆಕ್ಚುಲಿ ನಾವು ಬಂದ್ಬಿಟ್ಟಿದ್ದೇವೆ. ಒಟ್ಟಿಗೆ ತಿನ್ನೋದು ಹಳೆ ಕಾಲದಲ್ಲಿ ಹೆಂಗ್ ತಿಂತಿದ್ರೆ ಎಲ್ಲರೂ? ತಾಯಿ ಅಡ್ಗೆ ಮಾಡಿ ಬಂದ್ರೆ ನಮ್ ತಂದೆ ಹೇಳ್ತಿದ್ರು, ಕೈ ತುತ್ತು ಕೊಡ್ತಾ ಕೈ ಇದ್ದಾರೆ ತುತ್ತು ಎಲ್ಲಾರ್ನು. ಎಲ್ಲ ಎರಡೆ ಕುತ್ಕೊಂಡು ತಿಂತಾರೆ. ಎಲ್ಲ ಎಷ್ಟು ಕಮ್ಮಿನೇ ಇರುತ್ತೆ, ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು, ಒಬ್ರು ಕಮ್ಮಿ ಆಗತ್ತೆ ನೋಡ್ಕೊಂಡು ಹುಷಾರಾಗಿ ತಿಂತಾರೆ, ವೇಸ್ಟ್ ಮಾಡ್ದೇನೆ. ಈಗ ವೇಸ್ಟೇಜ್, ಎಷ್ಟು ವೇಸ್ಟೇಜ್, ಫುಡ್ ವೇಸ್ಟೇಜ್ ಚಲ್ತೀವಿ ನಾವು. ಆ ಪರಿಸ್ಥಿತಿ ಬಂದಿದೆ. ಸೊ ಅಂದ್ರೆ ಕೃಷ್ಣ ಹೇಳ್ತಾನೆ, ನಾವ್ ಅದೇ ಕಾಮ ಮತ್ತೆ ಆ ರಜಗುಣನ ಕೃಷ್ಣನ್ ಸೇವೆದಲ್ಲಿ ಬಳಸಿದ್ರೆ ಅದು ನಮ್ನ ಮೇಲ್ಗಡೆ ಕತ್ತಿಗೆ ಹೇಳ್ಕೊಂಡು ಹೋಗುತ್ತೆ. ಇದಕ್ಕೆ ಒಳ್ಳೆ ಉತ್ತರ ಕೊಡ್ತಾನೆ ನೋಡಿ. ಅದಕ್ಕೆ ಒಳ್ಳೆ ಉದಾಹರಣೆ ಬಂದ್ಬಿಟ್ಟು ಇವನು ಹನುಮಂತ ಕೂಡ ಅವನ ಕೋಪನ ಭಗವಂತನ ಸೇವೆದಲ್ಲಿ ಉಪಯೋಗಿಸ್ತಾನೆ ಅಲ್ವಾ? ರಾವಣನ ಲಂಕಾನ ಸುಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಲ್ವಾ? ಇದೇ ರೀತಿ ಈವನ್ ಪ್ರಭುಪಾದ ಅಷ್ಟೇ. ಪ್ರಭುಪಾದ ಎಲ್ಲ ಈ ಮೂವ್ಮೆಂಟ್ ಶುರು ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ. ಎಷ್ಟೆಲ್ಲ ಪ್ರೆಸ್ ಅವರು ಒಂದೊಂದು ರೀತಿ ಪ್ರಶ್ನೆಗಳು ಕೇಳ್ತಾರೆ. ಯಾಕೆ ನೀವು ದೊಡ್ಡ ಕಾರಲ್ಲಿ ಓಡಾಡ್ತಿದ್ದೀರಾ? ಯಾಕೆ ನೀವು ನಿಮ್ ದೇಶ ಬಿಟ್ಟು ಬಂದಿದ್ದೀರಾ? ಯಾಕೆ ನೀವು ಇಲ್ಲಿದ್ದೀರಾ? ಯಾಕೆ ಈ ಹುಡುಗರನ್ನೆಲ್ಲ ನೀವು ಬ್ರಹ್ಮಚಾರಿ ಮಾಡಿದ್ದೀರಾ? 108 ಪ್ರಶ್ನೆಗಳು ಅವರಿಗೆ, ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅಲ್ಲ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿ ಯಾರೇ ಬಂದರೂ ಅವರು ಉನ್ನತ ಗತಿಗೆ ಹೋಗ್ಬೋದು ಅನ್ನೋದಕ್ಕೋಸ್ಕರ ಅಲ್ವಾ? ಸೊ ಹಾಗಾಗಿ ನಮಗ್ ಈ ಒಂದು ಲಸ್ಟ್ ಮತ್ತೆ ರ್ಯಾತ್ ಅನ್ನೋದೇನಿದೆಯೋ, ಕಾಮ ಮತ್ತೆ ಕೋಪ ಕ್ರೋಧ ಅನ್ನೋದೇನಿದೆಯೋ, ಇದನ್ನ ಹೈಯರ್ ಕಾಸ್ಗೆ ಯೂಸ್ ಮಾಡ್ಬೇಕು, ಭಗವಂತನ ಕಾರ್ಯದಲ್ಲಿ ಬಳಸ್ಬೇಕು. ನಮ್ಗೆ ಛಲ ಇದ್ರೆ, ಹಠ ಇದ್ರೆ ಗೆದ್ದು ಸಾಧಿಸ್ಬೇಕು. ಇನ್ನೂ ಹೆಚ್ಚು ಜಪ ಮಾಡಿ ಸಾಧಿಸೋದು. ತುಂಬಾ ಶಕ್ತಿ ಕೊಟ್ಟಿದ್ರೆ ಭಗವಂತನ ಬಗ್ಗೆ ಪ್ರಚಾರ ಮಾಡೋದು, ಭಗವಂತನ ಪುಸ್ತಕಗಳ ವಿತರಣೆ ಮಾಡೋದು, ಇನ್ನೂ ಒಂದು ದೊಡ್ಡ ಟೆಂಪಲ್ ತೆಗಿಯೋದು, ಕೃಷ್ಣ ಟೆಂಪಲ್. ಇನ್ನೂ ಹೆಚ್ಚು ಡೊನೇಷನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ದೊಡ್ಡ ದೇವಸ್ಥಾನ ತೆಗಿಯೋದು, ದೇವಸ್ಥಾನ ಮಾಡೋದು, ದೊಡ್ಡ ದೊಡ್ಡ ಸೆಂಟರ್ ತೆಗಿಯೋದು. ಅದು ಭಗವಂತನ ಸೇವೆ ಮಾಡ್ದಂಗಲ್ವಾ? ಅವಾಗ ನಮ್ ಶಕ್ತಿನ ಬಳಸಿದಂಗೆ ಅಲ್ವಾ? ಸೊ ಆ ತರ ಕೃಷ್ಣ ಹೇಳ್ತಾರೆ. ಇದನ್ನ ಭೌತಿಕವಾಗಿ ಬರೀ ಭೌತಿಕ ಪ್ರಪಂಚಕ್ಕೋಸ್ಕರ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದು ಡಿಗ್ರೇಡ್ ಆಗ್ತಾ ಹೋಗುತ್ತೆ. ನನ್ನ ಸ್ವತಂತ್ರಕ್ಕೋಸ್ಕರ, ನನ್ನ ಎಂಜಾಯ್ಮೆಂಟ್ಗೋಸ್ಕರ ಅಂತ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಭಗವಂತ ಎಲ್ರಿಗೂ ಸ್ವತಂತ್ರ ಕೊಟ್ಟಿದ್ದಾನೆ, ಬಟ್ ಅದನ್ನ ನಾವು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಗೆ ಹೆಂಗ್ ಯೂಸ್ ಮಾಡೋದು ಗೊತ್ತಿಲ್ಲ. ಚಿಕ್ಕ ಮಗುಗೆ ನಾವು ದುಡ್ಡು ಕೊಟ್ರೆ ಏನಾಗತ್ತೆ? ಏನೋ ಹೋಗಿ ಏನೋ ಕೊಂಡ್ಕೊಳತ್ತೆ. ಅಂಗಡಿಗೆ ಹೋದ್ರೆ ಅವ್ನು ಏನ್ ಬೇಕಾದ್ರೂ ಕೊಡ್ಬೋದು ಅಲ್ವಾ? ಅವ್ನಿಗೆ ಗೈಡ್ ಮಾಡೋರು ಬೇಕೊಬ್ಬ. ಇಲ್ಲಪ್ಪ ನೋಡಿ, ಈ ದುಡ್ಡಲ್ಲಿ ನೀನು ಒಳ್ಳೆ ಪದಾರ್ಥ ತಗೋಬೇಕು, ಕೆಟ್ಟ ಪದಾರ್ಥ ಅಲ್ಲ ಅಲ್ವಾ? ಹಂಗೆ ನಮ್ಗೆ ಕೊಟ್ಟಿರೋ ಸ್ವತಂತ್ರನ ನಾವು ಒಳ್ಳೆ ಕಾರ್ಯಕ್ಕೆ ಬಳಸ್ಬೇಕು ಅಲ್ವಾ? ಕಾಮ ಇದೆ, ಕರೆಕ್ಟ್. ಕೃಷ್ಣ ಕಾಮ ಎಲ್ಲಿಂದ ಬರ್ತಾ ಇದೆ? ಅದು ಒಳ್ಳೆ ಮಾತು ಹೇಳಿದಾರೆ ಪ್ರಭುಪಾದ. ಭಗವಂತನಲ್ಲಿ ಕಾಮ ಇರೋದಕ್ಕೆ ನಮ್ಮಲ್ಲೂ ಕಾಮ ಇರೋದು. ಭಗವಂತನಲ್ಲಿ ಕಾಮ ಇದೆ ಫಸ್ಟ್ ಒರಿಜಿನಲ್ ಆಗಿ, ಅದಕ್ಕೆ ನಮ್ಮಲ್ಲಿ ಕಾಮ ಬಂದಿರೋದು. ಆ ಕಾಮ ಪ್ರೀತಿ ಮಾಡ್ಕೋಬೇಕು ನಾವು. ಕೃಷ್ಣನ್ ಸೇರಿಸಿದ್ರೆ ಆ ಕಾಮ ಪ್ರೀತಿ ಆಗತ್ತೆ ಅಲ್ವಾ? ಗೋಪಿಯರು ಕೃಷ್ಣನ್ಗೋಸ್ಕರ ಎಲ್ಲಾ ಬಿಟ್ಟು ಹೋದ್ರು. ಅದು ಕಾಮನ ಪ್ರೀತಿನ? ಪ್ರೀತಿ, ಅದು ಪ್ರೇಮ, ಅದು ಪರಿಪೂರ್ಣ ಶರಣಾಗತಿ. ಕೃಷ್ಣನ್ ಶರಣ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಕಾಮ ಇಲ್ಲ, ಸ್ವಾರ್ಥ ಇಲ್ಲ. ಅದು ಇಲ್ಲಿ ಕೃಷ್ಣ ಹೇಳ್ತಾರೆ ಅರ್ಥ. ಓಕೆ. ಸೊ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮದು ಮಹಾಶನ ವಿದ್ಯೆಯನ್ನ ಯಾವ ಈ ಭೌತಿಕ ಪ್ರಪಂಚದಲ್ಲಿ ಕಾಮನೇ ನಮ್ ನಿಜವಾದ ಶತ್ರು. ಆ ಕಾಮನ ನಾವು ಸರಿಯಾಗಿ ತಿರುಗಿಸ್ಬೇಕು, ಚಾನಲೈಸ್ ಮಾಡ್ಬೇಕು. ನಾನು ಕೃಷ್ಣನ್ಗೋಸ್ಕರ ಎಲ್ಲ ಸೇವೆ ಮಾಡ್ತೀನಿ, ಎಲ್ಲ ಕಾರ್ಯ ಮಾಡ್ತೀನಿ. ಎಷ್ಟೇ ಬುದ್ಧಿ ಇದ್ರು ನಮ್ಗೆ ಕೃಷ್ಣನ್ಗೋಸ್ಕರ ತುಂಬಾ ಇಂಟೆಲಿಜೆಂಟ್ ಆದ್ರೆ ಕೃಷ್ಣನ್ಗೋಸ್ಕರ, ಈಗ ಅಂತ ನಾನು ಎಷ್ಟೊಂದ್ಸರಿ ಹೇಳ್ತಿರ್ತೀನಿ, ಎಸ್ಪೆಷಲಿ ಆನ್ಲೈನ್ ಟೀಚಿಂಗ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಕೃಷ್ಣನ್ಗೋಸ್ಕರ ಎಷ್ಟು
ಎಷ್ಟು ಮಾಡಿದ್ರು ಎಷ್ಟು ಬೇಕಾದ್ರೂ ಮಾಡ್ಬೋದು ಆಕ್ಚುಲಿ. ವೆಬ್ಸೈಟ್ ಅಂತೆ, ಪ್ರೋಗ್ರಾಮ್ ಅಂತೆ, ಎಷ್ಟೆಲ್ಲ ಮಾಡಿ ಎಷ್ಟು ಜನಕ್ಕೆ ಭಗವದ್ಗೀತೆ ಜ್ಞಾನ ಕೊಡೋದು, ಭಗವದ್ಗೀತೆ ಕ್ಲಾಸಸ್ ಕೊಡೋದು, ಇಷ್ಟೆಲ್ಲ ಮಾಡ್ಬೋದು ಆಕ್ಚುಲಿ. ನಮ್ಮೆಲ್ಲ ಶಕ್ತಿ, ನಮ್ಮೆಲ್ಲ ಸಾಫ್ಟ್ವೇರ್ ಜ್ಞಾನ ಏನಿದೆಯೋ ಅದೆಲ್ಲ ಇಲ್ಲಿ ಬಳಸ್ಬೋದು. ಇಷ್ಟೆಲ್ಲ ನಮ್ ಡಿವೋಟೀಸ್ ಮಾಡ್ತಿರ್ತಾರೆ. ಎಲ್ಲಾ ತರ ನಾವು ಕ್ರಿಶ್ಚಿಯನ್ ಸೇವೆದಲ್ಲಿ ಬಳಸ್ಬೋದು. ಅವಾಗ ಅದು ಸಾರ್ಥಕತೆ. ನೆಕ್ಸ್ಟ್ ನೋಡಿ, ಈ ಕಾಮ ಅನ್ನೋದು ಹೇಗೆ ಮುಚ್ಚೋಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಕೂತಿದೆ ಅಂಡ್ ಹೇಗೆ, ಯಾವ ರೀತಿ, ಯಾವ ಜೀವಿಗಳಲ್ಲಿ ಯಾವ ಲೆವೆಲ್ ಆಫ್ ಕಾಮದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಧೂಮೇನ ವ್ರಿಯತೆ ವಹ್ನೇರ್ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಂ. ಯಾರತ್ತೀರಾ ಶ್ಲೋಕ ಅನುವಾದ? ಅನುವಾದ ಓದು ಸಾಕು. 38. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ. ಮೊದಲ ಮಾತಾಜಿ. ಮಾತಾಜಿ. ಧೂಮೇನಾವ್ರಿಯತೆ ವಹ್ನೇರ್ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಂ. ಅನುವಾದ ಶ್ರೀಲ ಪ್ರಭುಪಾದಗಳಿಂದ ಅನುವಾದ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ, ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ. ಸೊ ನಮ್ಮ ಪ್ರತಿ ಜೀವಿಯ ಒಂದು ಪ್ರಜ್ಞೆ ಅನ್ನೋದಿದೆ ಅಲ್ವಾ, ಪ್ಯೂರ್ ಕಾನ್ಶಿಯಸ್ನೆಸ್, ಪ್ರಜ್ಞೆ. ನಾವೆಲ್ಲರೂ ಪ್ರಜ್ಞೆ ಉಳ್ಳವಂತ ವ್ಯಕ್ತಿಗಳಲ್ಲ. ಪ್ರಜ್ಞೆ ಇಲ್ಲ ಅಂದ್ರೆ ನಾವು ಹೆಂಗ್ ಬದುಕಿರಕ್ಕಾಗತ್ತೆ? ಆಮೇಲೆ ಚೈತನ್ಯ ಇಲ್ಲ ಅಂದ್ರೆ ನಾವು ಬದುಕಿರೋಕ್ ಸಾಧ್ಯ ಇಲ್ಲ. ಆ ಪ್ರಜ್ಞೆ ಏನಾಗಿದೆ, ಅದು ಮಾಲಿನ್ಯ ಆಗೋಗಿದೆ ಇವಾಗ ಆ ಕಾಮದಿಂದ. ಈಗ ಇಲ್ಲಿ 3 ರೀತಿ ಕಾಮ ಹೇಳ್ತಿದ್ದಾರೆ ಕೃಷ್ಣ. ಏನಂತಾನೆ? ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಟ್ಟಂತೆ. ಈಗ ಬೆಂಕಿ ಇರೋ ಕಡೆ ಹೊಗೆ ಇರುತ್ತೆ ಅಂತೀವಲ್ವ ನಾವು. ಅಂದ್ರೆ ಅದ್ರ ಅರ್ಥ ಏನು? ಹೊಗೆ ಇದ್ರೆ ನಮ್ಗೆ ಸರಿಯಾಗಿ ಕಾಣತ್ತಾ? ವಸ್ತುಗಳು ಕಾಣಲ್ಲ, ಮರೆ ಆದಂಗಲ್ವಾ. ಧೂಳಿದೆ, ಬೆಂಕಿ ಧೂಳಿದ್ರೆ ಹೆಂಗ್ ಕಾಣತ್ತೆ ನಮ್ಗೆ? ಸ್ಮೋಕ್ ಇದ್ರೆ ಕಾಣಲ್ಲ ಅದಲ್ವಾ. ಹೊಗೆ ಇದ್ರೆ ಕಾಣುತ್ತೆ ನಮ್ಗೆ, ವಿವರವಾಗಿ ಕಾಣಲ್ಲ, ಕ್ಲಿಯರ್ ಆಗಿ ಕಾಣಲ್ಲ. ಅಂದ್ರೆ ಅದ ಅರ್ಥ ಏನು ಅಂದ್ರೆ, ಆ ಬೆಂಕಿ ಅನ್ನೋ ಪದಾರ್ಥ ಏನಿದೆಯಲ್ಲ, ಆ ಬೆಂಕಿ ತುಂಬಾ ಮುಖ್ಯವಾದಂತ ವಸ್ತು. ಆ ಬೆಂಕಿಯಿಂದ, ಆ ಬೆಂಕಿ ಅನ್ನೋದೇನಿದೆ ಅದು ಇಂಡಿಕೇಶನ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. ಅದು ಪ್ರತಿಯೊಂದು ಜೀವಿದಲ್ಲೂ ಕೃಷ್ಣ ಪ್ರಜ್ಞೆ ಅನ್ನೋದಿದೆ, ಚಿಕ್ಕದಾಗಿದೆ. ಅದ್ರ ಮೇಲೆ ಹೊಗೆ ಅನ್ನೋದು ತುಂಬಿಟ್ಟಿದೆ, ಹೊಗೆಯಿಂದ ಕವರ್ ಆಗಿದೆ, ಆಯ್ತಾ? ಅದೇ ಆ ಬೆಂಕಿನ ನಾವು ಕಿಡ್ಡಲ್ ಮಾಡಿದ್ರೆ, ಅಂದ್ರೆ ಫ್ಯಾನ್ ಮಾಡಿದ್ರೆ, ಆ ಹೊಗೆ ಹೋಗತ್ತೆ, ಆ ಬೆಂಕಿ ಉರಿಯತ್ತೆ. ಆಗ್ತಿದ್ಯಾ? ಅವಾಗ ಕೃಷ್ಣ ಪ್ರಜ್ಞೆ ಇನ್ನು ಜಾಸ್ತಿ ಬೆಳೆಯತ್ತೆ. ಅವಾಗ ಒಂದು ಚೈತನ್ಯಕ್ಕೆ ಬರ್ತಾನೆ, ಒಂದು ಪ್ಯೂರ್ ಕಾನ್ಶಿಯಸ್ನೆಸ್ ಮತ್ತೆ ಬರೋದಕ್ಕೆ ಸಾಧ್ಯತೆ ಇದೆ ಮನುಷ್ಯ. ಇದು ಮನುಷ್ಯನ ಉದಾಹರಣೆ. ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಟ್ಟಂತೆ, ಇದು ಜೀವಿ ರಾಶಿಗಳು, ನಾವು ಮನುಷ್ಯರು. ಎರಡನೇದು ಯಾರಪ್ಪ? ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಂತೆ. ಕನ್ನಡಿ ಮೇಲೆ ಹೆಂಗ್ ಧೂಳು ಕೂತಿರುತ್ತಲ್ವಾ, ಅವಾಗ್ಲೂ ನಮ್ಮ ಮುಖ ಸರಿಯಾಗಿ ಕಾಣೋದಿಲ್ಲ, ಅವಾಗ್ಲೂ ವಿವರವಾಗಿ ಕಾಣಲ್ಲ. ಇದೆಲ್ಲ ಪ್ರಾಣಿ ಪಕ್ಷಿಗಳದ್ದಲ್ಲಿ. ಪ್ರಾಣಿ ಪಕ್ಷಿಗಳಿಗೆ ಪ್ರಜ್ಞೆ ಅನ್ನೋದು ಪೂರ್ತಿ ಇಲ್ಲ, ಅಂಧಕಾರ ಜಾಸ್ತಿ. ಹಾಗಾಗಿ ಅವರು ಶುದ್ಧ ಪ್ರಜ್ಞೆಗೆ ಬರೋದಿಕ್ಕೆ ತುಂಬಾ ಟೈಮ್ ಆಗತ್ತೆ, ಸಾಕಷ್ಟು ಕಾಲ ಆಗತ್ತೆ ಅಲ್ವಾ. ಅವರು ಆ ಎವಲ್ಯೂಷನ್ ಸೈಕಲ್ ಇಂದ ಮಾಡ್ಕೊಂಡು ಅಲ್ವಾ, ಒಂದು ಜನ್ಮ ಆದ್ಮೇಲೆ ಇನ್ನೊಂದು ಜನ್ಮ, ಇನ್ನೊಂದು ಜನ್ಮ ಮತ್ತೊಂದು ಜನ್ಮ ಮಾತ್ರ ಇದೆಯಲ್ಲ, ಆ ಎವಲ್ಯೂಷನ್ ಸೈಕಲ್ ಮುಗಿಸ್ಕೊಂಡು ಅದು ಯಾವ್ದೋ ಕಾಲಕ್ಕೆ ಬರುತ್ತೆ ಮನುಷ್ಯ ಜನ್ಮಕ್ಕೆ. ಮನುಷ್ಯ ಜನ್ಮದಲ್ಲಿ ಏನಂದ್ರೆ ಬೆಂಕಿ ಇದೆ, ಆ ಬೆಂಕಿನೇ ಒಂದು ಪ್ರಮಾಣ. ನಮ್ಗೆ ಬೆಂಕಿ ಇದ್ರೆ ಎಷ್ಟು ಬೇಕಾದ್ರೂ ಉರಿಬಹುದು. ಬಟ್ ಇಲ್ಲಿ ಎಲ್ಲೂ ಬೆಂಕಿ ಇಲ್ಲ. ಎಲ್ಲೂ ಕನ್ನಡಿಯು ಧೂಳಿನಿಂದ ಮುಚ್ಚಿದ್ರೆ ತುಂಬಾ ಟೈಮ್ ಆಗತ್ತೆ ಆ ಧೂಳನ್ನ ತೆಗೆಯೋದಿಕ್ಕೆ. ಅದು ಜೀವಿರಾಶಿಗಳಿಗೆ ಹೋಲಿಸ್ತಾ ಇದೆ, ಅದು ಪ್ರಾಣಿಗಳಿಗೆ. 3ನೇ ಲೆವೆಲ್ ಏನಪ್ಪಾ ಅಂದ್ರೆ, ಭ್ರೂಣವು ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ. ಭ್ರೂಣ ಹೆಂಗೆ ಶಿಶು ಗರ್ಭದಲ್ಲಿ ಹೆಂಗ್ ಕೂತಿರೋದು, ಒಂದು ಹೆಲ್ಪ್ಲೆಸ್ ಕಂಡೀಷನ್ ಅಲ್ಲಿರುತ್ತೆ, ಅಲ್ಗಾಡಕ್ ಆಗಲ್ಲ. 9 ತಿಂಗಳು ಇರ್ಕೊಂಡಂಗ, ಸಿಗಾಕೊಂಡಂಗ ಅಳ್ತಾ ಇರತ್ತದು. ಅಲ್ಲೆಲ್ಲ ಕಷ್ಟ ಇರತ್ತೆ, ಅದಕ್ಕೆ ಎಲ್ಲ ಹುಳ ಹುಪ್ಪಟೆಗಳು ತಿರುಗ್ತಾ ಇರತ್ತೆ ಅಲ್ವಾ, ಅಲ್ಲೇ ಅದೆಲ್ಲ ಮಾಡ್ಕೊಳ್ತಾ ಇರತ್ತೆ ಅಲ್ವಾ. ಅದು ಹೆಲ್ಪ್ಲೆಸ್ ಕಂಡೀಷನ್, ಅದು ಜೀವಿದು. ಅದನ್ನ ಯಾವ್ದಕ್ಕೆ ಹೋಲಿಸ್ತಾರೆ ಅಂದ್ರೆ ಮರ ಗಿಡಗಳಿಗೆ. ಮರ ಗಿಡಗಳು ಕೂಡ ಅಲ್ಗಡಕ್ಕಾಗಲ್ಲ, ಇಲ್ಲ ಒಂದೇ ಕಡೆ ಜಡ ನಿಂತಿರತ್ತೆ. ಜೊತೆಗೆ ಅದರ ಪ್ರಜ್ಞೆ ಕೂಡ ಪೂರ್ತಿ ಅಜ್ಞಾನದಲ್ಲಿರುತ್ತೆ, ತುಂಬಾ ಲೋ ಕಾನ್ಶಿಯಸ್ನೆಸ್, ಲೋ ಪ್ರಜ್ಞೆ. ಅದೇನು ಪ್ರಶ್ನೆ ಮಾಡಲ್ಲ, ಅಯ್ಯೋ ನಾನು ಯಾಕೆ ಈ ಮಳೆಗಾಲದಲ್ಲಿ ಈ ಸುಂಟ್ರ ಗಾಳದಲ್ಲಿ ಸಿಕ್ಕೊಂಡು ನಿಂತ್ಕೊಂಡಿದ್ದೀನಿ, ಇಲ್ಲಿಂದ ಹೊಟ್ಟೋಗ್ತೀನಪ್ಪ, ನಾನು ರಕ್ಷಣೆ ನೋಡ್ಕೋತೀನಿ ಅಂತ ಅನ್ನತ್ತ ಇಲ್ಲ. ಅದಕ್ಕೆ ಅಷ್ಟು ತಿಳುವಳಿಕೆ ಇಲ್ಲ.
ಮರಗಿಡಗಳಿಗೆ. ಅದು ಅಷ್ಟೇ, ಇದೆಲ್ಲ ಕಾಮದ ಒಂದು ಇಂಡಿಕೇಶನ್. ಈ ಉದಂತೆ ಜೀವಿಯು ಕಾಮದ ವಿವಿಧ ಪ್ರಮಾಣಗಳಿಂದ ಮುಚ್ಚಲ್ಪಟ್ಟಿದೆ. ಸೊ ಕಾಮ ಅನ್ನೋದು ಮುಚ್ಚಾಕ್ಬಿಡತ್ ನಮ್ಗೆ, ಕೃಷ್ಣನಿಂದ ದೂರ ಮಾಡತ್ ನಮ್ಗೆ. ನಮ್ಮ ನಮ್ಮ ಏನಂತಾರೆ, ನಮ್ಮ ಜಿಜ್ಞಾಸ, ಪ್ರಶ್ನೆ ಮಾಡೋದು, ಉತ್ತರ ಪಡೆಯೋದಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲ ಮುಚ್ಚಾಕತ್ತೆ ಈ ಕಾಮ ಅನ್ನೋದು. ಆಯ್ತಾ? ಸೊ ಹಾಗಾಗಿ ಈ 3 ಲೆವೆಲ್ಸ್ ಆಫ್ ಕಾಮ ಅನ್ನೋದು ಇದೆ. ಓಕೆ, ನೋಡಿ ಲಾಸ್ಟ್ ಲೈನ್ ತುಂಬಾ ಒಳ್ಳೆ ಮಾತು ಹೇಳ್ತಾರೆ ಪ್ರಭುಪಾದ. ಬೆಂಕಿಯಲ್ಲಿನ ಹೊಗೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಬೆಂಕಿಯು ಪ್ರಜ್ವಲಿಸುವಂತೆ ಮಾಡಬಹುದು. ಆದುದರಿಂದ ಮಾನವ ಜನ್ಮವು ಐಹಿಕ ಅಸ್ತಿತ್ವದ ಗೋಜಿನಿಂದ ತಪ್ಪಿಸಿಕೊಳ್ಳಲು ಜೀವಿಗೆ ಒಂದು ಅವಕಾಶ. ಮನುಷ್ಯ ಜನ್ಮದಲ್ಲಿ ಸಮರ್ಥ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬಳಸಿಕೊಂಡು ಶತ್ರುವಾದ ಕಾಮವನ್ನು ಸೋಲಿಸಬಹುದು. ಕಾಮ ಸೋಲ್ಸೋದಿಕ್ಕೆ ಮನುಷ್ಯ ಜನ್ಮ ತುಂಬಾ ತುಂಬಾ ಸಹಾಯ ಮಾಡತ್ತೆ ಈ ಜನ್ಮ. ಓಕೆ, ಮನುಷ್ಯ ಜನ್ಮನೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತ? ಅವ್ನು ಏನೂ ಮಾಡೋದಕ್ಕಾಗಲ್ಲ, ಅವನೊಂಥರ ಹೆಲ್ಪ್ಲೆಸ್. ಅವನು ಪ್ರಾಣಿ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಯಾವ ಡಾಕ್ಟರ್ ಹತ್ರ ಹೋಗಕ್ಕಾಗಲ್ಲ, ಯಾರನ್ನೋ ಯಾವ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ, ಏನು ಕೇಳಕ್ಕಾಗಲ್ಲ. ಅದು ನಮಗೆ ಎಲ್ಲಾ ಅವಕಾಶ ಕೊಡ್ತಾನೆ ಕೃಷ್ಣ. ಇದೇ ಒಂದ್ ದೊಡ್ಡ ಕರುಣೆ ಆಕ್ಚುಲಿ ನಮ್ಮ ಮೇಲೆ. ಇವಾಗ ಕೃಷ್ಣ ಏನ್ ಹೇಳ್ತಾನೆ, ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೇಯ ದುಸ್ಪುರೇಣ ನಲೇನ ಚ. ಯಾರು ಓದಿಲ್ಲ ನೋಡಿ, ಡ್ಯೂಟೀಸ್ ಅವ್ರು ಓದ್ತೀರಾ? ಸುಧಾ ಮಾತಾಜಿ ಓದ್ತೀರಾ? ಓದ್ಲಾ ಮಾತಾಜಿ? ಮಾತಾಜಿ ಅನುವಾದ. ಹೀಗೆ ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏನಂತಾರೆ ಇಲ್ಲಿ, ಕಾಮಕ್ಕೆ ಏನಂತೀಯ ಕೃಷ್ಣ? ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ ಅಂತಿದ್ದಾರೆ. ಹೌದಾ? ಕಾಮಕ್ಕೆ ತೃಪ್ತಿ ಅನ್ನೋದಿದ್ಯಾ? ಒಂದ್ ಆಸೆ ತೀರ್ತಪ್ಪ, ಇನ್ ಸಾಕು ಭಗವಂತ, ಇನ್ನೇನು ಕೇಳಲ್ಲ ಅಂತೀವ? ಇನ್ ಸಾಕಪ್ಪ, ಒಂದ್ ಮನೆ ಸಾಕಪ್ಪ, ಇನ್ನೇನು ಬೇಡಪ್ಪ ಅಂತೀವ? ಇಲ್ಲ ಇಲ್ಲ ಮಾತಾಜಿ, ಇನ್ನೂ ಬೇಕು ಅನ್ಸುತ್ತೆ. ಇನ್ನು ಬೇಕು ಅಗ್ನಿಯಂತೆ ಉರಿಯುತ್ತದೆ, ಅಗ್ನಿಯಂತೆ ಕಂಟಿನ್ಯೂಸ್. ನೆಕ್ಸ್ಟ್ 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 ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಅಲ್ವಾ? ಜೊತೆಗೆ ನೋಡಿರ್ತಾರೆ ಮನುಸಂಹಿತದಲ್ಲಿ ಮನುಸ್ಮೃತದಲ್ಲಿ ಹೇಳ್ತಾರಂತೆ, ಕಾಮ ಯಾವ ತರ ಅಂದ್ರೆ ಹೆಂಗೆ ಅಗ್ನಿದಲ್ಲಿ ನಾವು ತುಪ್ಪ ಸುರಿದ್ರೆ ಅಗ್ನಿ ಇನ್ನು ಜೋರಾಗಿ ಉರಿಯತ್ತೆ. ಅದೇ ರೀತಿ ಕಾಮ ನಾವು ಪೂರೈಸ್ತಾ ಹೋದ್ರೆ, ಓ ಈ ಆಸೆ ತೀರ್ಸೋಣಪ್ಪ, ಈ ಆಸೆ ತೀರ್ಸೋಣಪ್ಪ, ಈ ಆಸೆ ಇಷ್ಟೇ ಇನ್ನೇನೋ ಅನ್ಕೋತೀವ ಆ ಟೈಮ್ವರೆಗೂ. ಅದಾಗಿದ ತಕ್ಷಣ ಇನ್ನೂ ಬೇಕಂತೆ. ಒಂದಾದ್ಮೇಲೆ 2 ಬೇಕು ಅಂತೀವಿ, 2 3 ಅಂತೀವಿ, 3 4 ಅಂತೀವಲ್ವ? ಯಾರೋ ಕಥೆನೂ ಇದೆ. ಯಾರಪ್ಪ ಅದು ಹೆಸರು ನೋಡ್ತಾ ಇದ್ದಂಗೆ, ನಾರದ ಮುನಿ ಆ ವ್ಯಕ್ತಿ ಹತ್ರ ಹೋಗಿದಂತೆ. ಅನ್ನೋದ ಹೆಸರು ತುಂಬಾ ಒಳ್ಳೆ ಹೆಸರು ಇದು. ಅವನಿಗೆ ಏನ್ ಕಷ್ಟ ಪಡ್ತಿದ್ಯಾ ಈ ಪ್ರಪಂಚದಲ್ಲಿ, ಬಾ ನಾನು ಒಳ್ಳೆ ಧಾಮ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಏನು ಕಷ್ಟ ಇರಲ್ಲ ನಿನಗೆ, ಎಲ್ಲಾ ರೀತಿ ನೀನು ಮುಕ್ತಿ ಪಡ್ಕೊಂಡು ಹಾಯಾಗಿರ್ಬೋದು, ನನ್ ಜೊತೆ ಬಂದ್ಬಿಡಿ ಇವಾಗ ನನ್ ಜೊತೆ ಅಂತ ಹೇಳ್ತೀನಿ. ಅಯ್ಯೋ ಇವಾಗ ಎಲ್ಲಿ ಬರ್ಬೇಕಾಗತ್ತೆ, ಇವಾಗ ನನ್ಗೆ ಎಷ್ಟೆಲ್ಲಾ ಕೆಲ್ಸಗಳಿದೆ, ಇನ್ನು ನಾನು ಓದ್ಬೇಕು, ಬರಿಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು, ನನ್ನ ತಂದೆ ತಾಯಿಗೆ ಮನೆ ಕಟ್ಸ್ಕೊಡ್ಬೇಕು ಅಂತಾರೆ. ಸರಿ ಆಯ್ತು ಅಂತ ಹೇಳ್ತಂತೆ. ಸೊ ಸ್ವಲ್ಪ ಕಾಲ ಆದ್ಮೇಲೆ ಮತ್ತೆ ಬರ್ತಾರಂತೆ. ಇವಾಗ ತಾನೇ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಮನೆ ಕಟ್ಸಿದ್ದೀನಿ, ಇವಾಗ ಇನ್ನು ನಾನು ಮದ್ವೆ ಆಗ್ಬೇಕು, ಮಕ್ಳು ಮಾಡ್ಕೋಬೇಕು, ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ತೃಪ್ತಿಸ್ಬೇಕು ಅಂತಾರಂತೆ. ಸರಿ ಸ್ವಲ್ಪ ಕಾಲ ಆದ್ಮೇಲೆ ಬನ್ನಿ ಅಂತ ಹೇಳ್ತಾರಂತೆ. ಮತ್ತೆ ಸ್ವಲ್ಪ ಕಾಲ ಆದ್ಮೇಲೆ ಬರ್ತಾರಂತೆ. ನನ್ನ ಹೆಂಡತಿ ಮಕ್ಳ ದೊಡ್ಡವರಾಗಿರ್ತಾರಂತೆ. ಇನ್ನು ಇವಾಗ್ಲೇ ನಾನು ಬರಕಾಗತ್ತೆ, ಇನ್ನು ನನ್ನ ಮೊಮ್ಮಕ್ಕಳು ನೋಡ್ಬೇಕು, ಆಡಿಸ್ಬೇಕು, ಅವರೆಲ್ಲ ಇನ್ನೂ ಸ್ಕೂಲ್ಗೆ ಹೋಗ್ಬೇಕು, ಅವ್ರನ್ನ ಬೆಳೆಸ್ಬೇಕು, ಇನ್ನು ನಂಗೆ ಟೈಮ್ ಬಂದಿಲ್ಲ ಬರೋದಿಕ್ಕೆ, ಇನ್ನೂ ಸ್ವಲ್ಪ ಕಾಲ ಆದ್ಮೇಲೆ ಬನ್ನಿ ಅಂತ ಹೇಳ್ತಾನೆ. ಇನ್ನೊಂದ್ ಸ್ವಲ್ಪ ಕಾಲ ಆದ್ಮೇಲೆ ಬಂದ್ಮೇಲೆ ಆ ವ್ಯಕ್ತಿ ಫೋಟೋ ಇರತ್ತಂತೆ, ಹಾರ ಹಾಕಿರ್ತಾರಂತೆ. ಎಲ್ಲೋದಪ್ಪ ಅಂದ್ರೆ ಇಲ್ಲ ನಮ್ ತಾತ ತೀರೋದ್ರು ಅಂತ ಹೇಳಿದಂತೆ. ಅದಾದ್ಮೇಲೆ ನೋಡಿದ್ರೆ ನಾರ್ದಾಗ ಗೊತ್ತಾಗತ್ತಲ್ಲ ಎಲ್ಲಿದ್ದಾನೆ ಜೀವಿ ನೋಡಿದ್ರೆ ಮನೆ ಮುಂದೆ ಅಂತ ಏನದು ಹಾವಾಗಿದ್ದಾನಂತೆ. ಹಾವಾಗ್ಬಿಟ್ಟಿದಾನಂತೆ, ಮನೆ ಹತ್ರನೇ ಓಡಾಡ್ತಾನೆ. ನನಗೆ ನೀನ್ ಚಪಾತಿ ಮಾಡ್ಕೋ, ಇದ್ರಲ್ಲಿರೋದು ನನ್ಗೆ ಅದೊಂಚೂರು ಜಾಸ್ತಿ ಅಂತ ಹೇಳ್ತಾರೆ. ಅವಾಗ ನಾರದ ಮುನಿ ಬರ್ತಾರಂತೆ, ಏನು ನೀನು ಈ ತರ ಆಗಿದೆಯಲ್ಲ ಅಂದ್ರೆ, ಏನು ನನ್ಗೆ ಈ ಜನ್ಮ ಸಿಕ್ಕಿದೆ, ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ, ಆದ್ರೂ ನನ್ ಮಕ್ಳ ಹತ್ರ ಇರೋಣ, ಅವ್ರಿಗೆ ಏನಾರು ರಕ್ಷಣೆ ಕೊಡೋಣ, ನಾನು ಏನಾರು ಪ್ರಾಣಿ ಪಕ್ಷಿಗಳಿಂದ ರಕ್ಷಣೆ ಕೊಡೋಣ ಅಂತ ನಾನು ಇಲ್ಲೇ ಇದೀನಿ ಕಾಯ್ಕೊಂಡು ಅಂದ್ರೆ, ಅವರು ಸ್ವಲ್ಪ ದಿನ ಆದ್ಮೇಲೆ ಆ ಹಾವನ್ನು ಬಂದ್ಬಿಟ್ಟು ಸಾಯಿಸ್ತಾರಂತೆ.
ಅವ್ರ ತಂದೆ ಆದ್ರೂ ಕೂಡ ಅವ್ರು ನೋಡ್ದೇನೆ, ಯಾಕಂದ್ರೆ ಯಾರು ಹಾವನ್ನ ಯಾರು ಇಟ್ಕೋತಾರಂತ, ಹಾವು ನಾನು ಹಾವೇ ಇರ್ಬೇಕು, ಹಾವಂತಾನೆ ಕೇಳಿದೀನಿ ನಾನು, ಸಾಯಿಸ್ತಾರಂತ, ಹೊಡೆದು ಸಾಯಿಸಾಕ್ತಾರ. ಸೊ ಆತರ ಭಗವಂತ ಎಲ್ಲಾ ಅವಕಾಶ ಕೊಟ್ಟಿರ್ತಾರೆ ನಮ್ಗೆ ಪ್ರಪಂಚದ ಹೊರಗೆ ಬರಕ್ಕೆ. ಬಟ್ ಆದ್ರೆ ನಮ್ಮ ಬುದ್ಧಿ, ನಮ್ಮ ಕಾಮನನ್ನ ಬಿಡೋದು, ಅವ ನಮ್ಮ ತಪ್ಪು ಹರೇ ಕ್ಯಾಲ್ಕುಲೇಷನ್ ಕೃಷ್ಣ ಮಾತಾಜಿ. ಇದು ಮನೆಯವರೇ ಅದು ಹಾವು ಬಂದಿದೆ ಅನ್ಕೊಂಡು ಅಲ್ವಾ? ಹೊಲದಲ್ಲಿ ಮನೆಯವರೇ ಸಾಯಿಸ್ಬಿಟ್ರು. ಮಾತಾಜಿ ಮನೆಯವರೇ ಇದೊಂದು ಡ್ರಾಮಾ ಮಾತಾಜಿ ಇದನ್ನ ಗೊತ್ತು. ಚೆನ್ನಾಗಿದೆ ಇದು. ಆ ತರ ನಾವ್ ಅಂಡ್ಕೊಂಡ್ಬಿಡ್ತೀವಂತ, ಮನೆ ಹತ್ರನೇ ಇರ್ತೀವಂತ, ಅಂದ್ರೆ ಆ ಮನೆಗೆ ಎಷ್ಟು ಹಚ್ಕೊಂತೀವಂದ್ರೆ ಅಲ್ಲೇ ಒಂದ್ ಜನ್ಮ ಕೊಡ್ತಾನೆ ಕೃಷ್ಣ. ಆಯ್ತಪ್ಪ ನಿನ್ ಮನೆ ಹತ್ರನೇ ಬಿದ್ದಿರು ಅಂತ. ನಾಯಿಯಾಗಿ ಹುಡ್ತಾನ್ ಮಾತಾಜಿ, ಹಾ, ಆಮೇಲೆ ಹಾವಾಗಿ ಹುಡ್ತಾನ್ ಓ ಮಾತಾಜಿ. ನಾಯಿ ಆದ್ಮೇಲೆ ಹಾವಾಗ್ತಾನ. ಓಕೆ, ಮಾತಾಜಿ. ಹಂಗೆ. ಸೊ ಆತರ ಮನುಸ್ಮೃತಿದಲ್ಲಿ ಹೇಳ್ತಾರೆ, ಆತರ ನಮ್ಮ ಕಾಮ ಅನ್ನೋದು ಬೆಳಿತಾನೆ ಹೋಗತ್ತೆ. ಈ ಪ್ರಪಂಚ ಅನ್ನೋದು ಮೈಥುನ್ಯ ಆಗರ ಅಂತ ಹೇಳ್ತಾರಂತೆ. ಈ ಪ್ರಪಂಚದಲ್ಲಿ ನಾವು ಆತರ ಮೈಥುನ್ಯದಿಂದ ಸಿಹಾಕೊಂಡಿದೀವಿ, ಮೈಥುನ್ಯದ ಒಂದ್ ಕಾರಣದಿಂದ ಸಿಹಾಕೊಂಡು ಇದೇ ಪ್ರಪಂಚಕ್ಕೆ ಸಿಹಾಕೊಂಡ್ಬಿಡ್ತೀವಿ ಅಂತ ಹೇಳಿ. ಓಕೆ. ಇಂದ್ರಿಯಾಣಿ ಮನೋಬುದ್ಧಿರ್ ಅಸ್ಯಧಿಷ್ಠಾನ ಮುಚ್ಯತೆ ವಿಮೋಹಯತ್ಯೇಷ ಜ್ಞಾನಂ ಆವೃತ್ಯ ದೇಹಿನಂ. ಇನ್ನೊಂದ್ 3 ಶ್ಲೋಕದ ಮುಗಿಸ್ಕೊಂಬೋಣ, ಈ ಅಧ್ಯಾಯ ಮುಗಿದೋಗತ್ತೆ. ಎಸ್ ಮಾತಾಜಿ, ಯಾರು ಓದ್ತೀರಾ? ಈಗ ಕಾಮ ಎಲ್ಲೆಲ್ಲಿ ಕೂತಿದೆ ಅಂತ ತಿಳಿಸ್ತಾನೆ ಭಗವಂತ. ಯಾರು ಓದ್ತೀರಾ ಮಾತಾಜಿ? ಸುರೇಖಾ ಮಾತಾಜಿ ಓದ್ತೀರಾ? ಸುರೇಖಾ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಸುಮಂಗಳ ಮಾತಾಜಿ ಓದ್ತೀರಾ? ಹರಿಬೋಲ್. ಸುಮಂಗಳ ರೇವಣ್ ಮಾತಾಜಿ. ಓದ್ಲಿ ಮಾತಾಜಿ. ಓದ್ತೇನ್ರಿ ಮಾತಾಜಿ. ಸುಮಂಗಳ ಮಾತಾಜಿ ಓದ್ರಿ. ಓದ್ತೇನ್ರಿ ಮಾತಾಜಿ. ಕೇಳ್ಸತ್ತಿಲ್ರಿ ಮಾತಾಜಿ? ಹಾ, ಕೇಳಿಸ್ತಿದೆ ಮಾತಾಜಿ. ಯಾಕ ಹೋಗೋದು ಬರೋದು ಮಾಡಕತ್ತೈತ್ರಿ ನಂದ್ ನೆಟ್. ಹೌದೇನಾ? ಹ್ಞೂನ್ರಿ. ಸರಿ, 40 ಅಲ್ರಿ? 40. ಇಂದ್ರಿಯಾಣಿ ಮನೋಬುದ್ಧಿರಸ್ಯಾಧಿಷ್ಠಾನ ಮುಚ್ಯತೆ ಏಕೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಅನುವಾದ: ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವವನ್ನು ಅವನನ್ನು ದಿಕ್ಕುಗೆಡಿಸುತ್ತದೆ. ಹರೇ ಕೃಷ್ಣ. ಅದು ಏನಂತಾರೆ ಇಲ್ಲಿ, ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಎಲ್ಲೆಲ್ಲಿರತ್ತಂತೆ ಕಾಮ? ಮನಸ್ಸು, ಬುದ್ಧಿ ಮತ್ತೆ ಇಂದ್ರಿಯಗಳು. ಈ ಕಾಮ ಹೆಂಗೆ ನಮ್ ಕೈಲಿ ಮಾಡ್ಸತ್ತೆ? ಯಾವ ತರ ಮಾಡ್ಸತ್ತೆ ಕಾರ್ಯ? ಇಂದ್ರಿಯಿಂದ ನಾವೇನ್ ನೋಡ್ತೀವಿ? ಇಂದ್ರಿಯ ವಸ್ತುಗಳು ನೋಡ್ತೀವಲ್ವಾ? ಒಳ್ಳೆ ಗ್ಯಾಡ್ಜೆಟ್ ಬೇಕು, ಒಳ್ಳೆ ಫೋನ್ ಬೇಕು, ಒಳ್ಳೆ ಸೀರೆ ಬೇಕು, ಒಳ್ಳೆ ಒಡವೆ ಬೇಕು, ಇನ್ನೇನಾದ್ರು ಅಲ್ವಾ? ಸೊ ಇಂದ್ರಿಯ ವಸ್ತುಗಳಿಗೆ ಆಕರ್ಷಿಸುತ್ತೆ ಇಂದ್ರಿಯಗಳು. ಕಿವಿಯಿಂದ ಗಾಸಿಪ್ ಕೇಳ್ಬೇಕು, ಬೇರೆಯವ್ರದ್ದು ಕೆಟ್ಟ ಪ್ರಜಲ್ಪನ ಕೇಳ್ಬೇಕು ಅನ್ಸುತ್ತೆ. ನಾಲಿಗೆಯಿಂದ ಏನಾದ್ರು ನಮ್ಮ ಮನೆ ಹತ್ರ ಒಬ್ರು ಆಂಟಿ ಬರ್ತದೆ, ಮುಂಚೆ ಬರ್ತಿದ್ರು ಪಾಪ. ಈ ಕಾಲನಿದೆಲ್ಲ ನಮ್ಗೆ ವಿಷಯ ಹೇಳ್ಬಿಟ್ಟು ಹೋಗ್ತಾರೆ. ಯಾವೆಲ್ಲೂ ಹೊರಗೆ ಹೋಗಲ್ಲ, ಅವ್ರು ಬಂದ್ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟೋಗ್ಬಿಡ್ತಿದ್ರು. ಈಗ ಕಮ್ಮಿ ಮಾಡ್ಬಿಟ್ಟಿದ್ದಾರೆ, ಇವಾಗ ನಾವು ವಯಸ್ಸಾಯ್ತು. ಇಲ್ಲರಿ ನಮ್ಗೇನ್ ಬೇಡ ವಿಷಯ ಅಂತ ಹೇಳ್ಬಿಡ್ತೀವಿ, ಅವ್ರು ಸ್ವಲ್ಪ ಸುಮ್ಮನೆ ಆಗ್ತಾರಲ್ವಾ, ಹಂಗೆ ಅಲ್ವಾ? ಸೊ ಆತರ ಇಂದ್ರಿಯ ವಸ್ತುಗೆ ಆಕರ್ಷಣೆಗೆ ಒಳಗಾಗತ್ತೆ ಇಂದ್ರಿಯಗಳು ನಮ್ಗೆ ಗೆಳೆಯತ್ತೆ. ಆ ವಸ್ತುವಿಗೆ ಕೇಳೋಣ, ನೋಡೋಣ, ಎಂಜಾಯ್ ಮಾಡೋಣ, ತಿನ್ನೋಣ, ಅದ್ ನೋಡೋಣ, ಸಿನಿಮಾ ನೋಡೋಣ ಅಲ್ವಾ? ಸೊ ಮನಸ್ಸು ಅಷ್ಟೇ. ಮನಸ್ಸು ಇಂದ್ರಿಯಗಳ ಮೇಲೆ ಮನಸ್ಸಿದೆ. ಮನಸ್ಸೇನ್ ಮಾಡತ್ತೆ? ಮನಸ್ಸು ಒಂದ್ಸರಿ ಚಂಚಲ ಮನಸ್ಸು ಏನ್ ಮಾಡುತ್ತೆ? ಆಸೆಗಳು. ನಾನು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅದು ಕೊಡ್ಕೋತೀನಿ, ಆ ತರ ಕಾಣಿಸ್ತೀನಿ, ಈ ತರ ಕಾಣಿಸ್ತೀನಿ, ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ. ಮನ್ಸು ಏನದು ಬಿಲ್ಡ್ ಮಾಡ್ತಾ ಹೋಗತ್ತೆ, ಇನ್ನು ಆಸೆ ಕಟ್ಕೊಂತ ಹೋಗತ್ತೆ ಜಾಸ್ತಿ. ಇನ್ನು ನಮ್ಮ ಆಸೆ ಜಾಸ್ತಿ ಆಗತ್ತೆ, ಅದು ಬೇಕೇ ಬೇಕು ಅನ್ಸಕ್ ಶುರು ಆಗ್ಬಿಡುತ್ತೆ. ಫೀಲಿಂಗ್ ಆಗೋ ಶುರು ಆಗತ್ತೆ. ಅಯ್ಯೋ ಅದಿಲ್ಲ ಅಂದ್ರೆ ನಂಗೆ ಬೇಜಾರಾಗತ್ತಪ್ಪ, ಬೋಂಡ ತಿನ್ಬೇಕು ಅಂದ್ರೆ ಬಜ್ಜಿ ನಂಗೆ ಬೇಕೇ ಬೇಕು. ಈಗ ಮಳೆ ಬರ್ತಾ ಇದೆಯಾ, ಮಳೆದಲ್ಲಿ ತಿನ್ಲೇಬೇಕನ್ಸತ್ತ, ತಿಂದ್ರೆ ಚೆನ್ನಾಗಿರತ್ತಲ್ವಾ, ಬಿಸಿ ಆಗಿರತ್ತಲ್ವಾ, ಈ ಚಳಿದಲ್ಲಿ ಬಿಸಿ ಇದ್ರೆ ಹೆಂಗೆ, ಇದೆಲ್ಲ ಈ ತರ ಯೋಚನೆ. ಇನ್ನು ವಿವರಗಳು ಯಾತಿಗೆ ತುಂಬಾ ವರ್ಣನೆ ಮಾಡಿದ್ರೆ ನಾವು ತಿನ್ನಕ್ ಶುರು ಮಾಡ್ಬೇಕನ್ಸುತ್ತೆ ಅಲ್ಲೋ. ಆತರ ಮನಸ್ಸು ಆತರ ನಮ್ಗೆ ಎಳ್ಕೊಂಡು ಹೋಗುತ್ತೆ ನಮ್ಮ ಮನಸ್ಸು. ಇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿಗೆ ಸಾಕಷ್ಟು ಈಗ ವಿಶ್ಲೇಷಣೆ ಗೊತ್ತಿಲ್ಲ ಅನ್ಕೊಳ್ಳಿ, ಬುದ್ಧಿಗೆ ಜ್ಞಾನ ಇಲ್ಲ ಅನ್ಕೊಳ್ಳಿ, ಏನ್ ಮಾಡುತ್ತೆ ಬುದ್ಧಿ? ಪಾಪ ಅದು ಮಾತು ಕೇಳಕ್ ಶುರು ಆಗತ್ತೆ. ಆಯ್ತು, ನೀ ಹೆಂಗಂತೀಯ ಹಂಗ್ ಮಾಡ್ತೀನಿ ಅನ್ನತ್ತದು. ನೀನೇನಂತೀಯ, ನಾನು ಅದಕ್ಕೂ ನಾನು ಎಸ್ ಅಂತೀನಿ. ಪಾಪ ಆತ್ಮ ಏನಾಯ್ತು? ಆತ್ಮ ಸಿಹಾಕೊಂಡ
ಇವ್ರ ಕೈಯಲ್ಲಿ ಸಿಗಾಕೊಂಡ್ ಬಿದ್ದಂಗ, ಅಯ್ಯೋ ಇವ್ರ ಕಡೆಯಿಂದ ಯಾವಾಗ ನಮ್ಗೆ ಮುಕ್ತಿ ಸಿಗತ್ತೆ ಅಂತ ಯೋಚನೆ ಮಾಡ್ತಿರತ್ತೆ ಆತ್ಮ. ಹಂಗೆ ಅಂದ್ರೆ ಆತ್ಮ ಸುತ್ತಲೂ ಬುದ್ಧಿ, ಮನಸ್ಸು, ಇಂದ್ರಿಯ ವಸ್ತು ಇರತ್ತೆ. ಓಕೆ, ಸೊ ಈ ಕಾಮ ಎಲ್ಲಿ ಕೂತಿರತ್ತೆ? ಮನಸ್ಸು ಮತ್ತೆ ಇಂದ್ರಿಯಗಳು ಮತ್ತೆ ಬುದ್ಧಿದಲ್ಲಿ ಕೂತಿರತ್ತೆ. ಅದನ್ನ ಗೆಲ್ಲಕ್ ಬರ್ಬೇಕು ನಮ್ಗೆ. ಅದಕ್ಕೆ ನಮ್ಗೆ ಸಾಕಷ್ಟು ಟ್ರೈನಿಂಗು, ಸಾಕಷ್ಟು ಎಂಗೇಜ್ಮೆಂಟು, ಗೊತ್ತಾಯ್ತಾ? ಪರಂ ದೃಷ್ಟ ನಿವರ್ತನೆ, ಇನ್ನು ಹೈಯರ್ ಟೇಸ್ಟ್, ಕೃಷ್ಣ ಕಾನ್ಶಿಯಸ್ ಟೇಸ್ಟ್, ಕೃಷ್ಣ ಪ್ರಜ್ಞೆದಲ್ಲಿ ನಾವು ಮನ್ಸು ಹಾಕೋದು, ನಾವು ಕಾರ್ಯಗಳು ಮಾಡ್ತಾ ಹೋದ್ರೆ ಏನಾಗತ್ತೆ, ನಾವು ಇದನ್ನ ಹೊರಗ್ ಬರ್ತೀವಿ, ಕಾಮನ ಗೆಲ್ಲಕ್ಕಾಗತ್ತೆ. ಇಲ್ಲ ಅಂದ್ರೆ ಇದಕ್ಕೆ ನೋಡಿ ಒಳ್ಳೆ ಶ್ಲೋಕ ಹೇಳ್ತಾರೆ ಪ್ರಭುಪಾದ, ಕರೆಕ್ಟ್ ಭಾಗವತ ಮುಡಿಯತ್ತೆ. ಯಸ್ಯಾತ್ಮ ಬುದ್ಧಿ ಕುಣಪೇತ್ರಿ ಧಾತುಕೆ ಸ್ವಧಿ ಕಲಾತ್ರಾದಿಶೋ ಭೌಮಯೀಯ ದಿಹಿ ಯತ್ತೀರ್ಥ ಬುದ್ಧಿ ಶಲಿಲೇನ ಕರ್ಹಿಚಿತ್ ಜನೇಶ್ ಅಭಿಜ್ಞೇಶು ಸ ಏವ ಗೋಕರ. ಗೋಕರಃ ಅಂದ್ರೆ ಏನು ಹೇಳ್ತಾರೆ ನೋಡಿ. ಯಾವ ಮನುಷ್ಯನು ತ್ರಿಧಾತುಗಳಿಂದ ಆದ ಈ ದೇಹವನ್ನು ತಾನೆಂದು ಗುರುತಿಸುವನು, ನಾವು ಈ ಶರೀರ ಅಂತ ಗುರುತಿಸ್ಕೊಂತಾನೋ, ದೇಹದ ಉತ್ಪಾದನೆಗಳನ್ನು ತನ್ನ ಬಂಧುಗಳೆಂದು ಪರಿಗಣಿಸುವವನು. ನಮ್ಮಿಂದ ಬಂದಿದ್ದಾರಪ್ಪ, ಜನಿಸಿದ್ರು, ನನ್ನ ಮಕ್ಕಳು, ನನ್ನ ಮರಿ ಮಕ್ಕಳು, ನಮ್ಮವರು, ಅವ್ರು, ಇವರು ನಮ್ಮವರು, ನಮ್ಮ ದೇಶದವರು, ನಮ್ಮ ಭಾಷೆಯವರು, ನಮ್ಮೂರವರು, ತಾನು ಹುಟ್ಟಿದ ಭೂಮಿಯು ಪೂಜಾಹಾರವೆಂದು ಭಾವಿಸುವನು ಮತ್ತು ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವರನ್ನು ಭೇಟಿ ಮಾಡುವ ಬದಲು ಸ್ನಾನ ಮಾಡುವುದಕ್ಕಾಗಿ ಯಾತ್ರಾ ಸ್ಥಳಕ್ಕೆ ಹೋಗುವನು. ನೋಡ್ತಾ ಇದ್ದೇನೆ ಇವಾಗ ನಮ್ಮ ನೆಂಟ್ರಷ್ಟಲ್ಲೂ ಅಷ್ಟೇ, ಎಲ್ಲಾ ಕಡೆ ಹೋಗಿ ಬರ್ತಾರ ಅವ್ರು ನೋಡಿದ್ರೆ ಜಾಗವೇ ಇಲ್ಲ. ನಾವು ಇನ್ನೂ ಹೋಗಿರಲ್ಲ, ಅಲ್ಲೆಲ್ಲ ಹೋಗಿ ಬಂದಿರ್ತಾರ ಅವ್ರು, ಎಲ್ಲಾ ಕಡೆ ಸ್ನಾನ ಮಾಡ್ಕೊಂಡ್ ಬಂದಿರ್ತಾರ ಪಕ್ಕ. ಆದ್ರೆ ಅಲ್ಲಿ ಹೋಗಿ ಅಲ್ಲಿರೋ ಅಂತ ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವರನ್ನು ಭೇಟಿ ಮಾಡೋದಿಲ್ಲ. ಜ್ಞಾನ ಸಂಪಾದನೆಗೆ ನೋವೇ, ನಾನ್ ಸ್ನಾನ ಆಯ್ತಾ, ನನ್ ಪಾಪಗಳನ್ನ ಹೋಗ್ಲಾಡ್ಸ್ಕೊಂಡ ಮತ್ ಇನ್ನೊಂದಿಷ್ಟು ಪಾಪ ಮಾಡೋದಕ್ಕೆ ತಯಾರಾದ್ನ, ಇಷ್ಟಕ್ಕೆ ಸಿದ್ಧರಾಗಿರ್ತಾರ ಅಷ್ಟೆ. ನೋಡಿ, ಸ್ನಾನ ಮಾಡುವುದಕ್ಕಾಗಿ ಯಾತ್ರಾ ಸ್ಥಳಕ್ಕೆ ಹೋಗುವನು, ಅವನನ್ನು ಒಂದು ಕತ್ತೆಯಂತೆ ಅಥವಾ ಹಸುವಿನಂತೆ ಪರಿಗಣಿಸಬೇಕು, ಪ್ರಾಣಿಗೆ ಸಮಾನ. ಸ ಏವ ಗೋಕರಃ. ಅಷ್ಟೇ. ಯಾಕಂದ್ರೆ ಅವ್ರ ಉದ್ದೇಶ ಏನು? ಉದ್ದೇಶ ಸುಮ್ನೆ ಪಾಪ ಹೋಗ್ಲಾಡ್ಸ್ಕೊಡೋದಷ್ಟೇ. ಪಾಪ ಹೋಗುತ್ತೆ ಅಂತ ಗೊತ್ತು, ಶಾಸ್ತ್ರ ಹೇಳಿದೆ, ಬಟ್ ಅಷ್ಟು ಸುಲಭ ಹೋಗ್ಲಾಡ್ಸ್ಕೊಂಡ್ ಬರ್ತಾರೆ, ಮತ್ತೆ ಅವ್ರು ಮತ್ತೆ ಅದೇ ಕಂಟಿನ್ಯೂ ಮಾಡ್ತಾರ ಅಲ್ವಾ? ಮತ್ತೆ ಅದೇ ಆಕ್ಟಿವಿಟೀಸ್ ಮಾಡ್ತಾರೆ, ಅದೇ ತಿನ್ನೋದು, ಎಲ್ಲಂದ್ರಲ್ಲಿ ಹೋಗೋದು, ಏನಂದ್ರೆ ಮಾತಾಡೋದು, ಏನಂದ್ರೆ ಯೋಚನೆ ಮಾಡೋದು. ಭೌತಿಕದಲ್ಲಿ ಕಂಪ್ಲೀಟ್ ವಿಷಯಾಸಕ್ತಿ, ವಿಷಯಗಳ ಬಗ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ. ಯಾಕಂದ್ರೆ ಸಾಧನೆ ಏನೂ ಇಲ್ಲ, ಡಿವೋಷನಲ್ ಸರ್ವಿಸ್ ಇಲ್ಲ, ಏನು ಪ್ಯೂರಿಫಿಕೇಶನ್ ಮೆಥಡ್ ಏನೂ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಏನಾಗತ್ತ ಪರಿಸ್ಥಿತಿ ಮತ್ತೆ ಅದೇ ತರ, ರೈಟ್? ಸೊ ಅದಕ್ಕೆ ಅಂತವ್ರಿಗೆ ಕೃಷ್ಣನಂತ ಸ ಏವ ಗೋಕರಃ. 41 ತಸ್ಮಾತ್ವಂ ಇಂದ್ರಿಯಾಣ್ ಆದೌ ನಿಯಮ್ಯ ಭರತರ್ಷಭ ಪಾಪಮಾನಂ ಪ್ರಜಾಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಮತ್ತೆ ಜ್ಯೋತಿ. ಅನುವಾದ. ಆದ್ದರಿಂದ ಭರತ ವಂಶರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾನ್ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ ತುಂಬಾ ಒಳ್ಳೆ ಮಾತು ಹೇಳ್ತೇನೆ ನೋಡಿ. ಕೃಷ್ಣ ಏನಂತಾನೆ, ಆ ಕಾಮ ಅನ್ನೋದನ್ನ ಮುಂಚೆಯಿಂದನೇ ಅದನ್ನ ಕಂಟ್ರೋಲ್ ಇಟ್ಕೊಂತಾರೆ ಕೃಷ್ಣ ಅಲ್ವಾ? ಆ ಕಂಟ್ರೋಲ್ ಇಟ್ಕೋಬೇಕು ಆ ಕಾಮನ. ಅದನ್ನ ಬೆಳೆಸ್ಕೊಂಡು ಹೋಗೋದಿಕ್ಕೆ ನಾವು ಅನುಮತಿ ಕೊಡಬಾರ್ದು. ಕಡ್ಡಾಯ ಹಾಕು, ಕಡಿವಾಣ ಹಾಕು ಅಂತ. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ನಮ್ಗೆ ಭಗವಂತನ ಹತ್ರ ಬರೋದಿಕ್ಕೆ, ತಿಳುವಳಿಕೆಗೆ ದೂರ ಮಾಡ್ತಿದ್ರೆ ಕಾಮ ಅಂತದನ್ನ ನಾವು ಅಲೋವ್ ಮಾಡ್ತಿದ್ದೆ, ಎನ್ಕರೇಜ್ ಮಾಡಬಾರ್ದು. ಇಲ್ಲಿ ಕೊನೆಯಲ್ಲಿ ಒಳ್ಳೆ ಮಾತಾಡ್ತಾರೆ ಪ್ರಭುಪಾದರು. ಕೃಷ್ಣ ಪ್ರಜ್ಞೆ ಎಷ್ಟು ಪವರ್ಫುಲ್ ಅಂದ್ರೆ ನೋಡಿ, ಕೃಷ್ಣ ಪ್ರಜ್ಞೆಯ ಶಕ್ತಿ ಎಷ್ಟೆಂದರೆ, ತಡವಾಗಿ ಪ್ರಾರಂಭಿಸಿದವನು ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಅನುಸರಿಸಿದರೆ ಭಗವಂತನ ಪ್ರೇಮಿಯಾಗಬಹುದು. ಆದುದರಿಂದ ಬದುಕಿನ ಯಾವುದೇ ಹಂತದಿಂದಾಗಲಿ ಅಥವಾ ಅದರ ತುರ್ತನ್ನು ಅರ್ಥ ಮಾಡಿಕೊಂಡ ಕಾಲದಿಂದಾಗಲಿ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಭಕ್ತಿಯುತ ಸೇವೆಯಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಭಗವಂತನ ಪ್ರೇಮ ಪೂರ್ವಕ ಸೇವೆಯನ್ನು ಪ್ರಾರಂಭಿಸಬಹುದು. ಕಾಮವನ್ನು ಭಗವಂತನ ಪ್ರೇಮಕ್ಕೆ ಪರಿವರ್ತಿಸಬಹುದು. ಭಗವತ್ ಪ್ರೇಮವೇ ಮನುಷ್ಯ ಜೀವನದ ಅತ್ಯಂತ ಪರಿಪೂರ್ಣ ಹಂತ. ಕಾಮ ಅನ್ನೋದು ಪ್ರೇಮಕ್ಕೆ ಬದಲಾಗ್ಬೇಕು.
ಅದು ಸಾಧ್ಯ ಯಾವಾಗ ಆಗತ್ತೆ? ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರ್ತೀವಿ. ಕೊನೆಗೆ ಬಂದಿದ್ರು ಪರವಾಗಿಲ್ಲ, ನಾವು ಎಂತುಸಿಯಾಸಮ್ ಇಂದ, ಉತ್ಸಾಹದಿಂದ ಕೃಷ್ಣನ್ ಸೇವೆ ಮಾಡಿದ್ರೆ ನಮ್ಮಲ್ಲಿ ಎಲ್ಲ ಕಾಮ ಅನ್ನೋದು ಹೋಗ್ಲಾಡ್ಸ್ಕೊಬಹುದು. ಎಲ್ಲ ಅಂದ್ರೆ ಕಾಮ ನಮ್ನ, ಆ ಕಾಮ ನೋಡಿದ್ವಲ್ಲ, ನೋಡಿದ್ವಲ್ಲ ಯಾವ ತರ ಧೂಳು ಬೆಂಕಿ ಆ ಹೊಗೆಯಿಂದ ಮುಚ್ಚಾಕತ್ತು, ಆ ತರ ನಮ್ನ ಮುಚ್ಚಾಕ್ಬಿಡುತ್ತೆ. ಬೆಂಕಿ ಆರ್ತಾ ಹೋಗ್ಬಿಡುತ್ತೆ. ಬೆಂಕಿ ಆರಕ್ ಬಿಡಬಾರ್ದು. ಆ ಕೃಷ್ಣ ಪ್ರಜ್ಞೆ ಅನ್ನೋದೇ ಬೆಂಕಿ. ಆ ಉರಿನ ಫ್ಯಾನ್ ಮಾಡ್ಬೇಕು, ನಾವು ಇನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ತಸ್ತು ಪರಾ ಬುದ್ಧಿರ್ಯೋ ಬುದ್ಧಿ ಪರತಸ್ತು ಸಹ. ತುಂಬಾ ಒಳ್ಳೆ ಶ್ಲೋಕ ಇದು. ಇಷ್ಟು ನಾಲೆಡ್ಜ್ ಕೊಡ್ತಾನೆ ಕೃಷ್ಣ. ಕ್ರಿಯಾಶೀಲವಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ. ಜಡವಸ್ತು ಅಂದ್ರೆ ಏನು? ಈ ಶರೀರ. ಈ ಶರೀರಕ್ಕಿಂತ ಶ್ರೇಷ್ಠ ಏನಪ್ಪಾ? ಇಂದ್ರಿಯಗಳು. ಇಂದ್ರಿಯಗಳಿಗಿಂತ ಮೇಲಿರೋದು ಇಂದ್ರಿಯ ವಸ್ತು. ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ. ಇಂದ್ರಿಯಕ್ಕಿಂತ ಶ್ರೇಷ್ಠ ಯಾರು? ಮನಸ್ಸು. ಮನಸ್ಸು. ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ. ಬುದ್ಧಿ. ಅದಕ್ಕೆ ನಾವು ಹೇಳೋದು, ಏನಾರು ಕಾರ್ಯ ಮಾಡೋದು ಬುದ್ಧಿ ಉಪಯೋಗ ಮಾಡು, ಬುದ್ಧಿ ಮಾಡು, ಬುದ್ಧಿ ಉಪಯೋಗಿಸು. ಬುದ್ಧಿ ಅಂದ್ರೇನು? ತಪ್ಪು ಸರಿ, ಲಾಜಿಕ್, ವಿಶ್ಲೇಷಣೆ, ಏನ್ ಸರಿ ಏನ್ ತಪ್ಪು, ಇದು ಕೃಷ್ಣ ಪ್ರಜ್ಞೆ ಕಾರ್ಯನ ಅಲ್ವಾ, ಇದು ಮಾಯ ಕಾರ್ಯನ, ಇದು ಕರ್ಮನ ಅಕರ್ಮನ ವಿಕರ್ಮನ. ಕರ್ಮ ಮಾಡ್ತಾ ಇದ್ದೀನ, ವಿಕರ್ಮ ಮಾಡ್ತೀನಿ, ಪಾಪ ಕಾರ್ಯ ಮಾಡ್ತೀನಿ, ಪುಣ್ಯ ಕಾರ್ಯ ಮಾಡ್ತೀನಿ. ಪುಣ್ಯದಲ್ಲಿ ಇದು ಕೃಷ್ಣ ಕಾರ್ಯನ ಭಗವಂತನ ಕಾರ್ಯ ಅಲ್ವಾ? ನನ್ನ ಸಂತೃಪ್ತಿಗೋಸ್ಕರ ಮಾಡ್ಕೋತಾ ಇದ್ದೀನ ಅಲ್ವಾ? ನನ್ನ ಎಂಜಾಯ್ಮೆಂಟ್ಗೋಸ್ಕರ ಮಾಡ್ತಿದ್ರೆ ತಪ್ಪಾಗತ್ತೆ, ಮತ್ತೆ ಭಗವಂತನಲ್ಲಿ ಸೇರ್ಕೊಂತೀನಿ. ಅದೇ ಕೃಷ್ಣನ ಸಂತೃಪ್ತಿಗೋಸ್ಕರ ಮಾಡ್ತಾ ಇದ್ರೆ ಅದು ಉದ್ಧಾರ ಆಗತ್ತೆ ಆ ಕಾರ್ಯ. ಅಲ್ಲ, ಯಾರಿಗೂ ಕೃಷ್ಣ ಪ್ರಜ್ಞೆ ಕೊಡ್ತಾ ಇದೀವಿ ಅಲ್ವಾ? ಯಾರ ಹತ್ರ ಮಾತಾಡ್ಬೇಕಾದ್ರೆ ಮಾತಾಡಿ ನಾವು ಕೃಷ್ಣನ್ ಸೇರಿಸಿ ಮಾತಾಡ್ಸೋದು. ಕೃಷ್ಣನ್ ಬಗ್ಗೆ ಒಂದ್ ಮಾತು ಹೇಳಿದ್ರೆ ಸಾಕು, ಆ ಮಾತುಕತೆ ಪ್ರಜಲ್ಪದಿಂದ ಏನಾಗತ್ತದು ವಿಚಾರ ಆಗೋಗುತ್ತೆ. ರೈಟ್? ಬುದ್ಧಿಯು ಮನಸ್ಸಿಗಿಂತ ಇನ್ನು ಬಹುಶ್ರೇಷ್ಠ ಮತ್ತು ಆತ್ಮನ ಬುದ್ಧಿಗಿಂತ ಬಹುಶ್ರೇಷ್ಠ. ಆತ್ಮ ಮಹಾನ್. ಆತ್ಮಕ್ಕೆ ಮಹಾನ್ ಅಂತ ಕರೀತಾರೆ. ಆತ್ಮ ಭಗವಂತನ ಅಂಶ. ಅದರ ಆತ್ಮ ಸುತ್ತಲೂ ಈ ಬುದ್ಧಿ, ಈ ಮನಸ್ಸು, ಈ ಇಂದ್ರಿಯ ವಸ್ತುಗಳು, ಇದೆಲ್ಲ ಇದರ ಒಂದು ಏನಂತಾರೆ, ಇದರ ಒಂದು ಸುಳಿದಲ್ಲಿ ಸಿಕ್ಕೊಂಡ್ಬಿಟ್ಟಿದೆ. ಆತ್ಮದ ಒಂದು ಕೋರಿಕೆ ನಾವು ಕೇಳಿಸ್ಕೊತಾನೆ ಇಲ್ಲ. ಆತ್ಮಕ್ಕೆ ಈ ಬಂಧನದಿಂದ ಬಿಡುಗಡೆ ಮಾಡ್ಬೇಕಲ್ವಾ? ಆತ್ಮ ನಾವು ಆಕ್ಚುಲಿ ನಾವು ಮನಸ್ಸು ಮಾತು ಕೇಳ್ತಿದ್ದೀವಿ, ಇಂದ್ರಿಯ ಮಾತು ಕೇಳ್ತಿದ್ದೀವಿ ಅಂದ್ರೆ ನಮ್ಮ ಜವಾನ್ರ ಮಾತು ಕೇಳ್ತಾ ಇರೋದು ನಾವು. ನಮ್ಗಿಂತ ಕೆಳಗಡೆ ಇರೋಂಥವ್ರು ನಾವು ಶ್ರೇಷ್ಠ ಅಲ್ವಾ? ನಮ್ಗಿಂತ ಕಮ್ಮಿ ಇರೋದು ಬುದ್ಧಿ. ಬುದ್ಧಿ ಆದ್ಮೇಲೆ ಮನ್ಸು, ಇನ್ಮೇಲೆ ಇಂದ್ರಿಯ ವಸ್ತು, ಆಮೇಲೆ ಇಂದ್ರಿಯಗಳು, ಆಮೇಲೆ ಶರೀರ. ಬಟ್ ನಾವು ಶರೀರ ಮಾತು, ಇಂದ್ರಿಯಗಳ ಮಾತು, ನಮ್ಮ ಮನ್ಸು ಮಾತು ಕೇಳ್ತಿರ್ತೀವಿ. ಇಂದ್ರಿಯ ವಸ್ತು ಅಂದ್ರೆ ಏನು? ಇಂದ್ರಿಯ ವಸ್ತು ಅಂದ್ರೆ ಸೆನ್ಸ್ ಆಬ್ಜೆಕ್ಟ್ಸ್. ನಾವ್ ಯಾವ್ದಕ್ಕೆ ಅಟ್ರಾಕ್ಟ್ ಆಗ್ತೀವಿ, ಇಂದ್ರಿಯ ವಸ್ತು. ಇಂದ್ರಿಯ ವಸ್ತು ಅಫ್ಕೋರ್ಸ್ ನಾವ್ ಯೂಸ್ ಮಾಡೋದು ಕೃಷ್ಣ ಪ್ರಜ್ಞೆಗೆ, ಬಟ್ ಜನರಲಿ ಎಲ್ಲಾನು ಇಂದ್ರಿಯ ವಸ್ತುನೇ. ಎಲ್ಲ ನಾವು ವಸ್ತು ತಾನೇ ಕೊಂಡ್ಕೊಂತಾ ಇರೋದು. ಮನೆ, ಮಠ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ವಸ್ತುನೇ, ಎಲ್ಲ ಇಂದ್ರಿಯ ವಸ್ತು. ಕರೆಕ್ಟ್. ಈವನ್ ಮನುಷ್ಯರು ಅಷ್ಟೇ ಇಂದ್ರಿಯ ವಸ್ತು ಅಂತಾನೆ ಹೇಳ್ಬೋದು. ಆಪೋಸಿಟ್ ಸೆಕ್ಸ್, ಆಪೋಸಿಟ್ ಜೆಂಡರ್, ನಾವೇನಕ್ಕೆ ಆಕರ್ಷಣೆಗೆ ಒಳಗಾಗ್ತೀವಿ ಎಲ್ಲಾನು ಇಂದ್ರಿಯ ವಸ್ತುನೇ. ನಮ್ಗೆ ಅದಕ್ಕೆ ಸುಖ ಕೊಡುತ್ತೆ, ಎಂಜಾಯ್ಮೆಂಟ್ ಕೊಡುತ್ತೆ. ಅಂದ್ರೆ ಭೌತಿಕವಾಗಿ ನೋಡಿದಾಗ ಯಾವಾಗ ಅದೇ ವಸ್ತುನ ನಾವು ಆಧ್ಯಾತ್ಮಿಕಕ್ಕೆ ಬಳಸ್ತೀವೋ ಅಲ್ವಾ? ಯಾವಾಗ ನಿಮ್ಮ ನಿಮ್ ಮದ್ವೆ ಆಗಿರೋ ಯಜಮಾನ್ರು ಅಥವಾ ಹೆಂಡ್ತಿರೋ ಅವ್ರು ಭಕ್ತಿ ಸೇವೆ ಮಾಡ್ತಿದಾರೋ, ಅವಾಗ ಅದು ಇಂದ್ರಿಯ ವಸ್ತು ಅಲ್ಲ. ಅವರು ಅವ್ರು ವೈಷ್ಣವರು, ಅವ್ರು ಭಗವಂತನ ಭಕ್ತರವ್ರು. ಆವಾಗ ಇಮಿಡಿಯೇಟ್ಲಿ ಚೇಂಜ್ ಆಗ್ಬಿಡುತ್ತೆ, ಅದ್ ಲಕ್ಷಣನೇ ಚೇಂಜ್ ಆಗ್ಬಿಡುತ್ತೆ. ಮೊಬೈಲು ಇದು ಆಕ್ಚುಲಿ ತುಂಬಾ ಎಂಜಾಯ್ಮೆಂಟ್ ಕೊಡುತ್ತೆ, ಏನ್ ಬೇಕಾದ್ರೂ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಗಂಟೆ ಎಂಜಾಯ್ ಮಾಡ್ಬೋದು. ಬಟ್ ಅದ್ರ ಇದನ್ನ ಓನ್ಲಿ ಕೃಷ್ಣ ಪ್ರಜ್ಞೆ ಸೇವೆ ಮಾಡಿ ಯೂಸ್ ಮಾಡಿದ್ರೆ ಇದು ಭಕ್ತಿ ಸೇವೆ ಇದು ಅಲ್ವಾ? ಅವಾಗ ಇಂದ್ರಿಯ ವಸ್ತು ಅಲ್ಲ ಇದು. ಅವಾಗ ಇದು ಏನಂತಾರೆ, ಕೃಷ್ಣ ಸ್ಪ್ಯಾರಫರ್ನೇಲಿಯಾ, ಇದು ಬಲರಾಮ ಲೆಕ್ಕ, ಇದು ಭಗವಂತನ ಸೇವೆಗೋಸ್ಕರ ಬಳಸ್ತಾ ಇರೋದು ಅಲ್ವಾ? ಅದಕ್ಕೆ ಪ್ರಭುಪಾದನ ಕೇಳ್ತಾರೆ, ನೀವು ಭೌತಿಕದ ಇದು ಏನದು ಅಡ್ವಾನ್ಸ್ ಸಿವಿಲೈಸೇಷನ್ ನ ಎಷ್ಟು ನೀವು ಖಂಡಿಸ್ತಿರಲ್ಲ, ದೊಡ್ಡ ದೊಡ್ಡ ಸ್ಕೈ ಸ್ಕ್ರಾಪರ್ ಬಿಲ್ಡರ್ಸ್ ಅಂತ ಯಾವಾಗ್ಲೂ ನೀವು ಆಡ್ಕೊತಿರ್ತಾರೆ, ಮತ್ತೆ ನೀವೆಲ್ಲ ಬಳಸ್ತಿದ್ದೀರಾ ಅಂತ ಕೇಳ್ತಾರೆ. ಪ್ರಭುಪಾದ ಕ್ಲಿಯರ್ ಮಾಡ್ತಾರೆ, ನಾವು ಸುಮ್ನೆ ಅದನ್ನ ನಮ್ ಸುಖಕ್ಕೋಸ್ಕರ ಬಳಸೋದು ತಪ್ಪು. ಕೃಷ್ಣನ್ ಸೇವೆದಲ್ಲಿ ಬಳಸಿದ್ರೆ ಅದಕ್ಕೆ ಅರ್ಥ ಇದೆ. ಈ ಅಡ್ವಾನ್ಸ್ಮೆಂಟ್, ಯೂಟ್ಯೂಬ್ ಆಗ್ಲಿ ಏನೇ ಇದ್ರು, ಇಟ್ ಇಸ್ ಮೆಂಟ್ ಫಾರ್ ಕೃಷ್ಣಸ್ ಸರ್ವಿಸ್, ಕೃಷ್ಣಸ್ ಪ್ಲೆಜರ್. ಇವಾಗ ಕೃಷ್ಣನ್ ಬಗ್ಗೆ ಇನ್ನು ವಿಡಿಯೋಸ್ ತಯಾರು ಮಾಡೋದು ಯೂಟ್ಯೂಬ್ ಅಲ್ಲಿ ಅಷ್ಟೆಲ್ಲ ಇದೆ. ನಾವು ರೀಸೆಂಟ್ ಆಗಿ ಯಾರಪ್ಪ ಅವರು ಪ್ರಭು
ಗೌರಾಂಗ್ ದರ್ಶನ್ ಪ್ರಭುನ ಮೀಟ್ ಮಾಡಿದ್ವಿ. ಅವರು ತುಂಬಾ ದೊಡ್ಡ ಸ್ಪೀಕರ್, ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕಾರ್ಪೊರೇಟ್ ಸ್ಪೀಕರ್. ತುಂಬಾ ಬುಕ್ಸ್ ಎಲ್ಲ ಬರ್ತಿದ್ದಾರೆ ಅವರು, ತುಂಬಾ ನಾಲೆಜಬಲ್. ಸೊ ಅವ್ರನ್ನ ಕೇಳಿದಾಗ ಜಸ್ಟ್ ಫ್ಲಡ್ ವಿತ್ ಯೂಟ್ಯೂಬ್ ವಿಡಿಯೋಸ್ ಅಂತ ಹೇಳಿದ್ರು. ಎಷ್ಟು ಕೃಷ್ಣ ಪ್ರಜ್ಞೆ ಯೂಟ್ಯೂಬ್ ವಿಡಿಯೋಸ್ ಮಾಡಿದ್ರು ಅಷ್ಟು ಕಮ್ಮಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಇರೋದೆಲ್ಲ ಎಲ್ಲ ಫಿಲ್ತ್, ಬರೀ ಕಫಾನೆ ತುಂಬಿದೆ ಅಲ್ವಾ. ಅದಕ್ಕೆ ಕೃಷ್ಣ ಪ್ರಜ್ಞೆ ಜ್ಞಾನ ಎಷ್ಟು ಕೊಟ್ರು ಕಮ್ಮಿ. ಎಷ್ಟಾಗದ ಅಷ್ಟು ವಿಡಿಯೋಸ್ ಮಾಡಿ ಅಂತ ಹೇಳ್ತಾರೆ. ಏನು ಶಾರ್ಟ್ ವಿಡಿಯೋಸ್ ಆದ್ರೂ ಪರವಾಗಿಲ್ಲ, 1 minute ವಿಡಿಯೋ ನೀವೇನ್ ಕೇಳಿದಿರೋ ಅದನ್ನ ವಿಡಿಯೋದಲ್ಲಿ ಹೇಳೋದು. ಜಸ್ಟ್ ಪಾಡ್ಕಾಸ್ಟ್, ಬರೀ ಆಡಿಯೋ ಹೇಳಿದ್ರು ಪರವಾಗಿಲ್ಲ. ನೀವೇನ್ ಕೇಳಿಸ್ಕೊಂಡಿದ್ದೀರೋ, ನೀವು ಏನಾರು ಯಾರಿಗಾರು ಹೇಳ್ಬೇಕಂದ್ರೆ ಜಸ್ಟ್ ಆಡಿಯೋ ಮಾಡಿ ಪಾಡ್ಕಾಸ್ಟ್ ಅಂತ ಹಾಕೋದು, ಎಷ್ಟು ಜನ ಕೇಳಿಸ್ಕೊತಾರೆ. ಅದಕ್ಕೆ ನಾವು ಎಷ್ಟೆಲ್ಲ ಆಡಿಯೋ ಬುಕ್ಸ್ ನೋಡ್ತೀವಿ ಯೂಟ್ಯೂಬ್ ಅಲ್ಲಿ. ನಮ್ ಡಿವೋಟೀಸ್ ಎಲ್ಲ ಓದಿರೋದನ್ನ ರೆಕಾರ್ಡ್ ಮಾಡ್ತಾರೆ, ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾರೆ, ಯಾರಾದ್ರೂ ಕೇಳಿಸ್ಕೋಬಹುದು. ಸೊ ಇದೆಲ್ಲ ಎವ್ರಿಥಿಂಗ್ ಕೃಷ್ಣ ಕಾನ್ಷಿಯಸ್ ಸರ್ವಿಸ್, ಎವ್ರಿಥಿಂಗ್ ಕೃಷ್ಣ ಸರ್ವಿಸ್. ಸೊ ಎಲ್ಲಾನು ನಾವು ಭಗವಂತನಿಗೋಸ್ಕರ ಉಪಯೋಗಿಸ್ಬೋದು, ಪ್ರತಿಯೊಂದನ್ನು. ದಟ್ ಆ ತರ ನಾವು ಮಾಡೋದಕ್ಕೆ ಬರ್ಬೇಕು. ನಾವು ಎವ್ರಿ ಆಕ್ಟಿವಿಟಿ ಕೃಷ್ಣ ಕಾನ್ಷಿಯಸ್ ಆಕ್ಟಿವಿಟಿ ಆಗುತ್ತೆ. ಎವ್ರಿ ವಸ್ತು ಕೃಷ್ಣ ಭಗವಂತನ ಬಳಸಿರೋಂಥದ್ದೇ ಆಗಿರ್ಬೇಕು, ಭಗವಂತನಿಗೆ ಅರ್ಪಿಸಿರುವಂತ ಪ್ರಸಾದನೇ ನಾವು ಬಳಸ್ಬೇಕು. ಅದೇ ಹೇಳ್ತಾರಲ್ವಾ ಗುರುಜಿ, ಇಂದ್ರಿಯಗಳು ಕಾಲು ಇರೋದು ಇವಾಗ ದೇವಸ್ಥಾನಕ್ಕೆ ಹೋಗೋದಿಕ್ಕೆ, ಕೈಗಳಿರೋದು ಅಲ್ಲಿ ದೇವಸ್ಥಾನ ಶುಚಿ ಮಾಡೋದು, ಮತ್ತೆ ನಾಲಿಗೆ ಭಗವಂತನ ಇದು ಮಾಡೋದಿಕ್ಕೆ, ಹಾಡು ಗುಣಗಾನ ಮಾಡೋದಿಕ್ಕೆ, ಕಡೆ ಭಗವಂತನ ನೋಡೋದಿಕ್ಕೆ, ಭಗವಂತನ ವಾಸನೆ, ಕಿವಿ ಇರೋದು ಭಗವಂತನ ಬಗ್ಗೆ ಕೇಳೋದಕ್ಕೆ, ಈ ಪ್ರಪಂಚದ ಬಗ್ಗೆ ಅಲ್ಲ. ಅಫ್ಕೋರ್ಸ್ ನ್ಯೂಸ್ ನೋಡ್ಬಿಡಿ ಅಂತ ಹೇಳಲ್ಲ, ಎಷ್ಟು ಬೇಕೋ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ. ಅದರಲ್ಲೇ ತಿರುಗಿಸಿ ಕೆಲವರು ಓದ್ತಾರಲ್ಲ ಪೇಪರ್, ತಿರುಗಿಸಿ 10 ಸಾರಿ ತುಂಬಾ ಓದ್ತಾರೆ. ಅವಾಗ ಏನಾಗತ್ತೆ, ಮನ್ಸು ಏನಾಗತ್ತೆ, ಅದೇ ಗೂಗಲ್ ಇದೆ, ಅದೇನಾಗ ಕಲ್ಮಶ ಆಗತ್ತಲ್ಲ. ಎಲ್ಲಿ ಕ್ರಿಶ್ಚಿಯನ್ ಎಲ್ಲಿ ಬರತ್ತ ಜ್ಞಾನ? ಅಲ್ವಾ, ಬರಲ್ಲ. ಅದು ನಮ್ಮ ಮನ್ಸರು ತುಂಬಾ ಹುಷಾರಾಗಿ ಬಳಸ್ಬೇಕು. ಆಕ್ಚುಲಿ ನಮ್ಮ ಮನ್ಸು, ನಮ್ಮ ಇಂದ್ರಿಯಗಳನ್ನು ಕರೆಕ್ಟಾಗಿ ಟ್ರೈನಿಂಗ್ ಕೊಡ್ಬೇಕು. ಅದಕ್ಕೆ ಬಿಟ್ಬಿಟ್ರೆ ಅದು ಏನಂದ್ರೆ ನಮ್ ಕೈಲಿ ಮಾಡ್ಸತ್ತೆ. ಕಂಟ್ರೋಲ್ ಇಲ್ಲ ಅಂದ್ರೆ ಅದೇನಾಗತ್ತೆ, ಕುದುರೆ ನಮ್ ಕೆಳಗಡೆ ಕರ್ಕೊಂಡು ಹೋಗತ್ತೆ, ಪಾತಾಳ ಕರ್ಕೊಂಡು ಹೋಗತ್ತೆ, ನರಕ ಕರ್ಕೊಂಡು ಹೋಗತ್ತೆ, ಮತ್ತೆ ಪ್ರಾಣಿ ಜನ್ಮ ತಗೋಬೇಕಾಗತ್ತೆ, ಎಲ್ಲ ರೋಡ್ ಮೇಲೆ ತಿನ್ಕೊಂಡು ಇದ್ದಿರ್ಬೇಕಾಗತ್ತೆ. ಸೊ ಅದಕ್ಕೆ ಕೃಷ್ಣ ಹೇಳಿದ್ದೆಲ್ಲ ಎಷ್ಟೆಲ್ಲ ನಾಲೆಜ್ ಕೊಟ್ಟಿರೋದು ಅದಕ್ಕೋಸ್ಕರ. ದಟ್ ನಾವು ನಮ್ಮ ಸ್ಥಾನ ಏನು, ಜೀವಿ ಸ್ಥಾನ, ಪ್ರಾಣ, ಆತ್ಮ ಎಲ್ಲದಕ್ಕಿಂತ ಶ್ರೇಷ್ಠ ಅಲ್ವಾ. ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ ಆತ್ಮನು ಬುದ್ಧಿಕ್ಕಿಂತ ಬಹುಶ್ರೇಷ್ಠ. ಅದು ನಾವು ಎಲ್ಲದಕ್ಕಿಂತ ಶ್ರೇಷ್ಠ ನಾವು, ಅದನ್ನ ತಿಳ್ಕೊಬೇಕು ಫಸ್ಟ್. ನಮ್ಮ ಆದ್ಮೇಲೆ ಬರುತ್ತೆ ಬುದ್ಧಿ. ಆ ಬುದ್ಧಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ಬೇಕು. ಅದಕ್ಕೆ ಈ ಶಾಸ್ತ್ರ ಕೊಟ್ಟಿರೋದು ಕೃಷ್ಣ. ಶಾಸ್ತ್ರ ಅಧ್ಯಯನ ನಾವ್ ಯಾಕೆ ಮಾಡ್ತೀವಿ ಅಂದ್ರೆ ಈ ಬುದ್ಧಿ ಟ್ರೈನಿಂಗ್ಗೋಸ್ಕರ. ಇದು ಸರಿ, ಇದು ತಪ್ಪು ನಮ್ಗೆ ಬರ್ಬೇಕು ಗೊತ್ತಾಗ. ಕೃಷ್ಣ ಪ್ರಜ್ಞೆ ಅಂದ್ರೆ ಸರಿಯಾದ ಮಾರ್ಗ ಇದು. ಅದು ನಾವೇನ್ ಟೈಮ್ ಪಾಸ್ ಮಾಡ್ತಿಲ್ಲ. ಇವಾಗ 1 ಗಂಟೆಯಿಂದ ನಾವು ಕ್ಲಾಸಿಗೆ ಕೂತೀವಲ್ಲ, 1.5 ಗಂಟೆ ಆಯ್ತು. ತುಂಬಾ ಉತ್ತಮವಾದಂತ ಕಾರ್ಯ ಆಯ್ತು ನಾವು ಮಾಡ್ತಿರೋದು, ಪರ್ಫೆಕ್ಟ್ ಕಾರ್ಯ ಮಾಡ್ತಿರೋದು. ಇದು ನಮ್ಗೆ ಎಲ್ಲಾ ತರ ಪ್ಯೂರಿಫೈ ಮಾಡುತ್ತೆ. ಸೊ ಹಾಗಾಗಿ ಇದು ಜ್ಞಾನ ನಾವು ಕೊಡ್ಬೇಕು, ಈ ಟ್ರೈನಿಂಗ್ ನಾವು ಕೊಡ್ಬೇಕು ಬುದ್ಧಿಗೆ. ಬುದ್ಧಿ ಕಂಟ್ರೋಲ್ಗೆ ಬಂದ್ರೆ ಮನಸ್ಸು ಕಂಟ್ರೋಲ್ ಬರ್ತದೆ. ಅದಕ್ಕೆ ಬುದ್ಧಿ ಕೆಳಗಡೆ ಇರೋದು ಮನಸ್ಸು ಕೆಳಗಡೆ ಇರೋದು ಇಂದ್ರಿಯ ವಸ್ತು ಮತ್ತೆ ಇಂದ್ರಿಯಗಳು. ಕೆಳಗಿಂದ ನಾವು ಕೇಳಬಾರ್ದು, ಇಂದ್ರಿಯನ ಕೇಳೋದಲ್ಲ, ಇಂದ್ರಿಯ ಮಾತು ನಾವು ಕೇಳೋದಲ್ಲ, ಮನಸ್ಸು ಮಾತು ನಾವು ಕೇಳೋದಲ್ಲ. ಬುದ್ಧಿ ಮನಸ್ಸು ಹೇಳ್ದಂಗೆ ಕೇಳೋದಲ್ಲ, ಮನಸ್ಸು ಬುದ್ಧಿ ಹೇಳ್ದಂಗೆ ಕೇಳ್ಬೇಕಲ್ವ. ಮೇಲ್ಗಡೆ ಇರೋನು ಪವರ್ಫುಲ್ ಆಗಿರ್ಬೇಕು, ಅವನು ಕೆಳಗಡೆ ಇರೋನ್ನ ಕಂಟ್ರೋಲ್ ಮಾಡೋದಿಕ್ ಬರ್ಬೇಕು. ಆ ಸಾಮರ್ಥ್ಯ ನಾವು ತಂದ್ಕೋಬೇಕು. ಅದಕ್ಕೆ ಇದು ಇಷ್ಟು ಜ್ಞಾನ ಕೊಟ್ಟಿರೋದು ಕೃಷ್ಣ. ಏನಕ್ಕೆ ಈಗ ಕಾಮದ ಬಗ್ಗೆ, ಕಾಮ ಎಲ್ಲೆಲ್ಲಿ ಕೂತಿದೆ, ಹೇಗೆ ಇದನ್ನು ಜಯಿಸೋದು. ಓಕೆ, ಯಾವಾಗ ಅದೇ ನೋಡಿ ಬುದ್ಧಿ ಟ್ರೈನಿಂಗ್ ಆದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ರಿಯಲ್ ಪೊಸಿಷನ್ ಏನು ಅನ್ನೋದು. ಅಂಡ್ ನಾವ್ ಹೇಗೆ ನಮ್ಮ ಮೈಂಡು, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳನ್ನ ಹೇಗೆ ಬಳಸೋದು, ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಕ್ಚುಲಿ. ಕೊನೆಯ ಶ್ಲೋಕ, ಏವಂ ಬುದ್ಧಿ ಪರಂ ಬುದ್ಧ್ವಾ ಸಂಸ್ಥಾಭ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಯಾರತ್ತೀರಾ ಅನುವಾದ? ಮಾತಾಜಿ ಇಂಟರ್ನೆಟ್ ಸರಿ ಇದೆಯಾ? ಕಟ್ ಆಗ್ತಿದೆಯಾ? ನೇಹಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ನೇಹಾಜಿ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ನೇಹಾಜಿ ಇದ್ದೀರಾ? ಅನ್ನಪೂರ್ಣ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಓಕೆ, ನಾನು ಓದ್ಲಿ ಮಾತಾಜಿ? ನಾನೇ ಓದಿ. ಸುಧಾ ಮಾತಾಜಿ ಓದಿ. ಅನುವಾದ ಭಾವಾರ್ಥ ಕೂಡ ಓದಿ ಮಾತಾಜಿ.
ಆಯ್ತು ಎರಡು ಮಾತಾಜಿ. ಹರೇ ಕೃಷ್ಣ. ಅನುವಾದ: ಮಹಾಬಾಹುವಾದ ಅರ್ಜುನನೇ, ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನು ಆತ್ಮನು ಮೀರಿದವನು. ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ ದೃಢಗೊಳಿಸಬೇಕು. ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿಪಡಿಸಲು ಸಾಧ್ಯವಿಲ್ಲದ ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು. ಭಾವಾರ್ಥ: ನಿರಾಕಾರ ಶೂನ್ಯತೆಯನ್ನು ಅಂತಿಮ ಗುರಿಯಾಗಿ ಪರಿಗಣಿಸಬಾರದು. ದೇವೋತ್ತಮ ಪರಮ ಪುರುಷನ ನಿತ್ಯ ಸೇವಕ ತಾನು ಎಂದು ತಿಳಿದುಕೊಂಡು ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬೇಕು ಎಂದು ಭಗವದ್ಗೀತೆಯ ಈ 3ನೇ ಅಧ್ಯಾಯವು ನಿರ್ಣಾಯಕವಾಗಿ ನಿರ್ದೇಶಿಸುತ್ತದೆ. ಬದುಕಿನ ಐಹಿಕ ಅಸ್ತಿತ್ವದಲ್ಲಿ ಕಾಮ ಪ್ರವೃತ್ತಿಗಳಿಂದ ಮತ್ತು ಭೌತಿಕ ನಿಸರ್ಗದ ಸಂಪನ್ಮೂಲಗಳ ಮೇಲೆ ಪ್ರಭುತ್ವ ನಡೆಸುವ ಆಸೆಯಿಂದ ನಿಶ್ಚಯವಾಗಿಯೂ ಮನುಷ್ಯನು ಪ್ರಭಾವಿತನಾಗುತ್ತಾನೆ. ಯಜಮಾನಿಕೆ ನಡೆಸುವ ಆಸೆ ಮತ್ತು ಇಂದ್ರಿಯ ಭೋಗದ ಆಸೆ ಬದ್ಧ ಆತ್ಮದ ಅತ್ಯಂತ ದೊಡ್ಡ ಶತ್ರು. ಆದರೆ ಕೃಷ್ಣ ಪ್ರಜ್ಞೆಯ ಬಲದಿಂದ ಭೌತಿಕ ಇಂದ್ರಿಯಗಳನ್ನು, ಮನಸ್ಸನ್ನು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿಡಲು ಸಾಧ್ಯ. ಇದ್ದಕ್ಕಿದ್ದಂತೆ ಕರ್ಮವನ್ನು, ನಿಯತ ಕಾರ್ಯಗಳನ್ನು ಬಿಟ್ಟು ಬಿಡುವಂತಿಲ್ಲ. ಆದರೆ ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ತನ್ನ ಶುದ್ಧ ವ್ಯಕ್ತಿತ್ವದ ಕಡೆಗೆ ಬುದ್ಧಿಯನ್ನು ದೃಢವಾಗಿ ನಿರ್ದೇಶಿಸುವುದು ಸಾಧ್ಯ. ಹೀಗೆ ಮಾಡಿ ಮನುಷ್ಯನು ಭೌತಿಕ ಇಂದ್ರಿಯಗಳ ಮತ್ತು ಮನಸ್ಸಿನ ಪ್ರಭಾವಕ್ಕೆ ಒಳಗಾಗದೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೆಲೆಗೊಳ್ಳಬಹುದು. ಇದು ಈ ಅಧ್ಯಾಯದ ಸಾರ ಸಂಗ್ರಹ. ಐಹಿಕ ಅಸ್ತಿತ್ವದ ಅಪರಿಪಕ್ವ ಘಟ್ಟಗಳಲ್ಲಿ ತಾತ್ವಿಕ ಊಹೆಗಳಾಗಲಿ ಮತ್ತು ಯೋಗಾಸನ ಅಭ್ಯಾಸ ಎಂದು ಹೇಳಿಕೊಳ್ಳುವ ಅಭ್ಯಾಸದಿಂದ ಇಂದ್ರಿಯ ನಿಗ್ರಹದ ಕೃತಕ ಪ್ರಯತ್ನಗಳಾಗಲಿ ಮನುಷ್ಯನು ಆಧ್ಯಾತ್ಮಿಕ ಬದುಕಿಗೆ ಹೋಗಲು ನೆರವಾಗುವುದಿಲ್ಲ. ಅವನಿಗೆ ಉನ್ನತ ಬುದ್ಧಿಯಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಶಿಕ್ಷಣ ದೊರೆಯಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನೋಡೋದಲ್ಲ, ಸೊ ಈ ಕಾಮನ ಗೆಲ್ಬೇಕು ಅಂದ್ರೆ ನಾವು ಸಾಕಷ್ಟು ಕೃಷ್ಣ ಪ್ರಜ್ಞೆದಲ್ಲಿ ಕಾರ್ಯಗಳು ಕಲಿಬೇಕು, ಮಾಡ್ತಾ ಹೋಗ್ಬೇಕು. ಏನೇ ಕಾರ್ಯ ಆಯ್ತು ಅವಾಗ್ಲೇ ನಾವ್ ಈ ಕಾಮನ ಗೆಲ್ಲೋದಿಕ್ ಸಾಧ್ಯ. ಜೊತೆಗೆ ನೋಡಿ, ಹೈಯರ್ ಇಂಟೆಲಿಜೆನ್ಸ್ ಅಲ್ವಾ, ನಮ್ಮ ಬುದ್ಧಿನ ಸಾಕಷ್ಟು ಟ್ರೈನಿಂಗ್ ಕೊಡ್ತಾ ಹೋದ್ರೆ ಅವಾಗ್ಲೇ ನಾವು ಕೃಷ್ಣ ಪ್ರಜ್ಞೆದಲ್ಲಿ ಸ್ಥಿರವಾಗಿ ಇರಕ್ಕೆ ಸಾಧ್ಯ. ಇಲ್ಲ ಸುಮ್ನೆ ನಾವು ಮಾಡೋ ಅರ್ಧ ಗಂಟೆ 1 ಗಂಟೆ ಯೋಗದಿಂದ, ಪ್ರಾಣಾಯಾಮದಿಂದ ಭಗವಂತನ ಈ ಕಾಮದ ಮೇಲೆ ನಾವು ಜಯ ಗಳಿಸೋಕ್ಕಾಗದೇ ಇಲ್ಲ. ಕಾಮನ ಗೆಲ್ಲಕ್ಕಾದ್ರೇನೆ ನಾವು ಕೃಷ್ಣ ಪ್ರಜ್ಞೆದಲ್ಲಿ ಇರೋದಕ್ಕೆ ಸಾಧ್ಯ. ಅವಾಗಲೇ ನಾವು ಗೆದ್ದಂಗೆ. ಅವಾಗಲೇ ಅಲ್ವಾ ನಾವು ಈ ಬುದ್ಧಿ, ಮನಸ್ಸು, ಅಹಂಕಾರದಿಂದ ನಾವು ಹೊರಗೆ ಬಂದಂಗೆ. ಸುಳ್ಳು ಅಹಂಕಾರ, ಫಾಲ್ಸಿಗೋ. ಅದು ಈ 3ನೇ ಅಧ್ಯಾಯದ ಉದ್ದೇಶ. ಓಕೆ, ಯಾಕಂದ್ರೆ ಪ್ರಶ್ನೆ ಇತ್ತಾ ಮಾತಾಜಿ? ಲಾಸ್ಟ್ ಸೆಂಟೆನ್ಸ್ ಒಂದು ಓದ್ಬೇಕಲ್ಲ ಮಾತಾಜಿ? ಓದಿ. ಇಲ್ಲಿಗೆ ಶ್ರೀಮದ್ ಇಲ್ಲಿಗೆ ಭಗವದ್ಗೀತೆಯ ಕರ್ಮಯೋಗ ಎಂಬ 3ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಓಂ ತತ್ಸದಿತಿ. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹರೇ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಮ್ ಹರೇ ಸಿಸ್ಟರ್ ಕೃಷ್ಣ. ಸಲುವಾಗಿ ಒಂದ್ಸರಿ ಪ್ರಾರ್ಥನಾ ಮಾಡ್ಬೇಕಾಗಿತ್ತು ಮಾತಾಜಿ. ಹಾಸ್ಪಿಟಲ್ ದಲ್ಲಿ ಇದಾರೆ. ಮಾತಾಜಿ ಹೆಸರೇನು? ಸುಶೀಲಾ ಮಾತಾಜಿ. ಸುಶೀಲಾ ಸುಶೀಲಾ. ಮಾತಾಜಿಗೋಸ್ಕರ ನಾವು ಹಾ. ಎಲ್ಲರೂ 1 ಟೈಮ್ ಚಾಂಟ್ ಮಾಡೋಣ. ಮಾತಾಜಿ ಅವರು ಬೇಗ ಗುಣ ಆಪರೇಷನ್ ಆಗಲಿ. ಆಗಿದೆ ಮಾತಾಜಿ, ಈಗ ಇನ್ನ ಹಾಸ್ಪಿಟಲ್ ಇದ್ದಾರೆ. ಮಾತಾಜಿ ಆಪರೇಷನ್ ಆಗಿದೆ ರೀಸೆಂಟ್ ಆಗಿ. ಏನು ಆಪರೇಷನ್ ಆಯ್ತು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಏನಾಯ್ತು ಮಾತಾಜಿ ಅವರಿಗೆ? ಇಲ್ಲ ಮಾತಾಜಿ, ಅವರು ಬಿದ್ದಿದ್ದಾರೆ ಅಲ್ಲೇ ಬೆಡ್ ಮೇಲಿಂದ ಬಿದ್ದೆ ಅವರಿಗೆ ಫ್ರಾಕ್ಚರ್ ಆಗಿದೆ ಮಾತಾಜಿ. ಓ, ಈಗ 2 weeks ಬ್ಯಾಕ್. ಮಾತಾಜಿ ಹಾ ಹೇಳಿದ್ರು. ಮಾತಾಜಿ, ನಾನ್ ಹೇಳಿದ್ನಲ್ಲ ಮಾತಾಜಿ ಅವ್ರಿಗೆ. ಕರೆಕ್ಟ್. ಹ್ಮ್. ಹಾ ಮಾತಾಜಿ. ಓಕೆ, ಸುಶೀಲಾ ಮಾತಾಜಿ ಅದಕ್ಕೆ ಪ್ರೇಯರ್ ಮಾಡಿ. ಮಾತಾಜಿ ನಾವು ಪ್ರೇ ಮಾಡೋಣ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ದಂಡವತ್ ಪ್ರಣಾಮ ಮಾತಾಜಿ. ಡಿವೋಟಿ ಜಾಗರದ ಪ್ರಶ್ನೆ ಆಯ್ತಾ? ಹರೇ ಕೃಷ್ಣ. ಅರ್ಚನಾ ರಾಮ್. ಮಾತಾಜಿ. ಹರೇ ಕೃಷ್ಣ.
ದಂಡವತ್ ಪ್ರಣಾಮ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಡ್ಯೂಟೀಸ್ ಒಂದು ಅನೌನ್ಸ್ಮೆಂಟ್, ನಾಳೆ ಮಾರ್ನಿಂಗ್ 6:45ಗೆ ಭಾಗವತಂ ಕ್ಲಾಸ್ ಇರುತ್ತೆ. ಸೊ ನಂದೇ ಕ್ಲಾಸ್ ಇರುತ್ತೆ ನಾಳೆ. ಸೊ ಎಲ್ಲ ಟೈಮ್ ಮಾಡ್ಕೊಂಡ್ ಬನ್ನಿ. 6:45. 6:45. ಓಕೆ. ಭಾಗವತಂ ಯಾವ ಇದು ಗುರುಜಿ? 3ನೇ ಸ್ಕಂದ, 3rd canto, 32nd chapter. 32nd chapter. ಓಕೆ. ಓಕೆ, ಇದೇ Zoom ಅಲ್ಲಿ ಮಾತಾಜಿ ನಿಮ್ದು ಕ್ಲಾಸ್ ಇದೆ ಅಂತ ಮೆಸೇಜ್ ಹಾಕಿದಿರಲ್ಲ ಮಾತಾಜಿ. 11 to 12 ಇದೆನಾ? ಸಾಯಂಕಾಲ 6 to ಇಲ್ಲ 7 6 to 7 ಮೂವ್ ಮಾಡಿದೆ ಮಾತಾಜಿ. 6 to 7 ನಾಳೆ ಸಂಜೆ ಭಕ್ತಿದ ಹಂತಗಳ ಬಗ್ಗೆ ಕೂಡ ಒಂದು ಓರಿಯಂಟೇಶನ್ ಸೆಷನ್ ಇರುತ್ತೆ. ಸೊ ಅದು ನಂದೇ ಕ್ಲಾಸ್ ಇರುತ್ತೆ ನಾಳೆ. ಸೊ ಅದು 11 to 12 ಇಲ್ವಾ? ಇಲ್ಲ 11 ಎಲ್ಲಿ ಕಳಿಸಿದೆ ನಾನು 11 to 12 ಅದು ಅಂತ. ಯಾವ್ದು ಇದು ನಿತ್ಯ ಮಾತಾಜಿ ಕಳ್ಸಿದಾರಂತೆ. ಗಾಯತ್ರಿ ಮಾತಾಜಿಗೂ ಡೌಟ್ ಇತ್ತು. ಆಕ್ಚುಲಿ ಮಾತಾಜಿ ಹೌದು. 2024 ಇದೆ ಮಾತಾಜಿ, 2024 ಇದೆ. ಓ ಡೇಟಾ ಡೇಟ್ ಹಾ, ಡೇಟ್ ಮಾತಾಡಿ. ತಪ್ಪಿದೆ. ಓ ಕೃಷ್ಣ, ಸರ್ ನನ್ನ ನಿತ್ಯ ಮಾತಾಜಿ ಒಂದ್ಸರಿ ಮಾತಾಡ್ಬೇಕಾದ್ರೆ ಹಾಗಾಗಿ ಆಮೇಲೆ ಗಾಯತ್ರಿ ಮಾತಾಜಿ ಕೇಳಿದ್ರು ಇದೇನಿದು ಅಂತ. ನಾನೇನ್ ಅನ್ಕೊಂಡೆ ಅಂದ್ರೆ ಇಡೀ ಎಲ್ಲ ಲ್ಯಾಂಗ್ವೇಜಸ್ಗೂ ಸೇರಿದಾರಲ್ವಾ, ಸೊ ಬಹುಶಃ ನೀವು 2 ಟ್ರಿಪ್ ನಲ್ಲಿ ಮಾಡ್ತೀರಾ ಅಂತ ಕಾಣಿಸತ್ತೆ ಅಂತ ಅನ್ಕೊಂಡು ನಾನು ಹಾಗೆ ಹೇಳ್ತೆ ಅವ್ರಿಗೆ. ಇಲ್ಲ ಯಾಕೆ ಚೇಂಜ್ ಬಟ್ 6 to 7 ನೀವು ಫೋನ್ ನಲ್ಲಿ ಹೇಳಿದಾಗ 6 to 7 ಕಂಪಲ್ಸರಿ ಅದು ಡೆಫಿನೆಟ್ ಇದೆ ಗಾಯತ್ರಿ ಮಾತಾಜಿ. ಸೊ ಇದನ್ನ ಮೋಸ್ಟ್ಲಿ ಆನ್ ಡಿಮ್ಯಾಂಡ್ ಏನಾದ್ರು ಅದು ಇನ್ನೊಂದು ಸೆಷನ್ ಇಟ್ಕೊಂಡಿದಾರೇನೋ ಅಂತ ಅನ್ಕೊಂಡೆ. ಓಕೆ, ನಿತ್ಯ ಮಾತಾಜಿಗೆ ಮೆಸೇಜ್ ಹಾಕಕ್ ಹೇಳ್ತೀನಿ, ಅದ್ರಲ್ಲಿ ನೋಟ್ ಮಾಡಕ್ ಹೇಳ್ತೀನಿ. ಹ್ಮ್. ಟೈಮಿಂಗ್ಸ್ ಚೇಂಜ್ 6 ಯಾಕಂದ್ರೆ ಮಾರ್ನಿಂಗ್ ಹಿಂದಿ ಕ್ಲಾಸ್ ಇರುತ್ತೆ 11 to, ಅದಕ್ಕೋಸ್ಕರ ಅವ್ರಿಗೆ ಕ್ಲಾಶ್ ಆಗತ್ತಂತ ಈವ್ನಿಂಗ್ ಪೋಸ್ಟ್ಪೋನ್ ಮಾಡಿರೋದು. ಅವ್ರ ಅದರ್ವೈಸ್ ಆಲ್ರೆಡಿ ಕಳ್ಸಾಗಿತ್ತು ಅಂದ್ರೆ ಅವ್ರ ಹಿಂದಿ ಗ್ರೂಪ್ ಬೇಕಾದ್ರೆ ಈವ್ನಿಂಗ್ ಜಾಯ್ನ್ ಆಗ್ತಾರೋ, ಅವ್ರ ಇಲ್ಲ ಒಂದೇ ಕ್ಲಾಸ್ ಮಾಡೋಣ ಅಂತ ಹೇಳ್ಬೋದು. ಭಾಗವತಮ್ದು ಮಾರ್ನಿಂಗ್ ಭಾಗವತ ಮಾರ್ನಿಂಗ್ ಮತ್ತೆ 6:45 ಇರುತ್ತೆ. ಇದೇ Zoom ಅಲ್ಲಿ. ಓಕೆ. ಎಂಡಿಂಗ್ ಪ್ರೇಯರ್ ಮಾಡ್ಲಿಕ್ಕೆ. ಎಸ್ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೋರಾಗಿ ಹೇಳ್ಬಿಡಿ ಸುಧಾ. ಇಲ್ಲ ಹೇಳಿ. ಇಲ್ಲ ಅದು ಓವರ್ಲ್ಯಾಪ್ ಆಗುತ್ತದೆ. ಅನಂತ ಇಲ್ಲ, ಕೋಟಿ ಹೇಳಿ, ನೀವೇ ಹೇಳಿ. ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಭಗವದ್ ಗೀತಾ ಕಿ ಜೈ. ಹರಿನಾಮ ಸಂಕೀರ್ತನ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ, ಹರಿ ಬೋಲ್. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.